ವೀಕ್ಷಕರೇ, ಹಿಂದ್ಗಡೆ ಮನೆ ನೋಡ್ತಾ ಇದ್ದೀರಾ, ಇದನ್ನು 30-40 ಅಲ್ಲ 24/40 ಕಟ್ಟಿರುವಂಥದ್ದು. ಇದನ್ನು RCC ಅವರು ಕಟ್ಟಿದ್ದಾರೆ ವೀಕ್ಷಕರೇ. ಕೆಳಗಡೆ ನಿಮಗೆ 2 BHK ರೆಂಟಲ್ಲು ವಿಶಾಲವಾದ ಪಾರ್ಕಿಂಗ್ ಬರ್ತಾ ಇದೆ. ಆ್ಯಂಡ್ ಮೇಲ್ಗಡೆ ಓನರ್ಗೋಸ್ಕರ ಸ್ಪೇಸಸ್ ಆಗಿರುವಂತಹ 3 BHK ಮನೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಪರ್ಸ್ನಲ್ ಟೆರಸ್ ಇದೆ, ಓಪನ್ ಟೆರಸ್ ಇದೆ. ಆ್ಯಂಡ್ ಇಡೀ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಕೇವಲ 43 ಲಕ್ಷದಲ್ಲಿ. ಹೌದು ವೀಕ್ಷಕರೇ, ಆ್ಯಂಡ್ ಈ ಮನೆ ಹೈಲೈಟ್ ಅಂತಂದರೆ ಇಲ್ಲಿನ TV ಯೂನಿಟ್ಟು ಆ್ಯಂಡ್ ಇಲ್ಲಿನ ಪೂಜಾ ರೂಮು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ. ಹನುಮಂತ್ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಯಾವ ಏರಿಯಾದಲ್ಲಿ ಇದ್ದೀವಿ? ಬಿಲ್ಡಿಂಗ್ ಬಗ್ಗೆ ಹೇಳಿ. ಸರ್ ನಾವಿಲ್ಲಿ ಆಲೂರಲ್ಲಿ ಇದ್ದೀವಿ, ತುಮಕೂರು ಮೈನ್ ರೋಡ್ ಹತ್ರ. ಓಕೆ, ಅಂದ್ರೆ ಮಾಕ್ಲಿ ನಿಯರ್ ಬೈ ಬರುತ್ತೆ. ಅಂಡ್ ಬಿಲ್ಡಿಂಗ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದು ಎಕ್ಸಾಕ್ಟ್ಲಿ ಒಂದು ಡೂಪ್ಲೆಕ್ಸ್ಗೆ ಅಂತ ಇರೋ ಮೆಜರ್ಮೆಂಟ್ ಅಂತ ಹೇಳ್ಬೋದು ಸರ್. ಓಕೆ, ಏನು ಮೆಜರ್ಮೆಂಟ್ ಇದೆ ಸರ್? ಸೈಡ್ 20/40 ಸ್ವಲ್ಪ ದೊಡ್ಡದಿದೆ, 24/40 ಇದೆ ಸರ್. 24/40 ಇದೆ. ಬಟ್ ನೋಡಕ್ 30-40 ತರ ಕಾಣಿಸ್ತಾ ಇದೆ. 30-40 ತರ ಕಾಣಿಸ್ತದೆ. ಆಮೇಲೆ ಅಗಲೂ ಅಷ್ಟೇ, ಯಾವಾಗಲೂ 20-40 ಬಂದಾಗ ಸ್ವಲ್ಪ ಸ್ಕ್ವೀಸ್ ಆಗುತ್ತೆ. ಹೌದು, ಸ್ವಲ್ಪ ಚಿಕ್ಕದ ಅನ್ಸುತ್ತೆ ಬಿಲ್ಡಿಂಗ್. ಇದು ನಮ್ಗೆ ಆಲ್ಮೋಸ್ಟ್ ಒಂದು 900-920 ಅಡಿ ಸಿಗುತ್ತೆ ಬಿಲ್ಟಪ್ ಏರಿಯಾಗೆ. ಓಕೆ, ಅಂದ್ರೆ ಸೈಟಲ್ ಏರಿಯಾ. ಸೊ ಅಗ್ಲಿಕ್ಕಿರೋದ್ರಿಂದ ನಮಗೆ ಇದು ಒಂದು 30-40 ತರ ಕಾಣಿಸುತ್ತೆ ಸರ್. 30-40 ಅನ್ಸುತ್ತೆ. ಇದು 30-40 ಅನ್ಸುತ್ತೆ, 30-40 ಅಲ್ಲ. ಫ್ಲೋರ್ ವೈಸ್ ಏನ್ ಮಾಡ್ಕೊಂಡು ಹೋಗಿದ್ದೀವಿ? ಫ್ಲೋರ್ ವೈಸ್ ಹೇಳೋದಾದ್ರೆ ಸರ್, ಕೆಳಗಡೆ ಒಂದು ಡಬಲ್ ಬೆಡ್ರೂಮ್ ಮಾಡಿದೀವಿ, ಒಂದು ಎರಡು ಕಾರ್ಗೆ ಅಂತ ಪಾರ್ಕಿಂಗ್ ಮಾಡಿದೀವಿ. ಓಕೆ, ಮತ್ತೆ ಫಸ್ಟ್ ಫ್ಲೋರ್ ಇಂದ ನಾವು ಡೂಪ್ಲೆಕ್ಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಮೇಲ್ಗಡೆ ಡೂಪ್ಲೆಕ್ಸ್ ಸ್ಟಾರ್ಟ್. ಎಷ್ಟು BHK ಡೂಪ್ಲೆಕ್ಸ್ ಇದೆ ಆಕ್ಚುಲಿ ಸರ್? ಇದು ಆಲ್ಮೋಸ್ಟ್ ನಮಗೆ ಒಂದು 4 ಬೆಡ್ರೂಮ್ ಮನೆ ಅಂತ ಹೇಳ್ಬೋದು. 4 BHK ಅಂತ ಹೇಳ್ಬೋದು. ಆಲ್ಮೋಸ್ಟ್ 30-40 ಏನೇನು ಕುಳಿಸ್ತೀರಾ ಎಲ್ಲ ಕುಳಿಸ್ಬಿಡಿ. ಎಲ್ಲ ಫೆಸಿಲಿಟೀಸ್ ಇದೆ. 30-40 ಅಷ್ಟೇ ದೊಡ್ಡದಾಗಿದೆ. ಏನಂದ್ರೆ ಒಂದು 30-40 ಇದಕ್ಕೂ ಒಂದಡಿ 2 ಅಡಿ ರೂಮ್. ಅಲ್ಲಿ ಇವಾಗ 12/14 ಇಲ್ಲ 12/16 ಇತ್ತಂದ್ರೆ ಇಲ್ಲಿ 12/14 ಇರುತ್ತೆ. ಓಕೆ ಓಕೆ, ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಓಕೆ ಓಕೆ ಓಕೆ. ಎಲ್ಲ ಅಮ್ಯುನಿಟೀಸು ಮತ್ತೆ 30-40 ಡೂಪ್ಲೆಕ್ಸ್ ಅಲ್ಲಿ ಏನು ಬರುತ್ತಲ್ಲ ಅಷ್ಟೇ ಸ್ಪೇಸಿಯಸ್ ಆಗಿದೆ, ಅಷ್ಟೇ ಎಲ್ಲಾನು ಕೂಡ ಪ್ಯಾಕ್ಡ್ ಆಗಿದೆ ಸರ್. ಸರ್ ಬಜೆಟ್ ಎಷ್ಟಾಗಿದೆ ಸರ್? ಸರ್ ಬಜೆಟ್ ಆಲ್ಮೋಸ್ಟ್ ಇದು ನಮಗೆ ಟೋಟಲ್ ಒಂದು 24-25 ಚದರ ಕಟ್ಟಿದೀವಿ ಸರ್. ನಮಗೆ 43 lakhs ಆಗಿದೆ ಸರ್. 43 ಲಕ್ಷ. ಇಂಟೀರಿಯರ್ ಮಾಡಿದ್ರೆ ಇಲ್ವಾ ಸರ್? ಇಂಟೀರಿಯರ್ ಇಲ್ಲ ಸರ್, ಇಂಟೀರಿಯರ್ ಕ್ಲೈಂಟೇ ಮಾಡ್ಕೊಂಡ್ರು. ಅವ್ರ ಮಗನ ಕಡೆಯಿಂದ ಯಾರೋ ಒಬ್ರು ರೆಫರೆನ್ಸ್ ತಗೊಂಡ್ಬಿಟ್ಟು ಅಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಬರೀ ಕನ್ಸ್ಟ್ರಕ್ಷನ್ ಮಾತ್ರ ನಾವು ಮಾಡಿದ್ದು. 20-25 ಚದರ 43 ಲಕ್ಷದಲ್ಲಿ ಕಟ್ಟಿದ್ದೀರಾ? 43 ಲಕ್ಷದಲ್ಲಿ ಮಾಡಿದ್ದೀವಿ ಸರ್. ಫ್ರಂಟ್ ಎಲಿವೇಶನ್ ಹೇಳಿ ಸರ್ ನಮಗೆ. ಮೇಲಿಂದ ಬನ್ನಿ ಸರ್. ಫ್ರಂಟ್ ಎಲಿವೇಶನ್ ನಾವು ಮೇಲಿಂದ ನೋಡೋದಾದ್ರೆ ನೋಡ್ಬೋದು ಸರ್, ಅಲ್ಲಿ ಮೇಲ್ಗಡೆ ಪ್ಯಾರಾಪಿಟ್ ವಾಲ್ಗೆ ಅಂತ ಹೇಳ್ಬಿಟ್ಟು ಎಕ್ಸ್ಪೋಸ್ ಇಟ್ಕೊಂಡು ಅಲ್ಲಿ 2 ವೈರ್ಗಳು ಕಾಣಿಸ್ತಾ ಇದೆಯಲ್ಲ ಸರ್. ಹೌದೌದು, ಅಲ್ಲಿ ಲೈಟ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಆ ಕಡೆ ಮತ್ತೆ ಈ ಕಡೆ ಪ್ಯಾರಾಪಿಟ್ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬೀಮ್ನ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಟಿದ್ದೀವಿ. ಅದು ಇಟ್ಬಿಟ್ಟು ಅದನ್ನ ಫಿನಿಶಿಂಗ್ ಮಾಡ್ಕೊಂಡಿದೀವಿ. ಮತ್ತೆ ಆ ಕಡೆ ಟ್ಯಾಂಕ್ ರೂಮ್ ಬಂದಿದೆ. ಹೌದು. ಸೊ ಟ್ಯಾಂಕ್ ರೂಮ್ ಮೇಲ್ಗಡೆಯಿಂದ ಸರ್ ಅಲ್ಲಿ ಆ ಪಾರ್ಟ್ ಎಲ್ಲಾನು ಗ್ರೂ ಡಿಸೈನ್ ಮಾಡ್ಕೊಂಡಿದ್ವಿ ಸರ್. ಸ್ಟ್ರೈಟ್ ಗ್ರೂಸ್ ಅಲ್ಲಿ ಮಾಡ್ಕೊಂಡು ಮತ್ತೆ ಒಂದು ಗ್ರೂ ಇಲ್ಲಿ ಗಂಟ ತಗೊಂಡಿದೀವಿ. ಸೊ ಈ ಗ್ರೂ ಏನಕ್ಕೆ ಅಂತಂದ್ರೆ ಸರ್, ಒಂದು ಡಿಸೈನ್ ಆಗಿರುತ್ತೆ, ಒಂದು ಹೈಲೈಟ್ ಮಾಡ್ಕೊಳ್ಳೋಣ ಅಂತ ಮಾಡಿದೀವಿ. ಹೌದೌದು. ಸೊ ಆಮೇಲೆ ಇದ್ರದ್ದು ಜೊತೆನಲ್ಲಿನೇ ಈ ಬ್ಯಾಂಡ್ಗೂ ಕೂಡ ಲೈಟಿಂಗ್ ಕೊಟ್ವಿ ಅಂತಂದ್ರೆ ಅಲ್ಲಿ ಕೊಟ್ಕೊಳಕ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಕರೆಕ್ಟ್. ಆಮೇಲೆ ಸರ್ ಅದೇ ಮಧ್ಯದಲ್ಲಿ ಬಂದ್ವಿ ಅಂದ್ರೆ ಬಾಲ್ಕನಿ ಸರ್. ಬಾಲ್ಕನಿ ನೋಡ್ಬೋದು ಸರ್, ಒಂದು ಡಿಫ್ರೆಂಟ್ ಆಗಿ ಔಟ್ಲುಕ್ ಬಂದಿದೆ. ಬಾಲ್ಕನಿ ಒಂದು ಯಾಕಂದ್ರೆ ಚಿಕ್ಕದಾಗಿ ಯಾವಾಗ ಬಾಲ್ಕನಿ ಮಾತ್ರ ಹೈಲೈಟ್ ಮಾಡ್ತಾ ಇದ್ವಿ. ಇದ್ರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಸರ್, ಬಾಲ್ಕನಿ ಪ್ಲಸ್ ಅದ್ರ ಜೊತೆನಲ್ಲಿ ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಗಂಟ ಪ್ರೊಜೆಕ್ಷನ್ ತಗೊಂಡಿರೋದ್ರಿಂದ ನಮ್ಗೆ ಏನಾಗುತ್ತೆ, ಬಾಲ್ಕನಿನೇ ಅಷ್ಟು ದೊಡ್ಡದಾಗಿದೆಯೋ ಅನ್ನೋ ತರ ಒಂದು ಫೀಲ್ ಬರುತ್ತೆ ನಮಗೆ. ಕರೆಕ್ಟ್ ಕರೆಕ್ಟ್, ಅದೊಂದಾಗುತ್ತೆ. ಆಮೇಲೆ ಅಲ್ಲಿ ಮುಂದೆಗಡೆ ಒಂದು ಸಜ್ಜಾ ಪ್ರೊಜೆಕ್ಷನ್ ತಗೊಂಡಿದ್ವಿ ಬಾಲ್ಕನಿಗೆ, ಸ್ವಲ್ಪ ನೀರು ಹೊಡೆಯೋದು ಬೇಡ ಅಂತ ಹೇಳ್ಬಿಟ್ಟು. ಅಂಡ್ ಒಳಗಡೆ ಬಾಲ್ಕನಿ ಒಳಗಡೆ PVC ಫಾಲ್ ಸೀಲಿಂಗ್ ಆಗಿದೆ, ಮತ್ತೆ SS ಮತ್ತೆ ಟಫನ್ ಗ್ಲಾಸ್ ರೈಲಿಂಗ್ ಆಗಿದೆ. ಮತ್ತೆ ಅಲ್ಲೂ ಒಂದು ಪಟ್ಟಿ ವಾಟರ್ ಕಂಪ್ಲೀಟ್ ಪ್ಲಾಸ್ಟಿಂಗ್ ಅಲ್ಲಿ ಒಂದು ಪಟ್ಟಿ ತಗೊಂಡಿದ್ವಿ. ಕಲರ್ ಕಾಂಬಿನೇಷನ್ 3 ಕಲರ್ ಕಾಂಬಿನೇಷನ್ ತಗೊಂಡಿದ್ವಿ ಸರ್. 3 ಕಲರ್ ಕಾಂಬಿನೇಷನ್ ಅಲ್ಲಿ ಎಲ್ಲಾನು ಕೂಡ ಫಿನಿಶ್ ಮಾಡ್ಕೊಂಡ್ ಬಂದಿದ್ವಿ. ಅಂಡ್ ಇಲ್ಲಿ ಕೆಳಗಡೆ ಬಂದಿದ್ರೆ ಎಂಟೈರ್ ಏರಿಯಾಗೆ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಆಮೇಲೆ ಅದ್ರ ಮೇಲ್ಗಡೆ ಒಂದು ವಿಂಡೋ ಬಾಕ್ಸ್ ಕೊಟ್ಬಿಟ್ಟು ಅದಕ್ಕೆ ಒಂದು UPVC ವಿಂಡೋಸ್ ಅಂತ ಪ್ಲಾನ್ ಕೊಟ್ಟಿದೀವಿ. ಪಕ್ಕಕ್ಕೆ ಹೋದ್ವಿ ಅಂದ್ರೆ ಸರ್, ಕಂಪ್ಲೀಟ್ ಆಗಿ ಏನ್ ಸೈಡ್ ವರ್ಟಿಕಲ್ ಗ್ರೂಸ್ ಇದೆಯಲ್ಲ, ಅಡ್ಡ ಗ್ರೂಸ್ ಏನಿದೆ ಹಾರಿಜಾಂಟಲ್ ಗ್ರೂಸ್, ಸಾರಿ ಹೌದು, ಹಾರಿಜಾಂಟಲ್ ಗ್ರೂಸ್ ಕಂಪ್ಲೀಟ್ ಸ್ಟೇರ್ ಕೇಸ್ ಪಾರ್ಟ್ ಪೂರ್ತಿ ತಗೊಂಡಿದೀವಿ. ಸ್ಟೇರ್ ಕೇಸ್ ಇದು ಒಳಗಡೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲೂ ಕೂಡ ಅದೇ ತರನೇ ಇಟ್ಕೊಂಡು ಹೋಗಿದೀವಿ. ಓಕೆ. ಸೊ 2 ಸ್ಟೇರ್ ಕೇಸ್ ಮೇಲ್ಗಡೆ ಗಂಟ ಸಿಗುತ್ತೆ ನಮಗೆ. ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ಗ್ರೂ ತಗೊಂಡೋಗ್ಬಿಟ್ಟು ಮಧ್ಯದಲ್ಲೆಲ್ಲ ಯಾವಾಗಲೂ CNC ಮಾಡ್ತಾ ಇದ್ವಿ. ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಜಾಲಿವಲ್ ಡಿಸೈನ್ಸ್ ಮಾಡಿದೀವಿ ಸರ್. ಜಾಲಿ ಹಾಕ್ಬಿಟ್ಟು ಜಾಲಿ ಡಿಸೈನ್ಸ್ 3 ಕಡೆನೂ ಮಾಡ್ಕೊಂಡು ಹೋಗಿದ್ವಿ ಸರ್. ಆಮೇಲೆ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ವೈರ್ ಪಾಯಿಂಟ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಸರ್, ಅದೆಲ್ಲ ಕೂಡ ಲೈಟಿಂಗ್ಸ್ ಸರ್. ಆಲ್ಮೋಸ್ಟ್ ನೈಟ್ ಅಲ್ಲಿ ಇನ್ನ ಯಾವ್ದನ್ನು ಫಿಕ್ಸಿಂಗ್ ಆಗಿಲ್ಲ. ಫಿಕ್ಸಿಂಗ್ ಆಯ್ತು ಅಂತಂದ್ರೆ ಅಲ್ಲಿ ನೈಟ್ ಟೈಮ್ ಅಲ್ಲಿ ತುಂಬಾ ಲಕ್ಸುರಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ. ಈ ಕಡೆ ಪಾರ್ಟ್ ಒಂದು ಸೈಡ್ ಇಂದ ಒಂಚೂರು ತೋರಿಸ್ಬಿಡೋಣ ಬನ್ನಿ. ಸೈಡ್ ಇಂದ ತೋರ್ಸೋಣ ಸರ್. ಓಕೆ. ಇಲ್ಲಿ ಯಾವ ತರ ಮಾಡಿದ್ರಿ? ಸೈಡ್ ಅಲ್ಲೂ ನೋಡ್ಬೋದು, ಎಲ್ಲಾನು ಕೂಡ ನಮಗೆ ಒಂದು 5 ಅಡಿ ಕಾಂಪೌಂಡ್ ಬಂದಿದೆ. ಅದಾದ್ಮೇಲೆ ಇನ್ನ
ಇಲ್ಲಿ ಕೆಳಗಡೆ ರೆಂಟಲ್ ಯೂನಿಟ್ ಇರೋದ್ರಿಂದ ಅಲ್ಲೇನು ಸೇಫ್ಟಿ ಗ್ರಿಲ್ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಆ್ಯಂಡ್ ಅದ್ರ ಮೇಲ್ಗಡೆ ಹೋಗೋದು ಅಂತಂದರೆ MS ಅಲ್ಲಿ SS ಅಲ್ಲಿ ಸೇಫ್ಟಿ ಗ್ರಿಲ್ಸ್ ಆಗೋಗಿದೆ. ಸೇಫ್ಟಿ ಗ್ರಿಲ್ಸ್ ಆಗೋಗಿದೆ ಮತ್ತು ಅಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗೋಗುತ್ತೆ. ಓನರ್ ಮನೆ ಒಳಗಡೆಯಿಂದನೂ ಸ್ಟೇರ್ಸ್ ಇದೆ ಮತ್ತು ಆಚೆಗಡೆಯಿಂದನೂ ಕೂಡ ಹೋಗೋ ಥರ 2 ಆಕ್ಸಿಸ್ ಕೂಡ ಕೊಟ್ಟಿದ್ದೀವಿ ಸರ್. 2 ಆಪ್ಷನ್ ಕೊಟ್ಟಿದ್ದೀವಿ. ಯಾಕಂದರೆ ಅವರು ಮೇಲ್ಗಡೆ ಬೇಕಾದ್ರೆ ಇನ್ನೂ ಫ್ಯೂಚರಲ್ಲಿ ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ನೀಟಾಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಓಕೆ ಫ್ರಂಟಲ್ಲಿ ಗೇಟ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡಿ ಸರ್ ಇದು. ಆಮೇಲೆ ಇದು ಗ್ರೌಂಡ್ ಲೆವೆಲಿಂದ ಎಷ್ಟು ಹೈಟಲ್ಲಿ ಇದ್ದೀರಿ ಸರ್? ಗ್ರೌಂಡ್ ಲೆವೆಲಿಂದ ನಾವು ಒಂದು 2.5 ಅಡಿ ಹೈಟಲ್ಲಿ ಇದ್ದೀವಿ ಸರ್. 2.5 ಅಡಿ ಮೇಲೆ ಇದ್ದೀವಿ ಸರ್. ಓಕೆ, ಇದು ಪ್ಲಾಂಟರ್ ಬಾಕ್ಸಾ ಸರ್? ಇದು ಪ್ಲಾಂಟರ್ ಬಾಕ್ಸ್, ಹೌದು ಸರ್. ಓಕೆ, ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಚಿಕ್ಕದಾಗಿ ಉಳಿದಿರೋ ಮೆಟೀರಿಯಲ್ ಅಲ್ಲಿ ಮಾಡ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀವಿ. ಇಲ್ಲಿ ಪ್ಲಾಂಟರ್ ಹಾಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಕೂಡ ನೇಮ್ ಬೋರ್ಡ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಎಲ್ಲ ಲೈಟ್ ಎಲ್ಲ ಕಡೆನೂ ವೈರ್ ಎಳೆದು ಬಿಟ್ಟಿದ್ದೀವಿ ಸರ್. ಯಾಕಂದ್ರೆ ಫಿಕ್ಚರ್ಸ್ ಯಾವುದು ನಮ್ಮ ಕಡೆ ಬಂದಿರಲ್ಲ, ಅದನ್ನ ಓನರ್ ಯಾವಾಗ ಬೇಕಾದ್ರೆ ಯಾವ್ದು ಬೇಕೋ ಹಾಕಿಸ್ಕೊಂತಾರಲ್ವಾ. ಓಕೆ ಸರ್, ಇದು ಗೇಟ್ ಯೂನಿಕ್, ಒನ್ ಆಫ್ ದ ಯೂನಿಕ್ ಸರ್ ಇದೆ ಆಕ್ಚುಲಿ. ಸರ್ ಗೇಟ್ ನೋಡ್ಬೋದು ಸರ್, ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ನಮಗೆ ಫುಲ್ ಲೆಂತ್ಗೆ ನಮಗೆ ಆಲ್ಮೋಸ್ಟ್ ಒಂದು 20 ಅಡಿಗೆ 18 ಅಡಿನಾರ ಗೇಟ್ ಸಿಗುತ್ತೆ ನಮಗೆ. ಸೊ ಯಾವಾಗಲೂ ಇದನ್ನ ಫೋಲ್ಡ್ 5 ಅಡಿ ಹೈಟ್ಗೆ ಅಂತ ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಫುಲ್ ಹೈಟಿಗೆ ತೊಗೊಂಡು ಮತ್ತೆ MS ತುಂಬಾ ಬಜೆಟ್ ಹೋಗುತ್ತೆ, ಅದ್ರ ಜೊತೆನಲ್ಲಿ ನಮಗೆ ಔಟ್ಲುಕ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಫುಲ್ 4 ಫೋಲ್ಡ್ ಆಗೋ ಥರ ಇದೆ ಸರ್. ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ. ಸೊ ಒಂದೊಂದು ಪಾರ್ಟಲ್ಲೂ ನಾವು ಹೇಳೋದಾದ್ರೆ ನೋಡ್ಬೋದು ಸರ್, ಎಲ್ಲನೂ ಕೂಡ ಎಲ್ಲ ಪೈಪ್ ಡಿಸೈನ್ಸನ್ನೇ. ಪೈಪ್ ತೊಗೊಂಡು 45 ಡಿಗ್ರಿ ಕಟ್ ಮಾಡಿ ಮತ್ತೆ ಅವಕ್ಕೆಲ್ಲ ಎಂಡ್ ಕ್ಯಾಪ್ ಹಾಕಿ ಒಂದು ಶಾರ್ಪ್ ಎಡ್ಜಸ್ ಬರೋ ಥರ ಬಾಕ್ಸ್ ಮಾತ್ರನೇ ಇಲ್ಲ, ಚೆನ್ನಾಗಿ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದೀವಿ, ಯೂನಿಕ್ ಆಗಿದೆ. ಇದೆಲ್ಲನೂ ಕೂಡ ಮೆಜರ್ಮೆಂಟ್ಸ್ ಇಟ್ಕೊಂಡು ಒಂದೊಂದು ನೋಡ್ಬೋದು ಸರ್. ಮಧ್ಯದಲ್ಲಿ ಒಂದೊಂದು ಫುಲ್ ಸ್ಟ್ರೇಟ್ ಇದೆ, ಒಂದು 3 ಮಾತ್ರನೇ ಡಿವೈಡ್ ಆಗಿದೆ. ಅದಕ್ಕೆ ಸಪೋರ್ಟ್ಸು ಕೂಡ ಇಲ್ಲಿ ನಾವು 10 mm ಸ್ಕ್ವೇರ್ ರಾಡ್ ಹಾಕೊಂಡು ಅದಕ್ಕೆ ಸಪೋರ್ಟ್ಸ್ ಇಟ್ಕೊಂಡ್ಬಿಟ್ಟು ವೆಲ್ಡಿಂಗ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಔಟ್ಸೈಡ್ ಪೂರ್ತಿ ನಮಗೆ 2x1 ಸೆಕ್ಷನಲ್ಲಿ ಕಂಪ್ಲೀಟಾಗಿ ರನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಸೊ ಅದು ಎರಡನ್ನೂ ಕೂಡ ಕಾಮನ್ ಇದೆ. ಮಧ್ಯದಲ್ಲಿ ಮಾತ್ರ ಇದು ಸ್ವಲ್ಪ ಫಿಕ್ಸ್ಡ್ ಪ್ಲೇಟ್ಸ್ ಹಾಕಿದ್ದೀವಿ. ಇಲ್ಲಿ ಬೇಕಾದ್ರೆ ನಾವು CNC ಹಾಕೋಬೋದು, ಇಲ್ಲಾಂತಂದ್ರೆ ವುಡ್ ಇಂಟಿಗ್ರೇಟ್ ಮಾಡ್ಬೋದು, ಫಂಡರ್ ಮ್ಯಾಕ್ಸ್ ಇಂಟಿಗ್ರೇಟ್ ಮಾಡ್ಬೋದು. ಸೊ ನಾವು ಬರೀ ಜಸ್ಟ್ ಪ್ಲೇಟ್ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಇದು ಸೇಮ್ ಡಿಸೈನ್ ಆ ಕಡೆ ಈ ಕಡೆ ಇದೆ ಸರ್. ಆ್ಯಂಡ್ ಇದನ್ನು ನಾವು ಓಪನ್ ಮಾಡಿದ್ರೂ ಅಷ್ಟೇ ನಾವು ನೋಡ್ಬೋದು ಸರ್, ಇದಿಷ್ಟು ಫೋಲ್ಡ್ ಆಗುತ್ತೆ. ಚಿಕ್ಕದಾಗಿ ವಿಕೆಟ್ ಗೇಟ್ ಥರನೂ ಓಪನ್ ಆಗುತ್ತೆ. ಬೇಕಾಯ್ತಂದ್ರೆ ಅದು ಮತ್ತೆ ಫುಲ್ ಫೋಲ್ಡ್ ಆಗಿ ಆಚೆನೂ ಓಪನ್ ಆಗುತ್ತೆ. ಇದೇ ಥರ ಇದನ್ನು ಕೂಡ ಅದೇ ಥರನೇ ಆಕ್ಸೆಸ್ ಆಗುತ್ತೆ ಸರ್. ಸೊ ಇವಾಗ ನಮ್ಗೆ ಏನಂತಂದ್ರೆ ವಿಕೆಟ್ ಗೇಟ್ ಒಂದು ಸಪ್ರೇಟ್ ಮಾಡಬೇಕು, ಇದು ಸಪ್ರೇಟ್ ಮಾಡಬೇಕು ಅಂತಂದ್ರೆ ಡಬಲ್ ಕೆಲಸ ಇಲ್ಲ ಅಲ್ವಾ ಸರ್ ಇಲ್ಲಿ. ಆಮೇಲೆ ಕಾಲಮ್ಸ್ ನೋಡ್ಬೋದು ಸರ್, ಈ ಎಂಡಲ್ಲಿಂದ ತೊಗೊಂಡು ಇಲ್ಲಿಗೆ ಒಂದು ಕೊಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ 24 ಅಡಿನಲ್ಲಿ ಒಂದು 6 ಅಡಿ ಸ್ಟೇರ್ ಕೇಸ್ ಹೋಯ್ತು ಅಂತ ಹೇಳಿದ್ರೆ ನಮ್ಗೊಂದು 18-17 ಅಡಿ ಗಂಟೆ ನಮಗೆ ಇಂಟರ್ನಲ್ ಕಾಲಮ್ ಟು ಕಾಲಮ್ ಸ್ಪೇಸಿಂಗೇ ಸಿಗುತ್ತೆ ಸರ್. ಸ್ಪ್ಯಾನ್ ದೊಡ್ಡ ಸಿಗುತ್ತೆ ಇಲ್ಲಿ, ದೊಡ್ಡದಾಗಿ ಸಿಗುತ್ತೆ. ಹೌದು ಸರ್. ಸರ್ ಪಾರ್ಕಿಂಗ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಪಾರ್ಕಿಂಗ್ ಅಗಲ ಆಸ್ ಯೂಶುವಲ್ ನಮ್ಗೆ ಒಂದು 18 ಅಡಿ ಅಗಲ ಸಿಗುತ್ತೆ ಸರ್. ಯಾಕಂದ್ರೆ ಸ್ಟೇರ್ ಕೇಸ್ ಹೋಗಿದೆ, ಈ ಕಡೆ ಒಂದು ಕಾಂಪೌಂಡ್ ಒಂದು ಹೋಗಿದೆ ಅಷ್ಟೇ. 18 ಅಡಿ ಆಗಲಿಕ್ಕೆ ಲೆಂತ್ ಒಂಚೂರು ಕಡಿಮೆ ಮಾಡಿದ್ದೀವಿ ಸರ್. ಯಾಕಂತಂದರೆ ಒಂದು ಲೆಂತ್ ವೈಸ್ ನಾವು ಹೇಳೋದಾದ್ರೆ ನಾವು ಒಂದು XUV ಸೆಗ್ಮೆಂಟ್ಗೆ ಅಂತೇಳಿ ಡಿಸೈನ್ ಮಾಡಿಲ್ಲ. ಇದು ನಾರ್ಮಲ್ ಹ್ಯಾಚ್ಬ್ಯಾಕ್ ಕಾರ್ಗಳಿಗೆ ಅಂತೇಳಿ ಡಿಸೈನ್ ಮಾಡಿದ್ದೀವಿ. ಹ್ಯಾಚ್ಬ್ಯಾಕ್ 2 ನಿಲ್ಲಿಸ್ಬೋದು. ಆಮೇಲೆ ಇದು ನಮಗೆ ಆಲ್ಮೋಸ್ಟ್ ಡೆಡ್ ಎಂಡ್ ಸೈಟ್ ಇರೋದ್ರಿಂದ ಆಚೆನೂ ಇಟ್ಕೋಬೋದು ಅಂತೇಳಿ 2 ಹ್ಯಾಚ್ಬ್ಯಾಕ್ ಕಾರ್ ಇಟ್ಕೊಂಡು ಕೂಡ ನಮಗೆ ಒಂದಷ್ಟು 2 ವೀಲರ್ಸ್ ಇಟ್ಕೋಬೋದು. ಎಲ್ಲದಕ್ಕೂ ಕೂಡ ಪ್ರಾವಿಷನ್ ಇದೆ ಸರ್. ಸೊ ನಮಗೆ 30-40ನಲ್ಲೂ ಸಿಗೋದು ಇಷ್ಟೇ ಸಿಗುತ್ತೆ. ನಮಗೆ ಇದರಲ್ಲೂ ಕೂಡ ಅದಕ್ಕೆ ಅಂತಂದ್ರೆ ಅಷ್ಟೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫ್ಲೋರಿಂಗ್ ಎಷ್ಟು ಏನು ಸರ್ ಇದು? ಸೊ ಫ್ಲೋರಿಂಗ್ ಎಲ್ಲ ನಮಗೆ ಪಾರ್ಕಿಂಗ್ ಟೈಲ್ಸ್ ಸರ್. ಆಲ್ಮೋಸ್ಟ್ ನಮಗೆ ವುಡ್ಡು ಮತ್ತು ಗ್ರೇ ಫಿನಿಶ್ ಅಂತ ತೊಗೊಂಡಿದ್ದೀವಿ. ಇದೆಲ್ಲ ನೋಡುವ ಸರ್, ಎಲ್ಲ ಪ್ಯಾಟರ್ನ್ ಡಿಸೈನ್ಸ್ ಇದು ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಇದೇನಂತಂದ್ರೆ ಮ್ಯಾಕ್ಸಿಮಮ್ ಇದು ಡಸ್ಟ್ ಆದರೆ ಗೊತ್ತಾಗಲ್ಲ ಸರ್. ಈಗ ಇದರಲ್ಲಿ ಸಾಕಷ್ಟು ಡಸ್ಟ್ ಇದೆ, ಅಂತನಾಗೆ ಅನಿಸ್ತಾ ಇದೆ. ಎಷ್ಟು ಸರ್ ಇದು ಕಾಸ್ಟ್ ಎಷ್ಟಾಗುತ್ತೆ? ಇದು ಕಾಸ್ಟ್ ಆಗುತ್ತೆ ಸರ್ ನಮ್ಗೆ ಆಲ್ಮೋಸ್ಟ್ ಒಂದು 50 ರೂಪೀಸ್ ಗಂಟೆ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. 50 ಆಗುತ್ತೆ. ಹೌದು ಸರ್. ಇಲ್ಲೊಂದು ಟ್ಯಾಪ್ ಕೊಟ್ಬಿಟ್ಟಿದ್ರಲ್ಲ, ಅಲ್ಲಿ ನಮಗೆ ಪಾರ್ಕಿಂಗ್ ಬೇಕಾಗಿ ಒಂದು ಟ್ಯಾಪ್ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿಗೂ ಒಂದು ಇಲ್ಲಿ ಗಂಟೆ ಪಾರ್ಕಿಂಗಲ್ಲಿ ಇಷ್ಟು ಇತ್ಕೊಂಡಿದ್ದೀವಿ. ಇಲ್ಲಿಂದ ಒಂದು ಓಪನ್ ಒಂದು ಗೇಟ್ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅದು ನನಗೆ ಓಪನ್ ಬಿಟ್ಟು ಅಲ್ಲಿಗೆ ಓಪನ್ ಅದು ಸರ್. ಆಮೇಲೆ ಇದರಲ್ಲಿ ಇವಾಗ ಗ್ಯಾಸ್ ಗೋಡನ್ಗೆ ಅಂತ ಹೇಳ್ಬಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಗ್ಯಾಸ್ ಇದಕ್ಕೋಸ್ಕರ. ಹೌದು ಸರ್. ಫ್ರಂಟ್ ಕ್ಲಾಡಿಂಗ್ ಹೇಳಿ ಸರ್. ಫ್ರಂಟ್ ಕ್ಲಾಡಿಂಗ್ ಹೇಳಿದ್ರೆ 7 ಫೀಟ್ ಗಂಟೆ ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ ಸರ್. 7 ಫೀಟ್ ಗಂಟೆ ಟೈಲ್ಸ್ ತೊಗೊಂಡು ಅದರಲ್ಲಿ ನಮಗೆ ಐವರಿ ಮತ್ತೆ ಬ್ಲ್ಯಾಕ್ ಎರಡನ್ನು ಮಿಕ್ಸ್ ಮಾಡಿ ನಮಗೆ ಕಂಪ್ಲೀಟ್ ಆಗಿ ವಾಲ್ ಟೈಲ್ಸ್ ನ ಲೇ ಮಾಡ್ಕೊಂಡು ಹೋಗಿದ್ದೀವಿ, ಬಾರ್ಡರ್ ತರ ಕೊಟ್ಕೊಂಡು. ಸೊ ನಮಗೆ 7 ಫೀಟ್ಗೆ ರೆಸ್ಟ್ರಿಕ್ಟ್ ಮಾಡಿದ್ವಿ ಸರ್. 10 ಫೀಟ್ ಗಂಟೆ ಅಂತ ಏನು ಹೋಗಿಲ್ಲ. ಆಮೇಲೆ ಆ ವಿಂಡೋಗೆ ನೋಡ್ಬೋದು, ವಿಂಡೋಗೂ ಮತ್ತೆ ಒಂದು ಗ್ರಾನೈಟ್ ಬೀಡಿಂಗ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ಗ್ರಾನೈಟ್ ಬೀಡಿಂಗ್ ಕೊಟ್ಬಿಟ್ಟು ಮತ್ತೆ ಒಂದು UPVC ವಿಂಡೋಸ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಪಾರ್ಕಿಂಗ್ ನೋಡ್ಬೋದು ಸರ್, ಎಲ್ಲ ಸರ್ಫೇಸ್ ಲೈಟ್ಸ್ಗಳು ಕೊಟ್ಬಿಟ್ಟಿದ್ದೀವಿ. ನಾರ್ಮಲ್ 4, 5, 6 ಲೈಟ್ ಪಾಯಿಂಟ್ಸ್ ಇದೆ. ಸೊ ಇವಾಗ 4 ಮಾತ್ರ ಹಾಕೊಂಡಿದ್ದಾರೆ ಸರ್. ಅಷ್ಟಾಗಿದೆ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಇಲ್ಲಾಗೆ ನಮಗೆ
ಒಂದು ವಾಲ್ ಕಟ್ಬಿಟ್ಟು ಇಲ್ಲಿ ಮೀಟರ್ ಬಾಕ್ಸ್ ಅದು ಇದನ್ನೆಲ್ಲ ಇಡೋದಕ್ಕೆ ಮೀಟರ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟಿದ್ರೆ ಒಳಗಡೆ ಹಾಕ್ಬಿಟ್ಟಿದ್ವಿ ಕನ್ಸಿಲ್ಡ್ ಆಗ್ಬಿಟ್ಟಿದೆ ಮಾಡಿದ್ವಿ. ಹೌದು ಸರ್. ಓಕೆ ಸರ್ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿಂದ ನಮಗೆ ಒಂದು ರೆಂಟಲ್ ಯೂನಿಟ್ಸ್ ಇಲ್ಲಿದೆ. ಅದು ಗ್ಯಾಸ್ ಗೋಡೌನ್ ಇಲ್ಲೂ ಬೇಕಾದ್ರೆ ಹಾಕೋಬೋದಾಗಿತ್ತು, ಬಟ್ ಕ್ಲೈಂಟ್ ಇಲ್ಲ ಸರ್ ಅಲ್ಲೇ ಇಟ್ಕೊಂತೀವಿ ನಾವು ಅಂತ ಹೇಳಿ ಅಲ್ಲಿಗೆ ಮಾಡ್ಕೊಂಡ್ರು. ಇಲ್ಲೂ ಬೇರೆ ಏನಕ್ಕೆ ಯೂಸ್ ಮಾಡಿ ಬೇರೆ ಏನಾದರೂ ಆಕ್ಟಿವಿಟಿಗೆ ಇಲ್ಲ ಅಂತಂದ್ರೆ ಏನೋ ಸ್ಟೋರ್ ಮಾಡ್ಕೊಳ್ಳೋಕೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಇದಿಷ್ಟು ಸ್ಪೇಸ್ ಸಿಗುತ್ತೆ ಸರ್. ಇಲ್ಲೊಂದು ಸ್ವಲ್ಪ ಡೀಟೇಲ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್. ಇದನ್ನ ಈ ಪ್ಯಾಸೇಜ್ದೆಲ್ಲ ಟೈಲ್ಸ್ ಬೇರೆ ಇದೆ ಸರ್. ಓ ಈ ಪ್ಯಾಸೇಜೇ ಬೇರೆನಾ ಇದು? ಪ್ಯಾಸೇಜ್ ಈ ಪೂರ್ತಿ ಪ್ಯಾಸೇಜ್ ಥರನೇ ರೀಡ್ ಮಾಡ್ತಾ ಇದೀವಿ. ಆಮೇಲೆ ಏನಿದೆ ಎಮರ್ಜೆನ್ಸಿ ಏನಾರ ನಮ್ಮ ಕಾರ್ ವಾಷಿಂಗ್ ಏನನ್ನ ಇವು ಇರ್ತವೆ, ಮೋಟರ್ಗಳಿರ್ತವೆ, ಪೈಪ್ಗಳಿರ್ತವೆ, ಅಂಥವನ್ನೆಲ್ಲ ಲ್ಯಾಡರ್ಗಳಿರ್ತವೆ, ಅವೆಲ್ಲ ಇಲ್ಲ ಇಟ್ಕೊಳ್ಳೋಕೆ ಅಂತ. ಎಸ್ ಸರ್. ಈ ಪ್ಯಾಸೇಜ್ ಜಗ್ಲ ಎಷ್ಟಿದೆ ಸರ್? ಪ್ಯಾಸೇಜ್ ಆಗಲ್ಲ ನಮ್ಗೆ 4 ಅಡಿ ಸಿಗುತ್ತೆ ಸರ್. 4 ಅಡಿ ಇದೆ, ಮತ್ತು ಕಾಂಪೌಂಡ್ ಅದ್ರಲ್ಲಿ ಮೈನಸ್ ಆಗಿದೆ ನೋಡ್ಬೋದು. ಬಟ್ ಇದು ರೆಗ್ಯುಲರ್ ಆಗಿ ನಾವು ಕಾಂಪೌಂಡ್ ಅಷ್ಟೇ ಸರ್, ಫುಲ್ ಲೈಟ್ ಕಟ್ಟಬೇಕು ಅಂತ ಅನ್ನೋದೆಲ್ಲ ಏನಿಲ್ಲ ಸರ್. ನಮ್ಗೆ ನೋಡಿ ಸರ್, ಮಿನಿಮಮ್ ಕಾಂಪೌಂಡ್ ಇದ್ದಾಗ ನಮ್ಗೆ ವೆಂಟಿಲೇಷನ್ ಬೆಳಕು ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿ ಬರ್ತಾ ಇರುತ್ತೆ. ಇದ್ರ ಮೇಲೆಗಡೆ ಬೇಕಂದ್ರೆ ಸೇಫ್ಟಿ ಗ್ರಿಲ್ ಮಾಡ್ಕೋಬಹುದು. ಎಲ್ಲ ರಿಮೋಟ್ ಏರಿಯಾ ತುಂಬಾ ಇದಿದೆ ಅಂತ ಅನ್ನೋ ಕಡೆ. ಸೊ ಇಲ್ಲ ಅಂತಂದ್ರೆ ಏನು ಪರವಾಗಿಲ್ಲ ಸರ್, ಆರಾಮಾಗಿ ಹಿಂಗೇನೆ ಇಟ್ಕೋಬಹುದು, ಓಪನ್ ಆಗೇನೆ ನೀಟಾಗಿರುತ್ತೆ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಎಕ್ಸಾಕ್ಟ್ಲಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಹತ್ತಿರ ಬರಂಗೆ ಸಂಪ್ ಮಾಡಿದೀವಿ. ಎಷ್ಟು ಲೀಟರ್ ಸಂಪ್ ಕೂಡ ಒಂದು 10,000 ಲೀಟರ್ ಸಂಪ್ ಇದೆ. 10,000 ಲೀಟರ್ ಸಂಪ್ ಇದೆ. ಆಮೇಲೆ ಅದಕ್ಕೆ FRP ಕ್ಯಾಪ್ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಸರ್ ಅದೇ ಪಾರ್ಕಿಂಗ್ ಟೈಲ್ಸ್ ಏನಿತ್ತಲ್ಲ, ಕಂಪ್ಲೀಟ್ ಆಗಿ ಇಲ್ಲಿ ಗಂಟ ವಾಲ್ ಎಲ್ಲೂ ಬಿಟ್ಟಿಲ್ಲ. 7 ಫೀಟ್ ಇಂದ ಇಲ್ಲಿಗೆ ಕಂಪ್ಲೀಟ್ ಆಗಿ ಅದನ್ನೇ ತಗೊಂಡ್ಬಿಟ್ಟು ಬಂದಿದ್ದೀವಿ. ವಿಂಡೋ ಬಂದಿದ್ದ ಕಡೆ ಎಲ್ಲ ಇದು ಗ್ರಾನೈಟ್ ಬಿಲ್ಡಿಂಗ್ ನ ಮಾಡಿದೀವಿ ಸರ್. ಗ್ರಾನೈಟ್ ಬಿಲ್ಡಿಂಗ್ ಮಾಡ್ಕೊಂಡು ಹೋಗಿದ್ದೀವಿ. UPVC ವಿಂಡೋಸ್ ಸರ್. ಬೆಸ್ಟ್ ಸರ್ ಇದು ಆಕ್ಚುಲಿ. ಈ ಟೈಲ್ಸ್ ಎಷ್ಟಾಯ್ತು ಸರ್ ಕಾಸ್ಟ್ ಇದು? ಸರ್ ಇದನ್ನು ನಮ್ಗೆ 50 ರೂಪೀಸ್ 60 ರೂಪೀಸ್ ಒಳಗಡೆನೆ ಬರುತ್ತೆ ಸರ್. ಓಕೆ. ಲೈಟರ್ ಶೇಡ್ಸ್ ಎಲ್ಲ ನಮ್ಗೆ 45 ಸಿಗುತ್ತೆ ಸಮಟೈಮ್ಸ್. ಎಲ್ಲೋ ರೇರ್ ಕೇಸಸ್ ಅಲ್ಲಿ ಸ್ವಲ್ಪ ಯಾವ್ದಾನ ಬ್ರ್ಯಾಂಡ್ ಚೇಂಜ್ ಮಾಡಿದ್ವಿ ಅಂತಂದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಹೋಗುತ್ತೆ ಸರ್. ಇದೇನಿದು ಇಲ್ಲಿ ಇವ್ರಿಗೆ ಟೆರೇಸ್ ಆಕ್ಸಿಸ್ ಇಲ್ಲದೆ ಇರೋದ್ರಿಂದ ಸರ್, ಟೆರೇಸ್ ಆಮೇಲೆ 2-3ನೇ ಫ್ಲೋರ್ ಹೋಗೋದ್ರಿಂದ ಇವ್ರಿಗೆ ಇಲ್ಲೇನೆ ಒಂದು ಈ ಪ್ಯಾಸೇಜ್ ಒಳಗೆ ಯಾರು ಬರಲ್ಲ. ಇವ್ರಿಗೆ ಪ್ರೈವೇಟ್ ಆಗಿರೋದ್ರೆ ಇಲ್ಲಿ ಬಟ್ಟೆ ಒಣಗಾಕೊಳ್ಳೋಕ್ಕೂ ಕೂಡ ಅಂತೇಳಿ ಎಲ್ಲ ಆಂಗಲ್ ಕೊಟ್ಬಿಟ್ಟು. ಒಳ್ಳೆ ಐಡಿಯಾ ಸರ್ ಇದು. ಓಕೆ, ಡೋರ್ ಹೇಳ್ಕೊಳ್ಳಿ ಸರ್, ಡೋರ್ ತೋರಿಸ್ಬಿಡೋಣ. ಟೀಕಾ ಒಂದೇನಾ ಸರ್ ಇದು? ಸರ್ ಇದೆಲ್ಲ ಸಾಲಿಡ್ ಫ್ರೇಮ್ಸ್. ಇದೊಂದು ಡೋರ್ ಮಾತ್ರ ಟೀ ಕುಡ್ದು ಹಾಕಿದೀವಿ. ಇದು ರೆಡಿಮೇಡ್ ಅಲ್ವಾ? ರೆಡಿಮೇಡ್ ಡೋರ್. ಆಮೇಲೆ ಇದೊಂದು ಕಲರ್ ಕಾಂಬಿನೇಷನ್ ಇದೊಂದು ಕ್ಲೈಂಟ್ ಇದೇ ತರನೇ ಬರ್ಲಿ ಅಂತ ಕೇಳ್ಬಿಟ್ಟು ಇದು ಮಾಡ್ಕೊಂಡ್ರು. ಅದೊಂದು ಸ್ವಲ್ಪ ಮಿಸ್ ಮ್ಯಾಚ್ ತರ ಆಗಿದೆ. ಆಮೇಲೆ ಇದು ಆಲ್ರೆಡಿ ಪಾಲಿಶ್ ಆಗಿ ಬಂದಿರೋದ್ರಿಂದ ಇದು ಮತ್ತೆ ಚೇಂಜಸ್ ಮಾಡಿ ಪೇಂಟ್ ಮಾಡೋದು ಬೇಡ ಅಂತೇಳಿ ಹಂಗೆ ಇರ್ಲಿ ಅಂತ ಫಿಟ್ ಮಾಡಿದೀವಿ ಸರ್. ಓಕೆ, ಎಷ್ಟು ಕಾಸ್ಟ್? ಎಷ್ಟು ಎಲ್ಲ ಸೇರಿ ಎಷ್ಟು ರೇಟ್ ಆಯ್ತು ಸರ್? ಇದೆಲ್ಲ ಸೇರಿ ನಮ್ಗೊಂದು 15-20 ಸಾವಿರದ ಒಳಗಡೆ ಮುಗಿದೋಗುತ್ತೆ. ಈ ಡೋರ್ ಬಂದ್ಬಿಟ್ಟು ನಮ್ಗೊಂದು 10,000 11 ಸಾವಿರದ ಒಳಗಡೆನೆ ಬರುತ್ತೆ. ನಮ್ಮ ನಾರ್ಮಲ್ ಹ್ಯಾಂಡಲ್ ಒಂದು ಲಾಕ್ ಕೊಟ್ಟಿದ್ದೀವಿ, ಮತ್ತು ನಾರ್ಮಲ್ ಎಲ್ಲ ಬ್ರಾಸ್ ಕೋಟೆಡ್ ಇಂಜಸ್ ತೊಗೊಂಡಿದ್ದೀವಿ, ಮತ್ತು ಫ್ರೇಮಿಂಗ್ ತೊಗೊಂಡಿದ್ದೀವಿ ಸರ್. ಫ್ರೇಮಿಂಗ್ ಅಷ್ಟೇ 5x3 ಸೈಜ್ದೇನೆ ಇದೆ ಸರ್. ಸೇಮ್ ಸ್ಟೆಪ್ ಕೊಟ್ಟಿದ್ದೀವಿ. ಮನೆ ಒಳಗೆ ಹೋಗೋಕೆ ಒಂದು ಸ್ಟೆಪ್ ಇದೆ ಸರ್. ಪಾರ್ಕಿಂಗು ಮತ್ತು ಇದೆಲ್ಲ ಒಂದೇ ಲೆವೆಲ್ ಇದೆ. ಇದು ಒಂದು ಸ್ಟೆಪ್ ಇದೆ. ಒಳ್ಳೆಯದು ಕೂಡ. ಈಗ ಎಕ್ಸಾಕ್ಟ್ ಡೋರ್ ಎಷ್ಟು ಅಗಲಿದೆ ಅಷ್ಟು ತೊಗೊಂಡು ನಾವು ಒಂದೂವರೆ ಅಡಿ ಮುಂದೆ ತೊಗೊಂಡು ಒಂದು ಸ್ಟೆಪ್ನ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದ್ದೀವಿ ಸರ್. ಒಳಗಡೆ ಸರ್ 30-40 ಎಲ್ಲ ಅಂದ್ರೂ 2 BHK ಕುಳಿಸಿರೋದೇ ಕಷ್ಟ ಸರ್. ಅಷ್ಟೇ ಸರ್. ಹೌದು. ಆಮೇಲೆ ಏನಂದ್ರೆ 2 BHK ಅಂದ್ರೆ ಕಂಫರ್ಟಬಲ್ 2 BHK ಬರಲ್ಲ, ಬಟ್ 1 BHK ಚೆನ್ನಾಗಿ ಬರ್ತಾ ಇತ್ತು. ಬಟ್ ಏನಂತಂದ್ರೆ ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಸ್ವಲ್ಪ ಒಂಚೂರು, ಯಾಕಂದ್ರೆ ಒಂದು ಅಡಿಷನಲ್ ರೂಮ್ ಇರಲಿ ಅಂತ ಕ್ರಿಯೇಟ್ ಮಾಡಿರೋದ್ರಿಂದ ಇವಾಗ ಒಬ್ರು ಯಾರನ್ನ ಪೇರೆಂಟ್ಸ್ ಇರ್ತಾರಲ್ಲ, ಚಿಕ್ಕ ಮಕ್ಳಿಗೆ ಯಾರಿಗನೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪ್ಲಾನ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ ನೋಡ್ಬೋದು ಸರ್. ಲಿವಿಂಗ್ ಏರಿಯಾನು ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ ಅರೌಂಡ್ ನಮಗೆ ಒಂದು 8 ಫೀಟ್ ಅಗಲ ಸಿಗುತ್ತೆ ಸರ್. 8-8.5 ಅಡಿ ಅಗಲ ಸಿಗುತ್ತೆ. ಲೆಂತ್ ನಮಗೆ ಒಂದು 11 ಅಡಿ ಸಿಗುತ್ತೆ ಸರ್. 11 ಅಡಿ ಸಿಗುತ್ತೆ. ಫ್ಲೋರಿಂಗ್ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಇದೆಲ್ಲ 2x4 ವೆಟ್ರಿಫೈಡ್ ಯೂಸ್ ಮಾಡಿದ್ದೀವಿ. ಆಮೇಲೆ ಅದೇ ಥರ ಸೇಮ್ಸ್ ಕಟಿಂಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಓಕೆ. ಅಲ್ಲಿ ಇದ್ರಲ್ಲಿ ನೋಡ್ಬೋದು ಸರ್, ಇಲ್ಲೊಂದು ಬೇಸಿಕ್ ಒಂದು ಟಿವಿ ಇಲ್ಲಿ ಹಾಕೊಂಡ್ರು ಅಲ್ಲಿ ಆ ಕಡೆ ಎಲ್ ಶಾಪಲ್ಲಿ ನೀವು ನಿಂತಿರೋ ಕಡೆ ಆರಾಮಾಗಿ ಅಲ್ಲಿ ಸೋಫಾ ಅರೇಂಜ್ಮೆಂಟ್ಸ್ ಹಾಕೊಬಹುದು. ಕರೆಕ್ಟ್. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಇಲ್ಲಿ ನಾವು ಎಕ್ಸಾಕ್ಟ್ ಆಗಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿಗ್ತಾ ಇತ್ತು ಲಿವಿಂಗು. ಬಟ್ ಇದ್ರಲ್ಲಿ ಏನಂತಂದ್ರೆ ಪೂಜಾ ರೂಮ್ ಒಂದು ಇಂಟಿಗ್ರೇಟ್ ಮಾಡಿದ್ವಿ ಸರ್. ಇಲ್ಲಿ ನೋಡ್ಬೋದು ಸರ್, ಇಲ್ಲಿಂದ ಈ ಕಡೆ ಲಿವಿಂಗ್ಕಿನ್ನ ದೊಡ್ಡ ಏರಿಯಾ ಇಲ್ಲಿ ತೊಗೊಂಡಿದ್ದೀವಿ ಸರ್. ಹೌದು. ಏನಾದ್ರು ನಮಗೆ ಪೂಜಾ ರೂಮ್ ಬೇಡ ಅಂತಂದಿದ್ರೆ ನಾವು ಆ ವಾಲ್ ಇಲ್ಲಿಗೆ ತೊಗೊಂಡ್ಬಿಟ್ಟು ಆ ಲಿವಿಂಗು ಸಖತ್ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಪೂಜಾ ರೂಮ್ ಬೇಕೇ ಬೇಕಂತಂದಿದ್ದಕ್ಕೆ ಇದನ್ನೊಂದು ಇದು ಮಾಡಿದ್ದೀವಿ. ಸೈಜ್ ಸರ್ ಪೂಜಾ ರೂಮ್ದು? ಸರ್ ಪೂಜಾ ರೂಮ್ದು ನಮಗೆ ಆಲ್ಮೋಸ್ಟ್ 4x3 ಸಿಗುತ್ತೆ ಸರ್. 4x3 ಸಿಗುತ್ತೆ ಸರ್. ಒಳಗಡೆ ಕಂಪ್ಲೀಟ್ ವೈಟ್ 4 ತೊಗೊಂಡಿದ್ದೀವಿ, ಅಗಲ 4 ತೊಗೊಂಡಿದ್ದೀವಿ, ಉದ್ದ 3 ಫೀಟ್ ತೊಗೊಂಡಿದ್ದೀವಿ. ವೈಟ್ ಹಾಕಿ ಎಲ್ಲ ವೈಟ್ ಟೈಲ್ಸ್ ತೊಗೊಂಡಿದ್ದೀವಿ. ಆಮೇಲೆ ಇದೆಲ್ಲ ಡೋರ್ಸ್ ಅಷ್ಟೇ ಸರ್. ಇದೆಲ್ಲ ನಮಗೆ ವೆರಿ ಮಿನಿಮಮ್ ಬಜೆಟಲ್ಲಿ ಆಗಿರೋದೊಂದು ಅಂತ ಹೇಳ್ಬೋದು. ನಮಗೆ ಇದೆಲ್ಲ ಕೂಡ ರೆಡಿಮೇಡ್ ಡೋರ್ಸು ಮಾಡ್ಕೋಬೋದು. ಬಟ್ ಇವಾಗ ಇದೇನಾಗಿದೆ ಅಂತಂದ್ರೆ ಇಂಟೀರಿಯರ್ ಪ್ಲೈವುಡ್ ಉಳಿದಿರೋದ್ರಲ್ಲೇ ಕಟ್ ಮಾಡಿ ಹಾಕೊಂಡಿದ್ದಾರೆ ಸರ್. ಮಾಡಿರೋದು ಅಲ್ವಾ? ಹೌದು ಸರ್. ಓಕೆ. ಆಮೇಲೆ ಸರ್ ಕಿಚನ್ ಬಂದ್ವಿ ಅಂತಂದ್ರೆ ಕಿಚನ್ ಸ್ಪೇಷಿಯಸ್ ಆಗಿದೆ ಸರ್. ಇದ್ರಲ್ಲಂತೇನು ಎರಡು ಮಾತೇನಿಲ್ಲ.
ಸೊ ನಮಗೆ ಆಲ್ಮೋಸ್ಟ್ 2 ಅಡಿ ಕೌಂಟರ್ ಬಿಟ್ಟು ನಾವು ನೋಡ್ಬೋದು ಸರ್. ಇಲ್ಲಿ ಗಂಟ ನಮಗೆ 4 ಅಡಿ ಇಲ್ಲಿಗೆ ಪ್ಯಾಸೇಜ್ ಇದೆ. ಸೊ ಈ ಪೂಜೆ ರೂಮ್ ಮುಂದೆಗಡೆ ಏರಿಯಲ್ಲೂ ಕಿಚನ್ಗೆ ಸೇರ್ಕೊಳ್ಳುತ್ತೆ. ಎಷ್ಟು ಕಿಚನ್ ಸಫಿಷಿಯೆಂಟಾಗಿ ಹೌದು ಸರ್, ದೊಡ್ಡದಾಗಿರುತ್ತೆ. 11 ಅಡಿ ಲೆಂತ್ ಇದೆ. ಹಿಂಗೆ ನಮ್ಗೆ ಆಲ್ಮೋಸ್ಟ್ ಒಂದು 8 ರಿಂದ 10 ಅಡಿ ಇದು ಒಳಗಡೆ ಸಿಗುತ್ತೆ ಸರ್. ಇಲ್ಲೊಂದು ಡೈನಿಂಗು ಮಾಡ್ಕೋಬೋದು. ಇಲ್ಲಿ ಡೈನಿಂಗು ಮಾಡ್ಕೋಬೋದು ಸರ್. ಅದಕ್ಕೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀವಿ, ಒಂದು ಪಾಯಿಂಟ್. ಮತ್ತೆ ಇಲ್ಲಿ ಬೇಕಾದ್ರೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಏನಾದರೂ ಅವರು ಹ್ಯಾಂಡ್ ವಾಶ್ ಹಾಕೊಳ್ಳೋ ಥರ ಮಾಡ್ಕೋಬೋದು. ಇದು ಫ್ರಿಜ್ಜಿಗೆ ಅಂತ ಕೊಟ್ಟಿದ್ದೀವಿ. ಫ್ರಿಜ್ ಪಾಯಿಂಟ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದೀವಿ ಸರ್. ಓಕೆ ಸರ್ ಕೌಂಟರ್ ಹೇಳೋದಾದ್ರೆ ಸರ್, ಇದು ಆಸನ್ ಗ್ರೀನ್ ಕೌಂಟರು ನಮಗೆ 30 mm ತಿಕ್ಕಿರುತ್ತೆ. ಆಮೇಲೆ ನಾವು ಗೋಡೆ ಕಟ್ಟಿ ಇದನ್ನು ಕೂರಿಸಿರೋದು. ಆಮೇಲೆ ಇದೇನಂತಂದ್ರೆ ಸೂಪರ್ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು ಸರ್. ಇದ್ರ ಮೇಲ್ಗಡೆ ಹತ್ತೋದು ಇಳಿಯೋದು ಏನು ಬೇಕಾದ್ರೂ ಮಾಡಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ನಮಗೆ ಟಾಪ್ ಟೈಲ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲಿಂದ ನೋಡ್ಬೋದು ಕಂಪ್ಲೀಟಾಗಿ ಇಲ್ಲಿಂದ ನಮಗೆ 4 ಅಡಿ ಫುಲ್ ಟೈಲ್ಸ್ ತೊಗೊಂಡಿದ್ದೀವಿ. ಫುಲ್ ಅಲ್ಲಿ ಗಂಟನೂ ತೊಗೊಂಡಿದ್ದೀವಿ ಸರ್, 8 ಗಂಟನೂ ತೊಗೊಂಡಿದ್ದೀವಿ. ಆ್ಯಂಡ್ ಇದನ್ನು ಕೂಡ ಏನು ತುಂಬ ಡಿಸೈನರ್ ಟೈಲ್ಸ್ ಏನಲ್ಲ ಸರ್. ಆಲ್ಮೋಸ್ಟ್ ನಮಗೆ 1.5 ಅಡಿ ಟೈಲ್ಸ್ ಇದ್ದಾವೆ. ಸೊ ಒಂದು ಗಲೀಜು ಆಗದೆ ಇರೋ ಥರ ಒಂದು ಕಾನ್ಸೆಪ್ಟ್ಗೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಆಲ್ರೆಡಿ ಗ್ಯಾಸ್ ಪ್ರೊವಿಷನ್ ಬಂದುಬಿಟ್ಟಿದೆ. ಮತ್ತು ಮಿಕ್ಸಿ ಗ್ರೈಂಡರ್ಸ್ ಎಲ್ಲ ಓಡಿಸೋದಕ್ಕೆ ಇಲ್ಲಿ ಜಾಗ ಇದೆ. ನಮಗೆ ಸಿಂಕು ಮತ್ತು ಟ್ಯಾಪ್ ಕೊಟ್ಬಿಟ್ಟಿದ್ದೀವಿ. ಸಿಂಕು ಅಷ್ಟೇ ನಮಗೆ ಸೌಂಡ್ ಪ್ರೂಫ್ ಸಿಂಕ್ ಇದೆ ಸರ್. ಕ್ವಾಡ್ಸ್ ಹಾಕ್ಬಿಟ್ಟು. ಹೌದು ಸರ್. ಸರ್ ಇದ್ರ ಜೊತೆಯಲ್ಲಿ ಕಿಚನ್ ಸ್ಟೋರೇಜ್ಗೆ ಅಂತೇಳಿ ನೋಡ್ಬೋದು ಫುಲ್ ಸಜ್ಜ ಬಂದಿದೆ. ಆ ಫುಲ್ ಸಜ್ಜಾಗೆ ನಾವೇನಾದ್ರು ಜಸ್ಟ್ ಕ್ಯಾಬಿನೆಟ್ ಮಾಡ್ಕೊಂಡ್ರೆ ಸಾಕು, ಕಂಪ್ಲೀಟ್ ಸ್ಟೋರೇಜ್ ಸಿಕ್ಬಿಡುತ್ತೆ. ಆಮೇಲೆ ಅಲ್ಲಿ ನಮಗೆ ಒಂದು ಚಿಮ್ನಿಗೆ ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಮತ್ತು ಚಿಮ್ನಿಗೆ ಒಂದು ಔಟ್ಲೆಟ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ ಸರ್. ಇದಿಷ್ಟು ಇದರೊಳಗಡೆ ಕವರ್ ಅಪ್ ಆಗಿದೆ. ಇಲ್ಲಿ ಬೇಕಾಗಿರೋಂಥದ್ದು ವಾಷಿಂಗ್ ಮಿಷಿನ್ ಪಾಯಿಂಟು ಮತ್ತು ಫ್ರಿಡ್ಜ್ ಪಾಯಿಂಟ್ಸ್ ಎಲ್ಲ ಕರೆಕ್ಟ್. ಅಲ್ಲಿ ಎಂಟೈರ್ ಏರಿಯಾ ಪೂಜೆ ರೂಮ್ ಕಮ್ ಕಿಚನ್ ಎರಡಕ್ಕೂ ಆಗೋ ಥರ ಇದೆ ಸರ್. ಆ್ಯಂಡ್ ಸರ್ ನೆಕ್ಸ್ಟ್ ಹೋದ್ವಿ ಅಂತಂದ್ರೆ ನೋಡ್ಬೋದು ನಮಗೆ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ 2 ರೂಮ್ ಸಿಗುತ್ತೆ. ಟಾಯ್ಲೆಟ್ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಇದು 1 BHK ಮಾಡಿದ್ರೆ ಇನ್ನೂ ವಿಶಾಲವಾಗಿ ಬರ್ತಿತ್ತು ಅಂತ. ಇದು ರೂಮ್ ಹೋಗ್ಬಿಟ್ಟಿರೋದಲ್ಲ ಸರ್, ಈ ರೂಮ್ ಹೋಗೋದು ಇದು ದೊಡ್ಡದಾಗಿ ಲಿವಿಂಗ್, ಈ ರೂಮ್ ದೊಡ್ಡದಾಗಿ ಬರೋದು, ಟಾಯ್ಲೆಟ್ ಅಲ್ಲಿ ಬಂದ್ಬಿಡೋದು. ತುಂಬಾ ದೊಡ್ಡದಾಗಿ ಬಿಡ್ತಿತ್ತು. ಇಲ್ಲೇನಾದ್ರೂ ಪೂಜೆ ರೂಮ್ ಬಂದಿಲ್ಲ ಅಂದ್ರೆ ಸಫಿಷಿಯೆಂಟ್ ಆಗಿರುತ್ತೆ, ಕ್ಲೀನ್ ಆಗಿ ಆಗ್ಬಿಡ್ತಾ. ಈ ರೂಮ್ ಸೈಜ್, ಇದು ವಾಶ್ರೂಮ್ ಸೈಜ್ ಏನು ಸರ್ ಇದು? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 4/7 ಇದೆ ಸರ್. 4/7 ಇದೆ. ಸೊ ಕಂಪ್ಲೀಟ್ ಆಗಿ ಇದನ್ನು ಕೂಡ ಎರಡು ಟೈಪ್ಸ್ ಆಫ್ ಟೈಲ್ ತೊಗೊಂಡಿದ್ವಿ. ಈ ಕಡೆ ಒಂದು ಶವರ್ ಏರಿಯಾಗೆ ಒಂದು ಟೈಲ್ಸ್ ತೊಗೊಂಡಿದ್ದೀವಿ, ಮತ್ತೆ ಈ ಕಡೆ ಆಪೋಸಿಟ್ ಒಂದು ಕಲರ್ ಟೈಲ್ಸ್ ತೊಗೊಂಡಿದ್ದೀವಿ. ಇದನ್ನು ಕೂಡ 7 feet ಅಲ್ಲಿ ಎಲ್ಲ ಫಿನಿಶ್ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಇದಕ್ಕೆ ಅದು ಕೂಡ ನಮಗೆ 2/4 ಟೈಲ್ಸ್ ಏನಿದೆ. ಸೊ ಎಲ್ಲಾನು ಕೂಡ ಪ್ಯಾಟರ್ನ್ ಕಂಟಿನ್ಯೂ ಟೈಲ್ಸ್ ಏನೇ ಸರ್. ಇದು ನನ್ನ ಮಿಸ್ ಮ್ಯಾಚ್ ಅಂತ ಏನಿಲ್ಲ, ಒಂದೇ ಪ್ಯಾಟರ್ನ್ ಅದು ಎಂಡ್ಲೆಸ್ ಡಿಸೈನ್ ಅಂತ ಹೇಳ್ತೀವಲ್ಲ, ಅದು ನನಗೆ ಕಂಟಿನ್ಯೂಟಿ ಅಂತ ತೊಗೊಂಡಿದ್ವಿ. ಮತ್ತು ಅದಕ್ಕೆ ಸ್ವಲ್ಪ ಲೈಟ್ ಕಲರ್ ಶೇಡಲ್ಲಿ ಈ ಟೈಲ್ಸ್ ತೊಗೊಂಡೋಗಿದ್ವಿ. ಮತ್ತೆಲ್ಲ ಕೂಡ ನಾವು ವಾಲ್ ಮಿಕ್ಸ್ಚರ್ಸು, ಶವರ್ ಪಾಯಿಂಟ್ಸು, ಹ್ಯಾಂಡ್ ವಾಶು ಎಲ್ಲನೂ ಬಂದ್ಬಿಟ್ಟಿದೆ. ಎಲ್ಲ ಬ್ರ್ಯಾಂಡ್ದು ಸ್ವಲ್ಪ ಮಿಕ್ಸ್ ಆಗಿದೆ ಸರ್. ಒಂದು ಬ್ರ್ಯಾಂಡ್ ಅಂತ ತೊಗೊಂಡಿಲ್ಲ, ಎಲ್ಲ ಬ್ರ್ಯಾಂಡ್ದು ಮಿಕ್ಸ್ ಆಗಿದೆ. ಆಮೇಲೆ ಡೋರ್ ನೋಡ್ಬೋದು ಸರ್, ಡೋರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಡೋರು ನಮಗೆ ಕಂಪ್ಲೀಟ್ ಆಗಿ ವುಡ್ ಫಿನಿಶ್ ಡೋರು ಸರ್, ಡೀಟೇಲ್ ಆಗಿದೆ. ಆಮೇಲೆ ನೀಟಾಗಿರುತ್ತೆ, ವಾಟರ್ಗೆ ರೆಸಿಸ್ಟ್ ಆಗುತ್ತೆ. ಮತ್ತೆ ಏನೋ ತಲೆಬಿಸಿ ಏನೋ ಕೊಡಲ್ಲ, ಕಿತ್ತಾಕ್ಬೇಕು ಮಾಡ್ಬೇಕು ಅನ್ನೋದೆಲ್ಲ ಏನಿರಲ್ಲ ಸರ್. ಫ್ರೇಮು WPC ಸರ್. ಒಳ್ಳೆ ಸರ್. ಇದು ಇಲ್ಲೊಂದು ಹ್ಯಾಂಡ್ ವಾಶ್ ಹಾಕೊಟ್ಬಿಟ್ಟು, ಹ್ಯಾಂಡ್ ವಾಶ್ ಇದೆ. ಆಮೇಲೆ ಇಲ್ಲಿ ಎಕ್ಸಾಕ್ಟಾಗಿ ನಮಗೆ ಗೀಸರ್ ಪಾಯಿಂಟ್ ಆಗ್ಬೋದು, ಮತ್ತು ಎಕ್ಸಾಸ್ಟ್ ಫ್ಯಾನ್ ಪ್ರೊವಿಷನ್ ಆಗ್ಬೋದು. ಮತ್ತು ವಿಂಡೋನ ನಮಗೆ ಕ್ಲಿಯರ್ ಗ್ಲಾಸ್ ಇಲ್ಲ, ವಿಂಡೋನು ಕೂಡ ನಮಗೆ ಪಿನ್ನಿಡ್ ಗ್ಲಾಸ್ಗಳನ್ನು ಯೂಸ್ ಮಾಡಿದ್ದೀವಿ. ಮೆಶ್ ಕೂಡ ಹಾಕೊಟ್ಬಿಟ್ಟಿದ್ದೀವಿ. ಹೌದು ಸರ್, ವಿತ್ ಮೆಶ್ ಟ್ರ್ಯಾಕ್ ಇದೆ ಸರ್. 2.5 ಟ್ರ್ಯಾಕ್ ಇದೆ ಸರ್. ಓಕೆ, ಬಟ್ ಇನ್ನು ಮುಂದೆ ಹೋಗಿ ಸರ್. ಮುಂದೆ ಬಂದ್ರೆ ಇಲ್ಲೊಂದು ರೂಮ್ ತೋರ್ಸೋಣ ಸರ್. ರೂಮ್ ಡೋರ್ ಒಂದು ತೋರಿಸ್ಬಿಟ್ಟು ಸರ್. ಇದನ್ನು ಕೂಡ ವೆರಿ ಬೇಸಿಕ್ ಬಜೆಟ್ ಡೋರ್ಸ್ಗಳು ಸರ್. ಇದೆಲ್ಲ ಒಂದು 3,500-4 ಸಾವಿರದಲ್ಲಿ ಡೋರ್ ಸಿಕ್ಬಿಡುತ್ತೆ ನಮಗೆ. ಮತ್ತೆ ಇದೆಲ್ಲ ಫ್ರೇಮಿಂಗ್ ಇದೆಲ್ಲ ಅಂದ್ರೆ ನಮ್ಗೆ ಒಂದು 10-15 ಸಾವಿರದ ಒಳಗಡೆ ಎಲ್ಲ ಮುಗಿದೋಗ್ಬಿಡುತ್ತೆ. 10,000ಗೆ ಮುಗಿಸ್ಬೋದು ಅಲ್ವಾ? ಮುಗಿಸ್ಬೋದು ಸರ್. ಓಕೆ, ಅದೇ ಲಿವಿಂಗ್ ಅಲ್ಲಿ ಏನು ಹಾಕಿದೀವಲ್ಲ ಅದೇ ಟೈಲ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಅದೇ 2/4 ಟೈಲ್ಸ್ನ ಯೂಸ್ ಮಾಡ್ಕೊಂಡಿದೀವಿ. ಇದು ನಮಗೆ ಅಗಲ ಬಂದ್ಬಿಟ್ಟು ಇದನ್ನು ಕೂಡ 10 ಅಡಿಗೆ ನಮಗೊಂದು 9 ಅಡಿ ಸಿಗುತ್ತೆ ಅಂತ ಹೇಳ್ಬೋದು ಸರ್. 10/9 ಸಿಗುತ್ತೆ ಅಂತ ಹೇಳ್ಬೋದು ಸರ್. ಅಷ್ಟೇ ಏರಿಯಾ ಸಿಗುತ್ತೆ. ಅದೇ ಕಂಟಿನ್ಯೂಟಿ ತೊಗೊಂಡಿದ್ವಿ. ಆಮೇಲೆ ಪೇಂಟಿಂಗ್ ಬಗ್ಗೆ ಹೇಳೋದಾದ್ರೆ ಪೇಂಟಿಂಗ್ ಎಲ್ಲ ಕಡೆ ಒಂದೇ ತೊಗೊಂಡಿದ್ದೀವಿ ಸರ್. ಒಂದು ಸ್ವಲ್ಪ ರೆಡ್ ಫಿನಿಶ್ ಇರೋದು, ಒಂದು ಆಫ್ ವೈಟ್ ಇಲ್ಲ ಅಂತಂದ್ರೆ ಒಂದು ಪೇಸ್ಟಲ್ ಕಲರ್ ಸಿಗಂತ ಹೇಳ್ಬೋದು. ಅದನ್ನೇ ತೊಗೊಂಡು ಕಂಪ್ಲೀಟಾಗಿ ತೊಗೊಂಡೋಗಿದ್ದೀವಿ. ಅದಕ್ಕೆ ಬಾರ್ಡ್ರಿಗೆ ಸಜ್ಜಾ ಬಾರ್ಡರ್ಗಳಿಗೆ ಅಂತೇಳಿ ಒಂದು ಡಾರ್ಕ್ ಪೇಂಟ್ ಮಾತ್ರ ಮಾಡ್ಕೊಂಡಿದ್ದೀವಿ ಸರ್. ಪೇಂಟ್ ಮಾಡಿದ್ದೀರಾ? ಹೌದು ಸರ್. ಓಕೆ, ಸೊ ಇದೆಲ್ಲ GM ಅಲ್ವಾ ಸರ್? ಇದು GM ಸ್ವಿಚಸ್ ಸರ್. ಎಲ್ಲ ಕಡೆ GM ಸ್ವಿಚಸ್ ಕೊಟ್ಟಿದ್ದೀವಿ. ಆಮೇಲೆ 2-way ಸ್ವಿಚಸ್ಗೂ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಕಾಟ್ ಈ ಡೈರೆಕ್ಷನ್ಗೆ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಎಲ್ಲಿ ಸರ್? ಕಾಟ್ ಈ ಡೈರೆಕ್ಷನ್ಗೆ ಅಂತ. ಈ ಡೈರೆಕ್ಷನ್ ಅಲ್ಲ? ಹೌದು. ಆಮೇಲೆ ವಿಂಡೋ ಗ್ರಿಲ್ಸು ನೋಡ್ಬೋದು ಸರ್. ಎಲ್ಲ ನಮಗೆ MS ವಿಂಡೋ ಗ್ರಿಲ್ಸ್ ಕೊಟ್ಟಿದ್ದೀವಿ. ಮತ್ತು 2.5 ಟ್ರ್ಯಾಕ್ ವಿಂಡೋಸ್ ಕೊಟ್ಬಿಟ್ಟಿದ್ದೀವಿ. UPVC ತೊಗೊಂಡಿದ್ದೀರಾ? ಇದು ಯುನೀಕ್ ಆಗಿದೆ ನೋಡಿ ಸರ್ ಇದು. ಹಾಂ ಸರ್.
ಯುನಿಕ್ ಆಗಿರೋ ಹೌದು ಸರ್, ಫ್ಲಾಟ್ ಆಗಿದೆ, ಎಲ್ಲ ಎಕ್ಸ್ಪೋಸ್ ಏನಿಲ್ಲ, ಫ್ಲಾಟ್ ಡಿಸೈನ್. ಫ್ಲಾಟ್ ಡಿಸೈನ್. ಹೌದು ಸರ್. ಓಕೆ, GMದು. GM. ಈ ಕಡೆ ಬಂದರೆ ಈ ರೂಮ್ ಸೈಜ್ ಏನಿದೆ? ಈ ರೂಮ್ ಸೈಜು ಸರ್ ಲೆಂತ್ ಜಾಸ್ತಿ ಸಿಗುತ್ತೆ ಇದು, ಸ್ವಲ್ಪ ಅಗಲ ಒಂಚೂರು ಚಿಕ್ಕದಾಗಿ ಸಿಕ್ಕಿದೆ. ಯಾಕಂದ್ರೆ ನಮ್ಗೆ ಇದೇನಂದ್ರೆ ಸರ್, ಕೆಳಗಡೆ ಬಾಡಿಗೆ ಮನೆ ಮಾಡಿದಾಗ ನಮ್ಗೆ ಅಗೇನ್ ಚಾಲೆಂಜ್ ಅಂತಂದ್ರೆ ಕಾಲಮ್ ಪೊಸಿಷನ್. ಓಕೆ, ಕಾಲಮ್ ಪೊಸಿಷನ್ ಮತ್ತೆ ಬೀಮ್ ಪಾಸ್ ಆಗೋದು ಎಲ್ಲಾನು ಮೇಲ್ಗಡೆ ಡೂಪ್ಲೆಕ್ಸ್ ಏನಾಗುತ್ತೆ ಅಂತ ನೋಡ್ಕೊಂಡ್ರೆ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಬಂದ್ಬಿಡುತ್ತೆ ಸರ್. ಒಂದು 8 ಫೀಟ್ ಇರ್ಬೋದಲ್ವಾ ಸರ್ ಇದು? ಅಗಲ ಇದೆ ಸರ್, ನಮ್ಗೆ ಆಲ್ಮೋಸ್ಟ್ ಒಂದು 8 ಫೀಟ್ ಸಿಗುತ್ತೆ. ಲೆಂತ್ ವೈಸ್ ಹೇಳೋದಾದ್ರೆ ನಮಗೆ ಒಂದು 12 ಅಡಿ ಮೇಲೆ ಸಿಗುತ್ತೆ ಸರ್ ಇದು. ಪರವಾಗಿಲ್ಲ ಸರ್, ನಾವು ಆರಾಮಾಗಿ ಸರ್ ಆ ಮೂಲೆಯಲ್ಲಿ ನಾವು ಡಬಲ್ ಕೋಟ್ ಹಾಕೊಂಡು ಬೇಕಾದ್ರೆ ಇರ್ಬೋದು ಸರ್. ಇರ್ಬೋದು. ಇದಿಷ್ಟು ಜಾಗ ತನಕ ಕಾಟ್ ಹಾಕ್ಬಿಟ್ರೆ, ಕಾಟ್ ಹಾಕಿದ್ರೆ ಇನ್ನೆಷ್ಟು ಜಾಗ ಉಳಿಯುತ್ತೆ ಸರ್? ನಮ್ಗೆಲ್ಲ 2-3 ಟೈಲ್ಸ್ ಹೋಗುತ್ತೆ, ಇನ್ನು ನಮಗೆ 8 ಅಡಿ ಜಾಗ ಉಳಿಯುತ್ತೆ ಸರ್. ಆ ಕಡೆ ವಾರ್ಡ್ರೋಬ್ ಮಾಡ್ಕೋಬೋದು. ಈ ಕಡೆ ಆರ್ಡರ್ ಮಾಡ್ಬೋದು ಸರ್. ಇಲ್ಲಿ ಹೆಂಗೋ ಸಜ್ಜೆ ಕೊಟ್ಟಿದ್ದೀವಲ್ಲ, ಈ ಲೆವೆಲ್ಗೆ ಚಿಕ್ಕದಾಗ ಒಂದು ಆರ್ಡರ್ ಮಾಡ್ಕೋಬೋದು. ಇಲ್ಲಿ ಒಂದು ಸ್ಟಡಿ ಟೇಬಲ್ ಮಾಡ್ಕೋಬೋದು. ಅಷ್ಟು ಸ್ಪೇಷಿಯಸ್ ಆಗಂತ ಇದೆ ಸರ್. ಟೇಸ್ಟ್ ಚೆನ್ನಾಗಿದೆ ಬಿಡಿ. ಹೌದು ಸರ್. ಸೊ 2 BHK ಅಂತ ಹೇಳ್ಬೋದು ಆರಾಮಾಗಿ ಹೇಳ್ಬೋದು ಸರ್. ಅಂದ್ರೆ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಆಗಲ್ಲ. ಬಟ್ ಇದೇನಂತಂದ್ರೆ ಈಗ ಸ್ವಲ್ಪ ಒಂಚೂರು ನಾವು ಸ್ವಲ್ಪ ರೂರಲ್ ಅಲ್ಲಿ ಇರೋದ್ರಿಂದ ಇದು ಸಫಿಷಿಯೆಂಟ್ ಆಗಿ 2 BHK ಅಂತ ಆರಾಮಾಗಿ ಹೋಗುತ್ತೆ ಸರ್. ಒಂದು 10,000 ಅಂತೂ ಬಾಡಿಗೆ ಆರಾಮಾಗಿ ಬರುತ್ತೆ ಸರ್. 10-12 ಸಾವಿರ ಅಂತ ಆರಾಮಾಗಿ ಬರುತ್ತೆ. ಬನ್ನಿ ಸರ್, ಸ್ಟೆಪ್ಸ್ ಹತ್ರ ಹೋಗೋಣ. ಬನ್ನಿ ಸ್ಟೆಪ್ಸ್ ಹತ್ರ ಹೋಗೋಣ ಸರ್. ಮೇಲೆ ಬಂದರೆ ಸರ್, ಮೇಲೆ ಇವಾಗ ನಾವು ಓನರ್ ಮನೆ ನೋಡಕ್ ಹೋಗ್ತಾ ಇದೀವಿ. ಸೊ ಓನರ್ ಮನೆ ಆಲ್ಮೋಸ್ಟ್ ಡೂಪ್ಲೆಕ್ಸ್, ಒಳಗಡೆಯಿಂದನೂ ಸ್ಟೆಪ್ಸ್ ಇದೆ ಮತ್ತೆ ಆಚೆಗಡೆಯಿಂದನೂ ಸ್ಟೆಪ್ಸ್ ಇದೆ ಸರ್. ಓಕೆ ಓಕೆ, ಎರಡು ಕಡೆ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಎರಡು ಕಡೆ ಸ್ಟೆಪ್ಸ್ ಇದೆ. ಆಕ್ಚುಲಿ ಅದೇನಂತಂದ್ರೆ ಅದು ಸ್ವಲ್ಪ ನಮ್ಗೆ ಸ್ಪೇಸ್ ವೇಸ್ಟ್ ಆಗಿದೆ. ಬಟ್ ಅವರು ಫ್ಯೂಚರ್ ಬೇಕು ಅಂತ ಹೇಳಿ ಆ ಥರನೇ ಮಾಡಿಸ್ಕೊಂಡಿದ್ದಾರೆ. ಓಕೆ ಓಕೆ, ಬಟ್ ಅದನ್ನು ಕೂಡ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ಈ ಜಾಲಿ ಒಂದು ಜಾಲಿ ನೋಡ್ಬೋದು ಸರ್, ಅಲ್ಲಿ ಆಚೆಗಡೆಯಿಂದ ನೋಡಿದ್ವಲ್ಲ. ಮಾಡ್ಬೇಕಾದ್ರೆ ಏನಂತಂದ್ರೆ ಸರ್, ಇದು ನಮಗೆ ಜಾಲಿದೇನು ಏನು ಅಂತ ಹೇಳಿದ್ರೆ, ಇದು ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ, ಮಾಡ್ಬೇಕಾದ್ರೆ ಅದೇ ಅಷ್ಟೇ ಡಿಫಿಕಲ್ಟ್ ಕೆಲಸ ಮಾಡ್ಬೇಕಾರೆ. ಯಾಕಂತಂದ್ರೆ ಇದೆಲ್ಲ ಫಿನಿಶಿಂಗ್ ಕ್ಲೀನ್ ಆಗಿರಲ್ಲ, ಅವೆಲ್ಲ ಬಾಟಮ್ಗಳು ಅದೆಲ್ಲಾನು ಅದು ಕ್ಲೀನಾಗಿ ನೋಡ್ಬೋದು ಸರ್. ಸಿಮೆಂಟ್ ಗ್ರೂನೆಲ್ಲ ಕ್ಲೀನಾಗಿ ಹಾಕಿ ಅದ್ರ ಮೇಲ್ಗಡೆ ಕ್ಲೀನಾಗಿ ಕಟ್ಕೊಂಡು ಹೋಗ್ಬೇಕು. ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಒಬ್ಬ ಆಲ್ಮೋಸ್ಟ್ ಒಂದು 10 ಅಡಿಗೆ 10 ಅಡಿದು ಒಂದು ಗೋಡೆನೆ ಕಟ್ಬಿಡ್ಬೋದು. ಟೈಮ್ ಬೇಕಾಗುತ್ತೆ ಸರ್. ಒಂದು ಡಿಸೈನ್ಸ್ ಮಲ್ಟಿಪಲ್ ಡಿಸೈನ್ ಸಿಗುತ್ತೆ, ನೋಡ್ಬೋದು ಸರ್. ಇಲ್ಲಿ ಇದನ್ನ ಓಪನಿಂಗ್ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಏರ್ ಬ್ಲಾಕ್ ಆಗೋದು. ಇದು ನಮಗೆ ವೆಂಟಿಲೇಷನ್ಗೂ ಚೆನ್ನಾಗಿರುತ್ತೆ ಮತ್ತು ಔಟ್ಲುಕ್ಕು ಕೂಡ ಯಾವಾಗಲೂ ಈ ಥರದ್ದು ನಮಗೆ ಸ್ವಲ್ಪ ಈ ನ್ಯಾಚುರಲ್ ಎಲಿಮೆಂಟ್ಸ್ ಏನೇ ಯಾವ ಥರ ಕಲರ್ಸ್ ಇರುತ್ತಲ್ಲ ಸರ್, ಅದನ್ನ ಯೂಸ್ ಮಾಡಿದಷ್ಟು ನಮ್ಗೆ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ SS ರೇಲಿಂಗ್ಸ್ ತೊಗೊಂಡಿದ್ದಲ್ಲ? ಕಂಪ್ಲೀಟ್ SS ತೊಗೊಂಡಿದ್ದೀವಿ ಸರ್. ಓಕೆ, ಸ್ಟೆಪ್ಸ್ ಗ್ರಾನೈಟ್ ಬಗ್ಗೆ ಹೇಳಿ ಸರ್. ಸ್ಟೆಪ್ಸ್ ಗ್ರಾನೈಟ್ ನೋಡ್ಬೋದು ಸರ್. ಗ್ರಾನೈಟ್ ರೆಗ್ಯುಲರ್ ಗ್ರಾನೈಟೇನೆ, ಸ್ವಲ್ಪ ಲೈಟ್ ಆಗಿ ಆಂಟಿ ಸ್ಕಿಡ್ ಇದೆ. ಲಪ ಥರದಲ್ಲೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಎಷ್ಟು ಕಾಸ್ಟ್ ಎಷ್ಟು ಆಯ್ತು ಸರ್? ಇದು ನಮ್ಗೆ ಆಗುತ್ತೆ ಸರ್ ಒಂದು 90 ರೂಪೀಸ್ ಗಂಟೆ ಆಗುತ್ತೆ ಸರ್. 90 ರೂಪಾಯಿ ಆಗುತ್ತೆ. ಇಡೀ ಮನೆ SS ರೇಲಿಂಗ್ಸ್ ಏನ ಸರ್? ಆಮೇಲೆ ರೈಸರ್ ಬಂದ್ಬಿಟ್ಟು ನಮಗೆ ಸಾದ್ರಳ್ಳಿ ಕಲ್ ಥರ ತೊಗೊಂಡ್ಬಿಟ್ಟಿದ್ದೀವಿ. ಸಾದ್ರಳ್ಳಿ ಫಿನಿಶ್ ಥರ ತೊಗೊಂಡಿದ್ದೀವಿ. ಆಮೇಲೆ ಸ್ಪೇಸ್ ನೋಡ್ಬೋದು ಸರ್, ನಮ್ಗೆ ಆಲ್ಮೋಸ್ಟ್ ಒಂದು 3 ಫೀಟ್ ಆರಾಮ ಕಂಫರ್ಟಬಲ್ 3 ಫೀಟ್ ಕಂಫರ್ಟಬಲ್ ಆಗಿದೆ ಸರ್. ಆರಾಮಾಗಿ ಸಾಕಾಗುತ್ತೆ. SS ರೈಲಿಂಗ್ ರೆಗ್ಯುಲರ್ ಇದೇನೆ ಸರ್. ಇದ್ರಲ್ಲಿ ಬೇರೆ ಡಿಸೈನ್ಸ್ ಏನು ಚೇಂಜ್ ಮಾಡಿಲ್ಲ. ಮೇಲ್ಗಡೆ ಒಂದು ರೌಂಡ್, ಕೆಳಗಡೆ ಎಲ್ಲ 3 ರೌಂಡ್ ಡಿಸೈನ್ಸ್ ತೊಗೊಂಡಿದ್ದೀವಿ. ಮತ್ತೆ ಹ್ಯಾಂಡ್ ಹಿಡ್ಕೊಳ್ಳೋಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಸರ್. ಫ್ರಂಟ್ ಅಪ್ರೋಚ್ ಏನು ಮಾಡಿದ್ರೆ ಸರ್, ಇಲ್ಲಿ ನೋಡ್ಬೋದು ಸರ್, ಇಲ್ಲೊಂದು SS ಗೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಇದು ನಮ್ಮ ಸ್ಕೋಪಲ್ಲಿ ಬಂದಿಲ್ಲ, ಕ್ಲೈಂಟ್ ಅಡಿಷನಲಿ ಮಾಡ್ಕೊಂಡಿರೋದು. ಸೊ ಇದು ಕಂಪ್ಲೀಟ್ ಆಗಿ, ಯಾಕಂದ್ರೆ ಇಲ್ಲಿ SS ಬಂದಿರೋದ್ರಿಂದ SS ಸೇಫ್ಟಿ ಗ್ರಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಸೊ ಆ ಕಡೆ ಪೂರ್ತಿ SS ಅಲ್ವಾ ಅದು? ಇದು ಪೂರ್ತಿ SS ಏನೇ ಸರ್. ಇದು ಪೂರ್ತಿ SS ಏನೇ. ಇದರಲ್ಲಿ ಏನಂತಂದ್ರೆ ಇವಾಗ ಕಂಪ್ಲೀಟ್ ಆಗಿ ಡಿಸೈನ್ಸ್ನ ಮಾಡಿರೋ ರೀಸನ್ ಏನಂತಂದ್ರೆ ಸರ್, ಇವಾಗ ಎಲ್ಲ ಹಾರಿಜಾಂಟಲ್ ಪೈಪ್ಸ್ನ ರನ್ ಮಾಡಿರೋದು. ಏನಂತಂದ್ರೆ ಇದಕ್ಕೆ ಬೇಕಾದ್ರೆ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳು ಬರುತ್ತಲ್ಲ ಸರ್, ಅದನ್ನೆಲ್ಲ ಅವ್ರು ಹ್ಯಾಂಗ್ ಮಾಡ್ಕೋಬೋದು. ವರ್ಟಿಕಲ್ ಗಾರ್ಡನಿಂಗ್ ಥರ ಅವ್ರು ಕ್ರಿಯೇಟ್ ಮಾಡ್ಕೋಬೋದು. ನ್ಯಾಚುರಲ್ ಆಗರಾಗಲಿ ಇಲ್ಲ ಆರ್ಟಿಫಿಷಿಯಲ್ ಆಗಲಿ, ಎರಡು ಥರನೂ ಪ್ಲಾನ್ ಮಾಡ್ಬೋದು ಸರ್. ಅದು ನಮಗೆ ಔಟ್ಲುಕ್ಕು ಬರುತ್ತೆ, ಆಮೇಲೆ ಒಂದು ಚೆನ್ನಾಗಿ ಕಾಣುತ್ತೆ ಸರ್. ಓಕೆ, ಈ ಸ್ಪೇಸ್ ಎಷ್ಟಿದೆ ಸರ್? ಈ ಸ್ಪೇಸ್ ಆಗಿ ನಮಗೆ 4 ಅಡಿ ಅಗಲ ಇದೆ ಸರ್. ಕೆಳಗಡೆ ಏನು ಪ್ಯಾಸೇಜ್ ಇದೆಯಲ್ಲ ಅಷ್ಟು ಅಗಲ ಇದೆ. ಸ್ಟೇರ್ ಕೇಸ್ ಎಲ್ಲ ನಮ್ಗೆ 6 ಅಡಿ ಬರುತ್ತೆ. ಇಲ್ಲಿ ನಮಗೆ 4 ಅಡಿ ತೊಗೊಂಡಿದ್ದೀವಿ. ಬಟ್ 4 ಅಡಿ ನೋಡ್ಬೋದು ಸರ್, ಕಂಫರ್ಟಬಲ್ ಆಗಿದೆ. ನಾನು ನಿಂತ್ಕೊಂಡ್ರೆ ಈ ಕಡೆ ಎಷ್ಟು ಸ್ಪೇಸ್ ಇದೆ, ಈ ಕಡೆ ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಹೌದು. ಸೊ ಅಲ್ಲಿ ಡೋರ್ ಲಾಕ್ ಹಾಕ್ಬಿಟ್ರೆ ಅಷ್ಟೇ, ಮೇಲ್ಗಡೆ ಹೋಗೋರು ಹೋಗ್ಬೋದು ಮತ್ತು ಕೆಳಗಡೆಯಿಂದಾನೆ ಆಕ್ಸೆಸ್ ಮಾಡ್ಕೋಬೋದು. ಇವ್ರಿಗೆ ಒಂದು ಪ್ರೈವಸಿನೂ ಕೂಡ ಇರುತ್ತೆ ಅಂತ ಹೇಳಿ ಅದು ಮಾಡ್ಕೊಂಡಿದ್ದಾರೆ. ಕ್ಲಾಡಿಂಗ್ ಬಗ್ಗೆ ಹೇಳಿ ಸರ್. ಕ್ಲೈಡಿಂಗ್ ಅದು ಕೆಳಗಡೆ ನಾವು ನೋಡೋದಲ್ಲ ಸರ್, ಅದಕ್ಕೂ ಇದಕ್ಕೂ ಡಾರ್ಕ್ ಶೇಡ್ ಎಲ್ಲ ಸೇಮ್ ತೊಗೊಂಡಿದ್ದೀವಿ. ಈ ಟೈಲ್ಸ್ ಮಾತ್ರ ಒಂಚೂರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ತೊಗೊಂಡಿದ್ದೀವಿ. ಸೊ ಇದೆಲ್ಲ ಎಲ್ಲಾನು ಸ್ವಲ್ಪ ಸ್ಟೋನ್ ಫಿನಿಶ್ ಥರನೇ ಬರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಗ್ರೇಸ್ ಜಾಸ್ತಿ ಇರೋದನ್ನು ತೊಗೊಂಡಿದ್ದೀವಿ. ಯೂಶಲಿ ನಾವು ಸ್ವಲ್ಪ ಪ್ಲೇನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇರ್ತಿದ್ವಿ. ಸೊ ಇಲ್ಲಿ ಬೆಳಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಪ್ರಿಫರ್ ಮಾಡಿದ್ದೀವಿ ಸರ್. ಈ ವಿಂಡೋ ಕೂಡ ಸ್ವಲ್ಪ ಯೂನಿಕ್ ಆಗಿದೆ. ವಿಂಡೋನ ಯೂನಿಕ್ ಆಗಿದೆ ನೋಡಿ ಸರ್, ಯಾಕಂದ್ರೆ ಫುಲ್ ಲೆಂತ್ಗಿದೆ. 3 ಪಾರ್ಟ್ ತೊಗೊಂಡಿದ್ದೀವಿ ಸರ್. ಯಾಕಂದ್ರೆ ಕೆಳಗಡೆ ಅಲ್ಲಿ ಸೋಫಾ ಅದಿದೆನ್ನ ಬಂದ್ಬಿಡುತ್ತಾ, ಇಲ್ಲ ಅಂತಂದ್ರೆ ಇನ್ನೊಂದು ಆಕ್ಸಿಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇಷ್ಟು ಮಾತ್ರ ನಮಗೆ ಮೇಲೆ ಮೂವಬಲ್ ಇಟ್ಕೊಂಡಿದ್ವಿ, ಕೆಳಗಡೆದೆಲ್ಲ ಫಿಕ್ಸೆಡ್ ಬರಿ ಬೆಳಕಿಗೆ ಅಂತ ಇಟ್ಕೊಂಡಿದ್ವಿ. ಒಳ್ಳೆ ಕೆಲಸ. ಆಮೇಲೆ ಅದೇ ಇಲ್ಲಿ ನಾವು ವುಡನ್ ವಿಂಡೋಸ್ ಹಾಕಿದ್ವಿ, ಓಪನಬಲ್ ಕೊಟ್ವಿ ಅಂತಂದ್ರೂ ಪ್ಯಾಸೇಜ್ಗೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್.
ಓಕೆ. ಗ್ಲಾಸಸ್ ಅಷ್ಟೇ ಒನ್ ವೇ ಬ್ಲೂ ಕೊಟ್ಬಿಟ್ಟಿದೆ ಸರ್, ಒಳಗಡೆಯಿಂದ ಏನು ವಿಸಿಬಲ್. ಮಿರರ್ ಗ್ಲಾಸ್ ಅಲ್ವಾ ಇದು? ಹೌದು ಸರ್, ಮಿರರ್ ಗ್ಲಾಸ್. ಫ್ರಂಟ್ ಕ್ಲಾಡಿಂಗು ಇದನ್ನು ಕೂಡ ಒಂದು ನ್ಯಾಚುರಲ್ ಸ್ಟೋನ್ ತೊಗೊಂಬಿಟ್ಟಿದ್ದು ಲೇ ಮಾಡಿರೋದು ಸರ್. ಇದನ್ನು ಕೂಡ ನಮ್ಗೆ ಆಲ್ಮೋಸ್ಟ್ ಒಂದು ಬಜೆಟ್ ಫ್ರೆಂಡ್ಲಿನೇ ಅಂತಂತ ಹೇಳ್ಬೋದು. ಇದನ್ನು ತುಂಬ ಬಜೆಟ್ ಏನೂ ಆಗಲ್ಲ ನಮ್ಗೆ. ಆಲ್ಮೋಸ್ಟ್ ಒಂದು 60 to 70 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಸಿಕ್ಬಿಡುತ್ತೆ ಸರ್. 60 to 70. ಹೌದು ಸರ್, ಅಷ್ಟೊಳಗಡೆನೇ ಸಿಗುತ್ತೆ. ಒಂದು ಹೈಲೈಟ್ ಏರಿಯಾಗೆ ಅಂತೇಳಿ ತೊಗೊಂಡಿದ್ವಿ. ಎದುರುಗಡೆ ಬರ್ತಾ ಇದ್ದಂಗೆ ಸ್ವಲ್ಪ ಹೈಲೈಟ್ ಆಗಲಿ ಅಂತ. ಚೆನ್ನಾಗಿರುತ್ತೆ. ಮೇಲ್ಗಡೆ ರೂಪಿಂಗ್ ಸರ್? ಮೇಲ್ಗಡೆ ರೂಫಿಂಗ್ ಎಲ್ಲ ನಮಗೆ PVC ಸರ್, PVC ಫಾಲ್ ಸೀಲಿಂಗ್ ಕಂಪ್ಲೀಟ್ಲಿ PVC. ಇದು ಇಂಟೀರಿಯರ್ ಇಂಟೀರಿಯರ್ ಅಲ್ಲಿ ಬಂದಿರೋದು ಸರ್. ಅಲ್ಲಿ ಇಲ್ಲಿ ನಾವು ಹೈಲೈಟು ಮಾಡ್ಕೋಬೋದು ಸರ್. ಅಂದ್ರೆ ಒಂದು ನಮಗೆ ಮ್ಯೂರಲ್ ಆರ್ಟ್ಸ್ ಅದನ್ನ ಹಾಕೊಂಡು ಗಣೇಶ್ ಅದನ್ನೆಲ್ಲ ಏನು ಮೆಟಲ್ ಆರ್ಟ್ ಏನು ಬೇಕಾದರೂ ಹಾಕೋಬಹುದು. ಡೋರ್ ಹೇಳ್ಕೊಳ್ಳಿ ಸರ್, ಡೋರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಸರ್. ಸ್ವಲ್ಪ ಯೂನಿಕ್ ಆಗಿದೆ ಸರ್ ಡೋರ್. ಇದು ಡೋರ್ ನೋಡ್ಬೋದು ಸರ್. ಡೋರ್ ಯಾಕಂದ್ರೆ ತುಂಬ ಸುಮಾರು ಬಿಲ್ಡಿಂಗ್ ಹಾಕಿದೀವಿ, ಎಲ್ಲ ಅದರಲ್ಲೆಲ್ಲ ಚೇಂಜಸ್ ಏನಿರೋದು ಅಂದ್ರೆ ಇಲ್ಲೂ ಕೂಡ ಇದೇ ತರ ಗ್ರೂ ಡಿಸೈನ್ಸ್, ಕರು ಡಿಸೈನ್ಸ್ ಇರೋದು. ಇಲ್ಲಿ ಇದನ್ನು ಗುಬ್ಬಿ ಡಿಸೈನ್ಸ್ ನ ವುಡ್ಡಲ್ಲೇ ಮಾಡ್ಬಿಟ್ಟಿದ್ದಾರೆ. ವುಡ್ಡಲ್ಲೇ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಸೆಂಟರ್ ಆರ್ಟ್ ತುಂಬಾ ಚೆನ್ನಾಗಿದೆ. ಪಾಲಿಶಿಂಗ್ ಸೂಪರ್ ಆಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್. ಪಾಲಿಶಿಂಗ್ ನೀಟಾಗಿ ಬಂದಿದೆ ಮತ್ತು ಸ್ವಲ್ಪ ಬ್ರೈಟ್ ಆಗಿ ಆಗಿದೆ. ಆಮೇಲೆ ವಾಸ್ಕಲ್ ಬಗ್ಗೆ ಹೇಳಿದ್ರೆ ಸರ್ ನಮಗೆ 6x4 ಸೈಜ್ ತೊಗೊಂಡಿದ್ದೀವಿ. ಹೆವಿ ವಾಸ್ಕಲ್ ಅಂತಾನೆ ಹೇಳ್ಬೋದು. ಮತ್ತು ಡೋರು ನೋಡ್ಬೋದು ಸರ್, ಹೆವಿಯಾಗೇ ಇದೆ. ಮತ್ತೆ ಒಂದು ಲೆಂತ್ ಹ್ಯಾಂಡಲ್ ಕೂಡ ಇದೆ. ಆ್ಯಂಡ್ ನಮಗೆ ಪಾಲಿಶಿಂಗ್ ಆಗಿರೋದ್ರಿಂದ ಕ್ಲೀನಾಗಿ ಗ್ರೈನ್ಸ್ ಎಲ್ಲನೂ ವಾಸ್ಕಲ್ಲು ಮತ್ತು ಅದಕ್ಕೂ ಮ್ಯಾಚ್ ಮಾಡಿರೋದ್ರಿಂದ ನೀಟಾಗಿ ಬಂದಿದೆ ಸರ್. ಸೊ ಲಿವಿಂಗ್ ಸೈಜ್ ಏನಿದೆ ಸರ್? ಸರ್ ಲಿವಿಂಗ್ ಸೈಜ್ ನೋಡ್ಬೋದು ನಮಗೆ ಆಲ್ಮೋಸ್ಟ್ ಒಂದು 14 feet ಬೈ ನಮಗೆ 11 feet ಸಿಗುತ್ತೆ ಸರ್. 14 by 11 11.5 ಗಂಟೆ ಸಿಗುತ್ತೆ ಎಕ್ಸಾಕ್ಟಾಗಿ ಹೇಳೋದಾದರೆ. ಸೊ ನಮಗೆ ಇಲ್ಲೇನಂತಂದ್ರೆ ಸರ್, ಲಿವಿಂಗಲ್ಲಿ ಯಾಕೆ ಇದನ್ನು ಬರೀ 14 ಅಂತ ರೈಡ್ ಮಾಡ್ತಾ ಇದೀವಿ ಅಂತಂದರೆ, ಇದು ಓಪನ್ ಕಿಚನ್ ಥರ ಇಟ್ಕೊಂಡಿದ್ದೀವಿ ಸರ್. ನೀವು ಇಲ್ಲಿ ನಿಂತ್ಕೊಂಡು ಹಿಂಗೆ ತೋರಿಸ್ಬೋದು. ಹಿಂಗೆ ತೋರಿಸಿದ್ರೆ ನಿಮಗೆ ಅಲ್ಲಿ ಗಂಟೆ ನಿಮಗೆ ಲಿವಿಂಗ್ ಥರನೇ ಬರುತ್ತೆ ಸರ್. ಕಂಪ್ಲೀಟ್ ಅಲ್ಲಿವರೆಗೂ ಡೈನಿಂಗ್ ಏರಿಯಾ ಸಪ್ರೇಟ್ ಆಗಿದೆ. ಇಲ್ಲಿ ಬರೀ ಸಿಟ್ಟಿಂಗ್ ಏರಿಯಾನೇ ನಾನು ಹೇಳ್ತಾ ಇರೋದು ಸರ್. ಸರ್ ಇಲ್ಲಿ ಈ ಲಿವಿಂಗಲ್ಲಿ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ನಾವು 2x4 ಟೈಲ್ಸ್ ಹಾಕಿದ್ದೀವಿ. ಕಂಪ್ಲೀಟ್ 2x4 ಟೈಲ್ಸ್ ಹಾಕೊಂಡು. ಇದು ಕಾಸ್ಟ್ ಎಷ್ಟಾಯ್ತು ಸರ್? ಸರ್ ಇದು ನಮ್ಗೆ ಆಗುತ್ತೆ ಸರ್ ನಮ್ಮೊಂದು 60 rupees ಪರ್ ಸ್ಕ್ವೇರ್ ಫೀಟ್ ಗಂಟೆ. 60 ಆಯ್ತು. ಸ್ವಲ್ಪ ಇಂಟೀರಿಯರ್ ಎಕ್ಸ್ಪ್ಲೇನ್ ಮಾಡಿ ಸರ್, ಹೇಗೋ ನಿಮ್ಗೆ ಗೊತ್ತಿದ್ದಲ್ಲ ಇಂಟೀರಿಯರ್ ಬಗ್ಗೆ. ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ಸರ್ ನಾವು ನೋಡ್ಬೋದು, ಇಲ್ಲಿ ನಾವೆಲ್ಲನೂ ಕೂಡ ಇದೆಲ್ಲ PVC ಲ್ಯಾಫ್ಟರ್ಸ್ ಸರ್. ಇದೆಲ್ಲನೂ ಕಂಪ್ಲೀಟ್ ರಾಫ್ಟರ್ಸ್ ಅಲ್ವಾ? ಕಂಪ್ಲೀಟ್ ರಾಫ್ಟರ್ಸ್ ತೊಗೊಂಡಿದ್ವಿ. ಇದರಲ್ಲಿ ಪ್ಲೇನ್ ಏನಂತಂದ್ರೆ ಇದರಲ್ಲಿ ತುಂಬಾ ಡಿಸೈನ್ ಅಂತ ಏನಿಲ್ಲ. ಸೊ ನಮ್ಗೆ ಇದೇನಾಗಿದೆ ಅಂತಂದ್ರೆ ಸರ್, ಎಕ್ಸಾಕ್ಟ್ಲಿ ನಮಗೆ ಒಂದು ಪ್ಯಾನಲ್ ಬೋರ್ಡ್ ಬಂದಿದೆ. ಪ್ಯಾನಲ್ ಬೋರ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದೆಲ್ಲ PVC ತಗೊಂಡು ಮತ್ತೆ ಇಲ್ಲೊಂದು ಲೆಂತ್ ಬಾಕ್ಸ್ನ ತೊಗೊಂಡಿದ್ದಾರೆ ಸರ್. ಬಾಕ್ಸ್ ಹಾಕಿರೋ. ಹೌದು ಸರ್. ಹಿಂದುಗಡೆ ಇಲ್ಲಿ UV ತರ ಡಿಸೈನ್ ತಗೊಂಡು ಗೋಲ್ಡನ್ ಪಟ್ಟಿ ಹಾಕಿರೋದು ಸರ್. ಟಿವಿ ಯೂನಿಟ್ ಅಲ್ಲಿ ಇಲ್ಲೇನಿದೆ? ಇಲ್ಲಿ ಬಂದ್ವಿ ಅಂತಂದ್ರೆ ನೋಡ್ಬೋದು ಸರ್, ಇಲ್ಲೂ ಕೂಡ ಒಂದು ಹಿಡನ್ ಒಂದು ಟಾಯ್ಲೆಟ್ ಸಿಗುತ್ತೆ ನಮಗೆ. ಇದ್ರೊಳಗಡೆ ಇಂಟಿಗ್ರೇಟ್ ಮಾಡಿಬಿಟ್ಟಿದೆ. ಹೌದು ಸರ್, ಇದ್ರೊಳಗಡೆನೆ ಇದೆ. ಬಟ್ ಇದೇನಂತಂದ್ರೆ ಸರ್, ಇದು 2-in-1 ಟಾಯ್ಲೆಟ್ ತರ ಮಾಡಿದೀವಿ ಸರ್. ತೋರಿಸ್ಬೋದು, ಟಾಯ್ಲೆಟ್ ತೋರಿಸ್ಬಿಡೋಣ ಸರ್ ಫಸ್ಟ್. ಅಂದ್ರೆ ಎಷ್ಟಿದೆ ವಾಶ್ರೂಮ್ ಸರ್? ವಾಶ್ರೂಮ್ ಸೈಜ್ ನಮಗೆ 4x7 ಇದೆ. 4x7 ಇದೆ ಸರ್. ಆಮೇಲೆ ನಮ್ಗೆ ಇದು 30-40 ಆಗಿಲ್ಲ. ಆಮೇಲೆ ನಮ್ಗೊಂದು ರೂಮು, ಒಂದು ಅಡಿಷನಲ್ ಟಾಯ್ಲೆಟ್ ಅಂತ ಆಗುತ್ತೆ ಅಂತ ಹೇಳಿ ಟೆನ್ ಮಾಡಿದೀವಿ. ಈ ಕಡೆ ನಮಗೆ ಲಿವಿಂಗ್ ಇಂದ ಆಕ್ಸೆಸ್ ಮಾಡಂಗಂತ ಕೊಟ್ಟಿದ್ವಿ. ಮತ್ತೆ ಈ ಕಡೆ ರೂಮ್ ಇಂದನೂ ಎರಡು ಆಕ್ಸೆಸ್ ಇದೆ ಸರ್ ಇದಕ್ಕೆ. ಸರ್ ಆಮೇಲೆ ಇದರಲ್ಲಿ ಈ ಟಾಯ್ಲೆಟ್ ಅಲ್ಲಿ ಹೇಳೋದಾದ್ರೆ ಸರ್, ಎಕ್ಸ್ಪೆಷಲ್ ನಾವು ಫುಲ್ ಲೈಟ್ಗೆ ಟೈಲ್ಸ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 10 feet ಅಂತ ಹೇಳ್ಬಿಟ್ಟು 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ಹೈಲೈಟ್ ವಾಲು ಮತ್ತೆ ರೆಗ್ಯುಲರ್ ವಾಲ್ಸ್ ಅಂತ ಹೇಳಿ 3 ವಾಲ್ನ ತೊಗೊಂಡಿದ್ದೀವಿ. ಅಂಡ್ ಇದರಲ್ಲಿ ಇನ್ನು ಗೀಸರು ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಅದೆಲ್ಲ ಪ್ರೊವಿಷನ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್. ಅಂಡ್ ಇದರಲ್ಲಿ ಏನಂತಂದ್ರೆ ವಾಲ್ ಮೌಂಟ್ ಕಮಾಂಡ್ ಫಿಕ್ಸ್ ಮಾಡಿದೀವಿ ಸರ್. ನೋಡ್ಬೋದು, ಇಲ್ಲೊಂದು ಲೆಜ್ ವಾಲ್ ಅಡಿಷನಲ್ ಕಟ್ಕೊಂಡು ನಾವೊಂದು ಕಮಾಂಡ್ ವಾಲ್ ಮೌಂಟ್ ಮಾಡಿದೀವಿ. ಮತ್ತೆ ಇಲ್ಲಿ ಬೇಕಾಗಿರೋದೆಲ್ಲ ಸ್ಪೌಟ್ ಅದನ್ನೆಲ್ಲ ಕೂಡ ಇದು ಡೈವರ್ಟರ್ ತುಂಬಾ ಯೂನಿಕ್ ಆಗಿದೆ. ಡೈವರ್ಟರ್ ತುಂಬಾ ಚೆನ್ನಾಗಿದೆ ಸರ್. ಸ್ಪೌಟ್ ಡೈವರ್ಟರ್ ಎಲ್ಲ ಒಟ್ಟಿಗೆ ಬಂದಿದೆ. ಹೌದು ಸರ್. ಯಾವ್ದು ಸರ್? ಜಾಗ್ವಾರ್ ಇದು? ಓಕೆ ಓಕೆ. ಜಾಗ್ವಾರ್ದೇನೆ ಸರ್. ಹೊಸದಾಗಿ ಸ್ವಲ್ಪ ಹೆವಿಯಾಗೂ ಇದೆ ನೋಡೋದಕ್ಕೆ, ಮತ್ತೆ ಯೂನಿಕ್ ಆಗೂ ಇದೆ ಸರ್. ಫುಲ್ ಲೈಟ್ ಸೌಂಡ್ರಿಂದ ನಮ್ಗೆ ಸ್ವಲ್ಪ ದೊಡ್ಡದಾಗೂ ಕಾಣಿಸ್ತಾ ಇದೆ. ಆಮೇಲೆ ನಾವು ಇದರಲ್ಲಿ ಏನಂತಂದ್ರೆ ಸರ್, ಇದೆ ನಾವು ಯಾಕೆ ಈ ಕಾನ್ಸೆಪ್ಟ್ ಮಾಡಿದೀವಿ ಅಂತ ಹೇಳಿದ್ರೆ, ಯೂಶಲಿ ಒಂದು ಟಾಯ್ಲೆಟ್ ಮಾಡೋದಕ್ಕೆ ನಮಗೆ 1.5 ಲಕ್ಷ ಖರ್ಚು ಬಂದ್ಬಿಡುತ್ತೆ. ಸೊ ನಾವು ಯಾರೋ ಒಬ್ರು ಗೆಸ್ಟ್ ಯಾವಾಗ ಒಂದ್ಸತಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಅಡಿಷನಲ್ ಟಾಯ್ಲೆಟ್ ಮಾಡ್ಕೊಳ್ಳೋ ಬದಲಾಗಿ ಈ ತರ ನಾವು ಅಟ್ಲೀಸ್ಟ್ ಒಂದು ಮಲ್ಟಿ ಡೋರ್ ಮಾಡ್ಕೊಂಡ್ರೆ, ಒಂದು ಇವಾಗ ಹಾಲಲ್ಲಿ ಒಂದು ಯಾವಾಗಲೂ ಬ್ಲಾಕ್ ಮಾಡಿಟ್ರೆ ಆಯ್ತು ಸರ್. ಬೈ ಚಾನ್ಸ್ ಯಾರು ರೂಮ್ ಒಳಗಡೆಯಿಂದ ಬರೋದಕ್ಕೆ ಆಗಲ್ಲಪ್ಪ ಅಂತಂದ್ರೆ ಇದನ್ನ ರೂಮಿಂದ ಆಚೆ ಕಡೆ ಲಾಕ್ ಮಾಡಂಗ್ ಮಾಡಿದೀವಿ ಸರ್. ನಾನು ತೋರಿಸ್ತೀನಿ. ಇಲ್ಲಿ ಈ ಕಡೆ ಒಳಗಡೆ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಇದನ್ನ ಎರಡನ್ನು ಲಾಕ್ ಮಾಡ್ಕೋಬೇಕು. ನಮ್ಗೆ ಅಡಿಷನಲ್ ಏನಂತಂದ್ರೆ ಒಂದು ಡೋರ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಒಂದು 5,000-6,000 ರೂಪಾಯಿಗೆ. ಬಟ್ ಲಿವಿಂಗ್ ಅಲ್ಲಿ ಇರೋರು ಇಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ಬೋದು ಸರ್. ಆ ಥರ ಮಾಡ್ಕೋಬೋದು ಸರ್. ಒಳ್ಳೆ ಮಾಡಿದ್ದೀರಾ ಸರ್, ಯೂನಿಕ್ ಆಗಿದೆ. ಸ್ಪೇಸು ಕೂಡ 2 ಟಾಯ್ಲೆಟ್ಗೆ ಹೋಗೋ ಸ್ಪೇಸು ಒಂದರಲ್ಲೇ ಫಿನಿಶ್ ಆಗ್ಬಿಡುತ್ತೆ ಸರ್. ಎಸ್ ಸರ್. ಲಿವಿಂಗ್ ಎಕ್ಸ್ಪ್ಲೇನ್ ಮಾಡಿ. ಲಿವಿಂಗ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಲ್ಲಿ ಸರ್ ನಮಗೆ ಲಿವಿಂಗ್ ಅಲ್ಲಿ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಸರ್, ಈ ಕಡೆ ನೋಡ್ಬೋದು, ಈ ಕಡೆ ಅದು ವಿಂಡೋಸ್ ಬಂದಿಲ್ಲ ನಮಗೆ ಹಿಂದೆಗಡೆ, ಯಾಕಂದ್ರೆ ಟಾಯ್ಲೆಟ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಫುಲ್ ದೊಡ್ಡದೊಂದು ವಿಂಡೋ ಕೊಟ್ಬಿಟ್ಟಿದ್ದೀವಿ ಸರ್, ಫಿಕ್ಸೆಡ್ ಗ್ಲಾಸ್. ಮತ್ತೆ ಹೊರಗಡೆಯಿಂದ ನೋಡಿದ್ವಲ್ಲ ಸರ್ ಇದು? ಹೌದು ಸರ್, ಹೊರಗಡೆಯಿಂದ ನೋಡಿದ್ವಿ. ಅಂಡ್ ಅದು ಇವಾಗ ಡೋರ್ ಓಪನ್ ಇಟ್ಕೊಂಡಿರೋದ್ರಿಂದ ಇಷ್ಟು ಸಫಿಷಿಯೆಂಟ್ ಆಗಿ ಬೆಳಕು ಬರ್ತಾ ಇದೆ. ಬೆಳಕು ಚೆನ್ನಾಗಿ.
ಇಲ್ಲಿಂದ ನಾವು ನೆಕ್ಸ್ಟ್ ನೋಡೋದಾದ್ರೆ ಸರ್ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ನಮಗೆ ಇದು ಕಿಚನ್ ಎಲ್ಲ ಓಪನ್ ಆಗಿರೋದ್ರಿಂದ ಓಪನ್ ಕಿಚನು ಮತ್ತು ಡೈನಿಂಗ್ ಅದೆಲ್ಲ ಸ್ಪೇಸ್ ಇಲ್ಲೇ ಬರುತ್ತೆ ಸರ್. ಎಲ್ಲ ಸೇರ್ಕೊಂತ ಎಲ್ಲೇ ಸೇರ್ಕೊಂಡ್ಬಿಡುತ್ತೆ ಸರ್. ಸೊ ಫಸ್ಟ್ ನನಗೆ ಕಿಚನ್ ಎಕ್ಸ್ಪ್ಲೇನ್ ಮಾಡೋದಾದರೆ ಸರ್, ಕಿಚನ್ ನೋಡ್ಬೋದು ನನಗೆ ಆಲ್ಮೋಸ್ಟ್ ನಮಗೆ ಲೆಂತ್ ವೈಸ್ ನನಗೆ ಮತ್ತೆ ಇದನ್ನು ಕೂಡ ಒಂದು 11 ಫೀಟ್ ಸಿಗುತ್ತೆ ಸರ್. 11 ಫೀಟ್ ಲೆಂತ್ ಸಿಗುತ್ತೆ. ಅಗಲ ಬಂದ್ಬಿಟ್ಟು ನಮಗೆ 18 ಅಡಿ ಸಿಗುತ್ತೆ ಸರ್. ಒಂದು ಯುಟಿಲಿಟಿ ಒಂದು ಮೈನಸ್ ಆಗಿದೆ, ಅದ್ರ 18 ಅಡಿ ಒಳಗಡೆ ಒಂದು ಪೂಜಾ ರೂಮ್ ಇಂಟಿಗ್ರೇಟ್ ಆಗಿದೆ. ತುಂಬ ದೊಡ್ಡದಾಗೆ ಬಂತು ಬಿಡಿ. ಕಿಚನ್ ಅಂತೂ ಸಫಿಷಿಯೆಂಟ್ ಆಗಿದೆ ಸರ್. ನೋಡ್ಬೋದು ಇಲ್ಲಿ ಆರಾಮಾಗಿ ಇಲ್ಲಿ ನಿಂತ್ಕೊಂಡು ನಾವು 2-3 ಜನ ಕುಕ್ ಮಾಡ್ಬೋದು. ಆಮೇಲೆ ಲಿವಿಂಗಿಂದನೂ ಕೂಡ ನೋಡ್ಬೋದು, ಪ್ರತಿಯೊಂದು ಕೂಡ ಆಕ್ಸೆಸ್ ಇದೆ. ಆಮೇಲೆ ಕಿಚನ್ ಕೂಡ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಸಿಂಗಲ್ ಕಲರ್ ಕಿಚನ್ ಸರ್. ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಚೇಂಜಸ್ ಇದೆ, ಇಲ್ಲಿ ಕೆಳಗಡೆ ಅಂತ ಕಲರ್ ಚೇಂಜಸ್ ಇದೆ ಸರ್. ಕಂಪ್ಲೀಟ್ಲಿ ಕ್ಯಾಬಿನೆಟ್ ಮೇಲ್ಗಡೆ ಕೂರಿಸಿರೋದ್ರಿಂದ ಕ್ವಾಡ್ಸ್ ತಗೊಂಡು ಹಾಕಿದೀವಿ ಸರ್. ಇದು ನಮಗೆ ಟೈಲ್ಸ್ಗೂ ಮ್ಯಾಚ್ ಆಗ್ತಿದೆ ಮತ್ತು ಲ್ಯಾಮಿನೇಟ್ಗೂ ಕೂಡ ಮ್ಯಾಚ್ ಆಗ್ತಾ ಇದೆ. ಮತ್ತೆ ಒಂದು ಸಿಂಕ್ ಕೊಟ್ಟಿದ್ದೀವಿ ಮತ್ತು ಟ್ಯಾಪ್ ಕೊಟ್ಬಿಟ್ಟಿದ್ದೀವಿ. ಮತ್ತು ಇದು ನಮಗೆ ಡ್ರಿಂಕಿಂಗ್ ವಾಟರ್ಗೂ ಕೂಡ ಸಪ್ರೇಟ್ ಆಗಿ ಬಂದಿದೆ ಸರ್. ಕೆಳಗಡೆ ವಾಟರ್ ಪ್ಯೂರಿಫೈರ್ ಕೆಳಗಡೆ ಇದೆ. ಮತ್ತು ಮೇಲ್ಗಡೆನೂ ಕೂಡ ಒಂದು ಪ್ರಾವಿಷನ್ ಕೂಡ ಇದೆ ಸ್ವಿಚ್ ಪಾಯಿಂಟ್ಗೆ ಅಂತ ಹೇಳ್ಬಿಟ್ಟು. ಸೊ ಒಳಗೆ ಕೆಳಗಡೆಯಿಂದನೇ ಬರತ್ತಂತ ಪ್ರಾವಿಷನ್ ಕೊಟ್ಬಿಟ್ಟಿದ್ದೀವಿ ಸರ್. ಇದರಲ್ಲಿ ಈ ಕಿಚನಲ್ಲಿ ಎಸ್ಪೆಷಲಿ ನಮ್ಮ ವರ್ಕ್ ಏನೇನಂತಂದ್ರೆ ಫುಲ್ ಆಗಿ ಟೈಲ್ಸ್ ಹಾಕಿರೋದು ಸರ್. ಫುಲ್ ಟೈಲ್ಸ್ ತೊಗೊಂಡಿದ್ದೀವಿ. ಮತ್ತು ಚಿಮ್ನಿ ಪ್ರಾವಿಷನ್ಸ್ ಅದು ಇದನ್ನೆಲ್ಲ ನಾವು ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ನಮಗೆ ಇದರಲ್ಲಿ ಸಜ್ಜೆ ನಾವು ಕೊಟ್ಟಿಲ್ಲ ಸರ್, ಯಾಕಂದರೆ ಫಸ್ಟಿಂದ ಇಂಟೀರಿಯರ್ ಪ್ಲ್ಯಾನ್ ಇದ್ದಿದ್ದರಿಂದ ಸಜ್ಜೆ ಒಂದು ಬಂದಿಲ್ಲ. ಮತ್ತು ಈ ಕೌಂಟ್ರೆಲ್ಲ ಕೂರಿಸಿದ್ದೀವಿ. ಕೌಂಟ್ರ್ ಕೂರಿಸ್ಬಿಟ್ಟು ರೆಡಿ ಮಾಡಿಕೊಟ್ಟಿದ್ದೀವಿ. ಬಟ್ ಇದ್ರ ಬಗ್ಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್, ಇಂಟೀರಿಯರ್ ಎಲ್ಲನೂ ಕೂಡ ನೀವು ಇದರಲ್ಲೆಲ್ಲ ಅಕ್ರಲಿಕ್ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಅಕ್ರಲಿಕ್ ಯೂಸ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಬಂದಿದೆ. ಎಲ್ಲ ವಾಟರ್ ಪ್ರೂಫ್ ಮೆಟೀರಿಯಲ್ಸ್ ಯೂಸ್ ಆಗಿದೆ. ಮತ್ತು ಎಲ್ಲರೂ ಕೂಡ ಬಾಸ್ಕೆಟ್ಸ್ ಕೂಡ ಒಂದೆರಡು ಇದೆ. ಮತ್ತು ಇಲ್ಲೂ ಕೂಡ ಟ್ಯಾಂಡಮ್ ಬಾಕ್ಸ್ಗಳು ಕೂಡ ಇದೆ ಸರ್. ನೋಡ್ಬೋದು ಸರ್. ಕೋಲಾ ಪ್ರೊಫೈಲ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಹೌದು ಸರ್, ಯೂನಿಕ್ ಮಾಡಿದ್ದಾರೆ ಬಿಡಿ ಸರ್. ಚೆನ್ನಾಗಿದೆ ಸರ್. ನಮ್ಮೆಲ್ಲ ಸ್ಮೂತ್ ಕ್ಲೋಸಿಂಗ್ ಎಲ್ಲ ಹ್ಯಾಂಡಲ್ಸ್ ಇದೆ. ಪ್ಯಾಂಟ್ರಿ ಬಂದಿದೆ ಸರ್ ಇಲ್ಲಿ ನೋಡಿ ವೀಕ್ಷಕರೇ. ಲೆಂತ್ ಯೂನಿಟ್ ಆಗಿಬಿಟ್ಟು ಪ್ಯಾಂಟ್ರಿ. ಹಾಂ ಸರ್. ಸರ್ ಇದರಲ್ಲಿ ಆಮೇಲೆ ಕಿಚನಲ್ಲಿ ನಮಗೆ ಬೇಕಾಗಿರೋ ಮಿಕ್ಸಿ ಪಾಯಿಂಟ್ಸ್ ಆಗ್ಬೋದು ಮತ್ತು ಗ್ರೈಂಡರ್ಸ್ ಆಗ್ಬೋದು, ಎಲ್ಲದಕ್ಕೂ ಪ್ರಾವಿಷನ್ಸ್ ಇದೆ. ಸೊ ಪ್ರತಿಯೊಂದು ಏನು ನಮಗೆ ಇಂಥದ್ದೊಂದು ಇಲ್ಲ ಅಂತ ಅನ್ನೋದೇನಿಲ್ಲ ಸರ್. ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಯುಟಿಲಿಟಿ ಒಂದು ತೋರಿಸ್ಬಿಡ್ತೀನಿ ಸರ್. ಸರ್ ಯುಟಿಲಿಟಿ ನೋಡೋದಾದರೆ ನಮಗೆ ಎಕ್ಸಾಕ್ಟ್ಲಿ ನಾವು ಇಲ್ಲಿ ನೋಡ್ಬೋದು ಸರ್. ಇಲ್ಲಿ ಡೋರ್ ಕೊಟ್ಟಿದ್ದೀವಿ. ಕೆಳಗಡೆ ಕಲರ್ ನೋಡೋದಲ್ಲ ಸರ್, ಈ ಮನೆಗೆ ಅಂತಂತ ಮ್ಯಾಚ್ ಮಾಡಕ್ಕೆ ತಂದಿದ್ದು. ಅದನ್ನೇ ಕೆಳಗಡೆನೂ ಕೂಡ ಯೂಸ್ ಮಾಡ್ಕೊಂಡಿದ್ವಿ. ಯುಟಿಲಿಟಿ ಡೋರ್ ನೋಡ್ಬೋದು ಸರ್, ಎಲ್ಲ ವುಡನ್ ಡೋರ್ಗೆ ಹೋಗಿದ್ದೀವಿ. ಅಲ್ಲಿ ಯುಟಿಲಿಟಿ ತೋರಿಸೋದಾದ್ರೆ ಸರ್, ಇದನ್ನು ಕೂಡ ನಮಗೆ 4 ಅಡಿ ಅಗಲ ಇದೆ. ವಾಲ್ ಮೈನಸ್ ಆಗಿದೆ ಅದರಲ್ಲಿ. ಸೊ 7 ಅಡಿ ಗಂಟೆ ಟೈಲ್ಸ್ ಹಾಕಿದ್ದೀವಿ. ಮತ್ತು ಅಲ್ಲೊಂದು ಕೌಂಟ್ರ್ ಕೊಟ್ಬಿಟ್ಟು ಅಲ್ಲಿ ಕೂಡ ಒಂದು ಗ್ರಾನೈಟ್ ಹಾಕಿ ಒಂದು ಸಿಂಕ್ ಹಾಕ್ಕೊಟ್ಬಿಟ್ಟಿದ್ದೀವಿ. ಇಲ್ಲೂ ಕೂಡ ನಮಗೆ ಒಂದು ಕೂತ್ಕೊಂಡು ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಟ್ಟೆ ಗಿಟ್ಟೆಯನ್ನು ತೊಳಿತೀವಿ ಅಂತಂದರೆ ಅದಕ್ಕೆಲ್ಲ ಪ್ರಾವಿಷನ್ ಇದೆ. ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು, ವ್ಯವಸ್ಥೆ ಇದೆ ಸ್ವಲ್ಪ ಅಲ್ಲಿ. ಹೌದು ಸರ್. ಆಮೇಲೆ ಇದರಲ್ಲೇ ಇನ್ನೊಂದು ನೋಡ್ಬೋದು ಸರ್, ಇಲ್ಲೊಂದು ಸ್ಟೋರ್ ರೂಮ್ ಕೊಟ್ಬಿಟ್ಟಿದ್ದೀವಿ ಸರ್. ಯುಟಿಲಿಟಿ ಒಳಗಡೆ ಸ್ಟೋರ್ ಬಂದಿದೆ ಸರ್. ಇದು ಯಾಕಂದ್ರೆ ಅಲ್ಲಿ ಟಾಯ್ಲೆಟ್ ಬಂತಲ್ಲ, ಆ ಟಾಯ್ಲೆಟ್ ಇಂದ ಸ್ವಲ್ಪ ಜಾಗ ಉಳಿಸ್ಕೊಂಡು ಈ ಸ್ಟೋರ್ ರೂಮ್ ನ ಮಾಡಿದೀವಿ. ಇಲ್ಲಿ ಏನಂತಂದ್ರೆ ಜಾಸ್ತಿ ಐಟಮ್ಸ್ ಏನ ಇಟ್ಕೊಳ್ಳೋದಕ್ಕೆ, ಮತ್ತೆ ಏನಾರ ಜಾಸ್ತಿ ತೆಂಗಿನಕಾಯಿ ಇದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಕೆಲಸ ಸರ್ ಇದು. ಆಕ್ಚುಲಿ ಸುಮ್ಮನೆ ಅಲ್ಲಿ ಬಾತ್ರೂಮ್ ಅಲ್ಲಿ ಜಾಗ ವೇಸ್ಟ್ ಮಾಡೋದು ದೊಡ್ಡದಾಗ್ತಾ ಇತ್ತು ಅದು. ಆಮೇಲೆ ಒಂದೇ ಟಾಯ್ಲೆಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ಜಾಗನ ಈ ತರ ಯುಟಿಲೈಸ್ ಮಾಡಿದ್ವಿ ಸರ್. ಆಮೇಲೆ ಅಲ್ಲಿ ಲಿವಿಂಗ್ ಅಲ್ಲಿ ಡೋರ್ ಬೇಡ ಅಂತಂತೇಳಿ ಈ ಥರ ಹೆಂಗೋ ನೀವು ರೇರ್ಲಿ ಯೂಸ್ ಮಾಡೋದು ಅದು ಅಂತಂತೇಳಿ ಈ ಥರ ಕೊಟ್ಟಿದ್ದೀವಿ. ಇದು ಕ್ಲೋಸ್ ಆಗಿದೆ, ಇದೆರಡು ಕ್ಲೋಸ್ ಇರುತ್ತೆ. ಇದನ್ನು ಓಪನ್ ಮಾಡ್ಕೋಬೋದು, ಇಲ್ಲಾಂದ್ರೆ ಇದನ್ನ ಹಾಕಿ ಇದನ್ನ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಲ್ವಾ. ಇದನ್ನ ನಡೀರಿ ಸರ್. ಸರ್ ನೀಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಜಾಗ ಯುಟಿಲೈಸ್ ಆಗಿದೆ ಸರ್. ಹೌದು ಸರ್. ಈ ಟೈಲ್ಸ್ ಚೆನ್ನಾಗಿದೆ ಸರ್. ಫ್ಲೋರ್ ಟೈಲ್ಸ್ ನೋಡಿ ಸರ್, ಎಲ್ಲ ಆಂಟಿ ಸ್ಕಿಡ್, ಆಲ್ಮೋಸ್ಟ್ ನಮ್ಗೆ ನ್ಯಾಚುರಲ್ ಫಿನಿಶ್ ಥರನೇ ಇದೆ. ಆಮೇಲೆ ಅದಕ್ಕೆ ಸೇಫ್ಟಿ ಗ್ರಿಲ್ಲು ಕೂಡ 2x1 ಸೆಕ್ಷನ್ ಅಲ್ಲಿ ಫುಲ್ ಲೆಂತ್ ಪೈಪಲ್ಲಿ ಹಾಕಿದ್ದೀರಲ್ವಾ ಸರ್? ಹಾಂ ಸರ್. ಓಕೆ. ಯೂನಿಕ್ ಅಂದ್ರೆ ಇದೊಂದು ದೇವ್ರ ಮನೆ ಅಂತ ಹೇಳ್ಬೋದು. ದೇವ್ರ ಮನೇಲಿ ಆಚೆಯಿಂದಾನೆ ಸ್ವಲ್ಪ ತೋರಿಸ್ಬಿಡೋಣ ಸರ್. ಈ ಕಡೆ ಯಾವಾಗಲೂ ಇಲ್ಲಿ ಮಾತ್ರ ನಮಗೆ ಗ್ಲಾಸ್ ಪಾರ್ಟಿಷನ್ ಇಂಟಿಗ್ರೇಟ್ ಇರ್ತಿತ್ತು. ಇವಾಗ ಇಲ್ಲೂ ಕೂಡ ಒಂದು ಕಟ್ ಮಾಡಿ ಇಲ್ಲಿಗೂ ಕೂಡ ಒಂದು ಫಿಕ್ಸ್ಡ್ ಟ್ರೆಂಡ್ ಆಗಿದೆ ಸರ್. ಇವಾಗ ಇದೊಂದು ಸ್ಟಾರ್ಟ್ ಆಗಿದೆ, ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಇದನ್ನ ಆಫ್ ಮಾಡ್ತಾ ಇದ್ದಾರೆ. ಫಸ್ಟ್ ಏನಂದ್ರೆ ಸ್ವಲ್ಪ ಬರೀ ಇಂಟೀರಿಯರ್ ಅಲ್ಲಿ ಮಾಡಿ ಗ್ಲಾಸ್ ಬರ್ತಾ ಇತ್ತು. ಇವಾಗ ಸ್ವಲ್ಪ ಗೋಡೆನಲ್ಲೇ ಸ್ವಲ್ಪ ಓಪನ್ ಇಟ್ಕೊಂಡು ಈ ತರದ ಫಿಕ್ಸೆಡ್ ಗ್ಲಾಸ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದು, ಒಳ್ಳೆ ಚೆನ್ನಾಗಿ. ಅಲ್ಲೂ ಕೂಡ ಬೆಳಕು ಬರೋದ್ರಿಂದ ಆ ಕಡೆಯಿಂದನೂ ದೇವ್ರ ಮನೆಗೆ ಬೆಳಕು ಹೊಡೆಯುತ್ತೆ ಸರ್. ಇಲ್ಲಿ ಲೆಂತ್ ವಿಂಡೋ ತಗೊಂಡ್ಬಿಟ್ಟಿದ್ರೆ. ಹೌದು ಸರ್. ಆಮೇಲೆ ಇಲ್ಲೂ ನೋಡ್ಬೋದು ಸರ್, ಪೂಜೆ ರೂಮ್ ಎದುರುಗಡೆ ಸಫಿಷಿಯೆಂಟ್ ನಮ್ಗೆ ಇಲ್ಲಿ 6 ಅಡಿ ಸ್ಪೇಸ್ ಇದೆ ಸರ್. ಒಳಗಡೆ ಪೂಜೆ ಮಾಡ್ತಿದಾರೆ ಅಂದ್ರೆ ಇಲ್ಲಿ ನಾವು ಆರಾಮಾಗಿ ನಿಂತ್ಕೊಂಡು ನಾವೆಲ್ಲ ಪೂಜೆನ ಎಲ್ಲ ಅಬ್ಸರ್ವ್ ಹೇಳಿ ಸರ್. ಇದು ಫ್ರೇಮ್ ಬಂದ್ಬಿಟ್ಟು ಟೀ ಕುಡ್ ಫ್ರೇಮ್ ಸರ್. ಇದು ನಮ್ಗೆ ಆಲ್ಮೋಸ್ಟ್ 4x5 ಸೈಜ್ ಇದೆ. ಕಂಪ್ಲೀಟ್ಲಿ ಫ್ರೇಮಿಂಗ್ ತೊಗೊಂಡಿದೀವಿ. ಮತ್ತು ಅದಕ್ಕೆ ಬೀಡಿಂಗ್ ಕೂಡ ಟೀ ಕುಡ್ ಡಿಸೈನ್ಸ್ ಅಂತ ತೊಗೊಂಡಿದೀವಿ. ಇದು ಪಾಲಿಶಿಂಗ್ ಎಲ್ಲ ನೋಡ್ಬೋದು ಸರ್, ಎಲ್ಲ ನೀಟಾಗಿ ಬಂದಿದೆ.
ಬಟ್ ಆಮೇಲೆ ಇದಕ್ಕೆ ಡೋರ್ ಶಟರ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಗ್ಲಾಸು ಸರ್. ಶಟ್ರ್ ಫುಲ್ ಗ್ಲಾಸ್ ನೋಡ್ಬೋದು, ಫುಲ್ ಕಂಪ್ಲೀಟ್ ಗ್ಲಾಸು. ಹ್ಯಾಂಡಲ್ಸ್ ಅಷ್ಟೇ ಯುನೀಕ್ ಆಗಿದೆ. ಹ್ಯಾಂಡಲ್ ಒಳಗಡೆನೆ ಗಣೇಶ ಡಿಸೈನು ಬಂದಿದೆ ನೋಡಿ. ಇದ್ರ ಒಳಗಡೆ ಗಣೇಶ ಇದೆ ಸರ್. ಓಕೆ ಓಕೆ ತುಂಬ ಯೂನಿಕ್ ಆಗಿ ಬಂದಿದೆ. ಯೂನಿಕ್ ಆಗಿ ಬಂದಿದೆ. ಆಮೇಲೆ ಇಲ್ಲಿಂದ ನೋಡಿದ್ರೆ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಎಲ್ಲ ವಿಸಿಬಿಲಿಟಿ ಕಾಣುತ್ತೆ ನಮಗೆ. ಒಳಗಡೆ ಪೂರ್ತಿ ಹೊರಗೆ ಇಲ್ಲಿ ಗೊತ್ತಾಗುತ್ತೆ ಎಲ್ಲ ಕಾಣಿಸುತ್ತೆ. ಮತ್ತೆ ಕಂಟ್ರೋಲರ್ಸ್ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದೀವಿ ಸರ್. ಲೈಟ್ಸ್ ಎಲ್ಲ ಇಲ್ಲ, ಲೈಟ್ಸ್ ಎಲ್ಲ ಓಪನ್ ಮಾಡೋಣ. ನೋಡಿ ವೀಕ್ಷಕರ, ಇಲ್ಲಿ ಇಂಟೀರಿಯರ್ ಕೂಡ ವರ್ಕ್ ಆಗಿಬಿಟ್ಟಿದೆ. ಇಂಟೀರಿಯರ್ ವರ್ಕು ಕೂಡ ಆಗಿದೆ ಸರ್. ಹೌದು ಸರ್. ಆಮೇಲೆ ಅಲ್ಲೊಂದು ಸ್ಟೆಪ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ವಿ. ಆಮೇಲೆ ಅದೇ ಸ್ಟೆಪ್ನ ಅಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ವಿ ಸರ್. ರೈಟಲ್ಲಿ ತೊಗೊಂಬಂದಿದ್ದೀರಾ ಇದನ್ನು? ಸ್ಟೆಪ್ಸ್ ಇದೆ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಇಲ್ಲೂ ಕೂಡ ಏನಾದ್ರು ನಾವು ದೀಪಗಳು ಇಡೋದಕ್ಕಾಗಲಿ ಮತ್ತೆ ಏನಾದ್ರು ಒಂದು ಐಟಮ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಡೆಕೋರೇಟಿವ್ ಐಟಮ್ಸ್ ಕೂಡ ಇಡ್ಬೋದು. ಮತ್ತು ಕೆಳಗಡೆ ಒಂದೇ ಒಂದು ಸ್ಟೆಪ್ಪಲ್ಲಿ ಒಂದು ಫೋಟೋ ಇಟ್ಕೊಳ್ಳೋಕ್ಕಾರ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಇದೆ. ಮತ್ತು ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಆಗಿದೆ. ಅಲ್ಲಿ ವಾಲ್ ಟೈಲ್ಸ್ ಎಲ್ಲ ನಾವು ವೈಟ್ ಕಲರ್ ಹೋಗಿದ್ದೀವಿ ಸರ್. ಅಲ್ಲಿ ನೋಡ್ಬೋದು, ಆ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಕಾಣಿಸುತ್ತೆ ನಮಗೆ. ಇಲ್ಲಿಂದನೂ ಕಾಣಿಸುತ್ತೆ, ಆ ಕಡೆಯಿಂದನೂ ಕಾಣಿಸುತ್ತೆ ನೋಡ್ಬೋದು ಸರ್. ಎಲ್ಲ ವೈಟ್ ಕಲರ್ ಟೈಲ್ಸ್ ಹೋಗಿದ್ದೀವಿ. ಸೀಲಿಂಗಲ್ಲೂ ಲೈಟ್ ಇದೆ ಮತ್ತು ಅಲ್ಲೂ ವಾಲಲ್ಲೂ ಕೂಡ ಲೈಟ್ ಪ್ರೊವಿಷನ್ ಇದೆ. ಈ ಡೋರ್ ಮತ್ತು ವಾಸ್ಕಲ್ ಇಷ್ಟ ಆಯ್ತು ಸರ್ ಟೋಟಲ್ ಆಗಿದೆ ಸರ್? ಇದು ನಮಗೊಂದು ಆಗುತ್ತೆ ಸರ್, ಒಂದು 30,000 35,000 ಗಂಟೆ ಆಗುತ್ತೆ ಸರ್. 35,000 ಒಳಗಡೆನೇ ಆಗುತ್ತೆ ಸರ್. ಒಂದು 5,000 ಆ ಕಡೆ ಆಗ್ಬೋದು ಸರ್. ಎಸ್ ಸರ್, ಸೂಪರ್. ಬನ್ನಿ ಸರ್, ಈ ಕಡೆ ಬಂದ್ಬಿಡೋಣ. ಇಲ್ಲೇನಿದೆ ಮತ್ತೆ ಸರ್? ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಇವಾಗ ನೋಡಿದ್ವಿ ಆಲ್ರೆಡಿ ನಾವು ಒಂದು ಟಾಯ್ಲೆಟ್ ನೋಡಿದ್ದೀವಿ, ಮತ್ತೆ ಒಂದು ಸ್ಟೋರ್ ರೂಮ್ ನೋಡಿದ್ದೀವಿ, ಯುಟಿಲಿಟಿ ನೋಡಿದ್ದೀವಿ, ಕಿಚನ್ ದೊಡ್ಡದಾಗಿ ನೋಡಿದ್ದೀವಿ. ಇನ್ನು ನಮಗೆ ಈ ಏರಿಯಾ ಒಂದು ನೋಡ್ಬೋದು ಸರ್. ಇಲ್ಲಿಂದ ಆಚೆ ಕಡೆ ಒಂದು ಸ್ಟೇರ್ ಕೇಸ್ ಇದೆ, ಈಗ ನಾವು ಬಂದಿರೋದು. ಇಲ್ಲೂ ಕೂಡ ಸ್ಟೇರ್ ಕೇಸ್ ಇದೆ. ಮತ್ತು ಈ ಸ್ಟೇರ್ ಕೇಸ್ನ ತೋರಿಸೋಣ. ಅದ್ರ ಮುಂಚೆ ಇಲ್ಲಿ ಕೆಳಗಡೆ ಒಂದು ಸ್ಟೋರೇಜ್ ನೋಡ್ಬೋದು ಸರ್. ಇಲ್ಲೆಲ್ಲ UPS ಅದು ಇದಕ್ಕೆಲ್ಲದಕ್ಕೂ ಕೂಡ ಪ್ರೊವಿಷನ್ ಆಗ್ಬಿಡುತ್ತೆ. ಆಮೇಲೆ ಏನಾರ ಐಟಮ್ ಇಡ್ತೀವಿ ಅಂತಂದ್ರೆ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದು ಡೆಡ್ ಸ್ಪೇಸ್ ಥರ ಯೂಸ್ ಮಾಡ್ಕೋಬೋದು. ಹಂಗೂ ಬೇಡ ನಾವು ಸ್ವಲ್ಪ ಡೆಕೋರೇಟಿವ್ ಯೂಸ್ ಮಾಡ್ಕೊಂತಂದ್ರೆ ನಾವು ಏನಾರು ಡೆವಲಪ್ಮೆಂಟ್ ಮಾಡ್ಬೋದು ಸರ್. ಅದ್ರಲ್ಲಿ ಇದು ಮಾತ್ರ ಚೇಂಜ್ ಸ್ಟೆಪ್ ತೊಗೊಂಡ್ರಲ್ವಾ? ಇದು ಮಾತ್ರ ಹೌದು ಸರ್. ಇಲ್ಲಿ ಎಕ್ಸ್ಪೋಸ್ ಮಾಡೋದು ಮಾತ್ರ ಚೇಂಜ್ ಸ್ಟೆಪ್ ಇದೆ. ಕೆಳಗಡೆದೆಲ್ಲ ಬೇಸ್ ಲ್ಯಾಬ್ ಇದೆ ಸರ್. ಇಲ್ಲಿ ಬಗ್ಗೆ ಆಮೇಲೆ ಮಾತಾಡೋಣ. ಇಲ್ಲೊಂದು ರೂಮ್ ಬಗ್ಗೆ ರೂಮ್ ನೋಡೋಣ ಸರ್. ರೂಮ್ ನೋಡೋಕ್ಕೆ ಸರ್ ಎಕ್ಸಾಕ್ಟ್ಲಿ ನೋಡ್ಬೋದು. ಇಲ್ಲೂ ಕೂಡ ಸೇಮ್ ಅದೇ ಥರನ ಫ್ರೇಮಿಂಗ್ ತೊಗೊಂಡಿದ್ವಿ. ಮತ್ತು ಒಂದು ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಮಿನೇಟೆಡ್ ಡೋರ್ನ ತೊಗೊಂಡಿದ್ದೀವಿ ಸರ್. ಇದನ್ನು ಕೂಡ ಯಾವಾಗಲೂ ಶೈನಿಂಗ್ ಇರ್ತಾ ಇತ್ತು. ಇದು ಸ್ವಲ್ಪ ಮ್ಯಾಟ್ ಫಿನಿಶಲ್ಲಿ ಮತ್ತು ಗ್ರೈನ್ಸ್ ಎಕ್ಸ್ಪೋಸ್ ಇರೋಂಗೆ. ಈ ಮೆಮ್ಬ್ರೇನ್ ಡೋರ್ಸ್ಗಳೆಲ್ಲ ಇದೇ ಥರ ಕಾಸ್ಟ್ ಎಷ್ಟಾಗುತ್ತೆ ಸರ್ ಇದ್ರದ್ದು? ಇದೊಂದು 5,000 ಆಗುತ್ತೆ ಸರ್. 5,000 ಮತ್ತು ಒಂದು ಸಿಲಿಂಡ್ರಿಕಲ್ ಲಾಕ್ ಕೊಟ್ಟಿದ್ದೀವಿ. ನೋಡ್ಬೋದು, ಲಾಕು ಆಗುತ್ತೆ ಮತ್ತು ಯೂಸ್ ಮಾಡೋಕ್ಕೆ ಹ್ಯಾಂಡಲ್ ಥರನೂ ಆಗುತ್ತೆ. ಆಮೇಲೆ ಇಂಜಸ್ ಎಲ್ಲ ನಾರ್ಮಲ್ ಕೋಟೆಡ್ ಇಂಜಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೈಜ್ ಸರಿ ರೂಮ್ದು ಸರ್? ರೂಮ್ ಸೈಜು ಸ್ಪೇಷಿಯಸ್ ಆಗಿದೆ ಸರ್. ನೋಡ್ಬೋದು, ದೊಡ್ಡದಾಗಿದೆ. ನಮಗೆ 10ಕ್ಕೆ 14 ಅಡಿ ಸಿಗುತ್ತೆ ಸರ್. ಇದು 14 ಅಡಿ ಸಿಗುತ್ತೆ. ಫುಲ್ ಲೆಂತಲ್ಲಿದೆ. ಮತ್ತು ಈ ಕಡೆ ನಾವು ಸ್ವಲ್ಪ ಸ್ಪೇಸ್ ಏನು ಕಡೆ ಜಾಸ್ತಿ ಬಿಟ್ಟಿಲ್ಲದೆ ಇರೋದ್ರಿಂದ ಈ ಕಡೆ ವಿಂಡೋಸ್ ಏನು ಕೊಟ್ಕೊಳ್ಳೋಕ್ಕಾಗಿಲ್ಲ. ಆಮೇಲೆ ಇದನ್ನೊಂದು ಹೈಲೈಟ್ ವಾಲ್ ಥರ ರೇಟ್ ಮಾಡ್ಕೊಂಡು ಇದಕ್ಕೆ ಕಲರ್ ಚೇಂಜ್ ಮಾಡಿದ್ದೀವಿ. ಡಾರ್ಕ್ ಒಂದು ರೋಸ್ ಕಲರ್ ಅಂತೇಳಿ ಇದಕ್ಕೆ ಚೂಸ್ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಬಾಡಿ ಕಲರ್ ಲೈಟ್ ಆಗಿದೆ ಸರ್. ಕಾಂಟ್ರಾಸ್ಟ್ ಮಾಡಿದ್ದೀವಿ ಸರ್. ಅದಕ್ಕೆ ಮ್ಯಾಚ್ ಆಗಂಗೆ ಅಂತ ಕಲರಿಂಗ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದೇ 2x4 ಟೈಲ್ಸ್ ಅಲ್ಲಿ ಆಚೆಗಡೆ ಏನಿತ್ತಲ್ಲ ಸರ್, ಅದೇ ಕಂಟಿನ್ಯೂಟಿ ಇಲ್ಲಿ ತೊಗೊಂಡಿದ್ದೀವಿ ಸರ್. ಇದು ಸ್ವಲ್ಪ ನಮಗೆ ಐವರಿ ಕಲರಲ್ಲಿ ಬರುತ್ತೆ. ತುಂಬ ಒಂದು ಪಾರ್ಶ್ ಲುಕ್ ಬರುತ್ತೆ ಸರ್. ಎಕ್ಸಾಕ್ಟ್ಲಿ ಫ್ಲೋರಿಂಗ್ ಅಂತೂ ಅಲ್ಟಿಮೇಟ್ ಆಗಿ ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀವಿ ಸರ್. 4x4 ಸೈಜ್ ಇದೆ. ಅದಕ್ಕೂ ಕೂಡ 3 ಟ್ರ್ಯಾಕ್ ವಿಂಡೋ ಇದೆ. ಮತ್ತು ಇಲ್ಲೊಂದು ಬೇ ವಿಂಡೋ ಥರ ಒಂದು ಸಿಟ್ಟಿಂಗ್ ಏರಿಯಾ ಸರ್. ಅದ್ಮೇಲೆ ಒಂದು ಕುಷನ್ ಬಂತು ಮತ್ತು ವಾಲ್ಗೊಂದು ಸಪೋರ್ಟ್ ಬಂತು ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಮತ್ತೆ ಇನ್ನೊಂದು ಸೋಫಾ ಎಲ್ಲ ಏನು ಹಾಕ್ಬೇಕಂತಂತ ಏನಿಲ್ಲ ಸರ್. ಇಷ್ಟು ನಮ್ದ್ರಲ್ಲಿ ಬಂದಿದೆ. ಹಾಗೇನು AC ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀವಿ. ಮತ್ತು ವಾಲಲ್ಲೂ ಕೂಡ ಲೈಟ್ಸ್ 2 ಪಾಯಿಂಟ್ ಕೊಟ್ಕೊಂಡಿದ್ದೀವಿ. ಇದು ಅವ್ರ ಫ್ಯೂಚರ್ ಡೆವಲಪ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿಗೂ ಕೂಡ ಎಲ್ಲ ಕಂಟ್ರೋಲರ್ಸು, ಇಲ್ಲೂ ಸ್ವಿಚಸ್ ಇದೆ. ಸೊ ಪ್ರತಿಯೊಂದು ಕಡೆ ಎಷ್ಟು ಸಫಿಷಿಯೆಂಟ್ ಆಗಬೇಕು ಅದೆಲ್ಲನೂ ಕಂಪ್ಲೀಟ್ ಆಗಿದೆ ಸರ್. ಓಕೆ, ಇದೇ ಡೋರ್ ಅಲ್ವಾ ಆ ಕಡೆ ಹೋಗೋದು? ಹೌದು ಸರ್. ಈ ಡೋರ್ ತೆಗೆದ್ವಿ ಅಂತಂದ್ರೆ ನೋಡಿ ಸರ್, ಅದಕ್ಕೆ ನಾರ್ಮಲ್ ಲಾಕ್ ಬದಲಾಗಿ ಈ ಥರದ್ದು ಟವರ್ ಬೋರ್ಡ್ ಲಾಕ್ ಥರದೇ ಕೊಟ್ಬಿಟ್ಟಿದ್ದೀವಿ ನೋಡಿ. ಇದು ಯಾಕಂದ್ರೆ ಲಾಕ್ ಪರ್ಫೆಕ್ಟಾಗಿ ಆಗಲಿ ಅಂತ. ಇದು ತೆಗೆದ್ವಿ ಅಂತಂದ್ರೆ ಅದೇ ಸೇಮ್ ಟಾಯ್ಲೆಟ್ ಇಲ್ಲೂ ಕಾಣುತ್ತೆ ಸರ್. ವಾಶ್ರೂಮ್ ಇಲ್ಲಿಂದ ಆಕ್ಸೆಸ್ ಮಾಡ್ಬೋದು ಸರ್. ನೈಟ್ ಟೈಮಲ್ಲಿ ನಾವು ಆಚೆಯಿಂದ ಹೋಗ್ಬೇಕು ಅಂತಂತ ಏನಿಲ್ಲ ಸರ್. ಮಲ್ಟಿ ಡೋರ್ಸ್ ಇರುತ್ತೆ, ಅದು ಲಾಕ್ ಮಾಡ್ಕೊಂಡು ಇದನ್ನ ರೂಮ್ ಒಳಗಡೆಯಿಂದನೇ ಯೂಸ್ ಮಾಡ್ಕೋಬೋದು ಸರ್. ಸೂಪರ್. ಡೋರಲ್ಲಿ ಕ್ಲೀನಾಗಿ ಕಾಣಿಸ್ತಿಲ್ಲ, ಇಲ್ಲಿ ತೋರಿಸ್ಬೋದು ಸರ್ ನೀವು. ಇಲ್ಲಿ ನೋಡಿ, ಡೋರ್ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಸರ್. ಇದನ್ನು ನೋಡಿ ವೀಕ್ಷಕರೇ, WPC ಡೋರ್ WPC ಫ್ರೇಮ್ ಸರ್. ಇದೆಲ್ಲ ನಾವೇನು ಪೇಂಟ್ ಮಾಡಿಲ್ಲ, ಏನಿಲ್ಲ ಸರ್. ನ್ಯಾಚುರಲ್ ಬಂದಿರೋದೇ ಇದೇ ಥರನೇ ಬಂದಿದೆ. ಅದನ್ನ ಇದೇ ಥರನೇ ಆರ್ಡರ್ ಕೊಟ್ಟು ಮತ್ತೆ ಇದ್ರ ಮೇಲೆ ಏನು ಕೆಲಸ ಏನಿಲ್ಲ ಸರ್. ಅದಕ್ಕೆ ಡೈರೆಕ್ಟ್ ಅವರೇ ಬಂದು ಫಿಟ್ ಮಾಡಿಕೊಟ್ಬಿಡ್ತಾರೆ. ಓಕೆ, ಮುಂದೆ ಹೋಗ್ಬಿಡೋಣ ಸರ್ ಇವಾಗ? ಎಸ್ ಸರ್, ಮುಂದೆ ಹೋಗೋಣ ಸರ್. ಬನ್ನಿ, ಮೇಲೆ ಹೋಗ್ಬಿಡೋಣ ಸರ್. ಮುಂದೆ ಬಂದ್ವಿ ಅಂತಂದ್ರೆ ಮೇಲ್ಗಡೆ ರೂಮ್ಸ್ಗೆ ಹೋಗ್ತೀವಿ. ಓಕೆ. ಸೊ ಇದು ಇಂಟರ್ನಲ್ ಸ್ಟೇರ್ ಕೇಸ್ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಸ್ಟೇರ್ ಕೇಸ್ ನಾವು ಅಗೇನ್ 3 ಅಡಿ ಅಗಲ ತೊಗೊಂಡಿದ್ದೀವಿ. ಫಸ್ಟ್ ಒಂದು ಬೇಸ್ ಸ್ಲ್ಯಾಬ್ ಅಂದರೆ ಸ್ಟ್ರೇಟ್ ಸ್ಲ್ಯಾಬ್ ಹಾಕಿ ಇದನ್ನು ತೊಗೊಂಡಿದ್ವಿ. ಮತ್ತು ಇಲ್ಲಿ ಮಾತ್ರ ಚೈನ್ ಲಿಂಕ್ ಮೆಟ್ಲು ಬಂದಿದೆ. ಆಮೇಲೆ ನಾರ್ಮಲ್ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದ್ದು ಸರ್. ಗ್ರಾನೈಟು ಮತ್ತು ರೈಸರ್ ಮಾತ್ರ ವೈಟ್ ಕಲರ್ ಟೈಲ್ಸ್ ಇವಾಗ ಲಿವಿಂಗಲ್ಲಿ ಏನಿದೆಯಲ್ಲ ಅದೇ ಕಾಂಬಿನೇಷನಲ್ಲೂ ಕಾಣಲಿ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಆಮೇಲೆ ಕಂಪ್ಲೀಟ್ ಗ್ಲಾಸ್ ರೈಲಿಂಗ್ಸು ಮತ್ತು ಅದಕ್ಕೆ ಹ್ಯಾಂಡಲ್ಸು ಕೂಡ SS ಬಂದಿದೆ. ಫಿಶ್ ಮೌತ್ ಫಿಕ್ಸ್ಚರ್ಸ್ ಹಾಕಿದ್ದೀವಿ ಸರ್. ಇದು 3 ಅಡಿ ಹ್ಯಾಂಡಲ್ಸ್ ಇದೆ ಸರ್. ಎಲ್ಲ 3 ಅಡಿ ಅಲ್ವಾ ಇದು? ಹೌದು ಸರ್. ಚೆನ್ನಾಗಿ ಬಂದಿದೆ ಸರ್, ನೀಟಾಗಿದೆ. ಬನ್ನಿ ಮೇಲೆ ಹೋಗ್ಬಿಡೋಣ ಸರ್.
ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ನಂಜೇಗೌಡ ಜೊತೆಲಿ ಗಾಯತ್ರಿ ಮೇಡಮ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಇಬ್ಬರನ್ನು ಕೂಡ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದಾರೆ ಇಬ್ಬರು ಕೂಡ. ಮನೆ ನೋಡಿದ್ವಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಸುತ್ತಮುತ್ತಲು ಲೈಕ್ ನಿಜವಾಗ್ಲೂ ಈ ಥರ ಒಂದು ಮೇಂಟೈನ್ ಆಗಿ ಇಷ್ಟೊಂದು ಸೂಪರಾಗಿರೋ ಬಂದಿರೋ ಮನೆ ಇಲ್ಲ. ಸೊ ನನ್ನ ಕ್ವಶನ್ ಏನಂತಂದರೆ, ಲೈಕ್ ಇದೇ ನಿಮ್ಮ ಫಸ್ಟ್ ಮನೆನ? ಮುಂಚೆನೂ ಕೂಡ ಮನೆ ಕಟ್ಟಿದ್ರೆ ಯಾವ ಥರ? ನಾವು ಫಸ್ಟೇ 2020 ಒಂದು ಮನೆ ಕಟ್ಟಿದ್ವಿ. ಹಾಂ. ಅದು ದೊಡ್ಡಬಳ್ಳಾಪುರದಲ್ಲಿ. ಓಕೆ. ಅದು ನಮ್ಮ ಮಕ್ಕಳಿಗೆಲ್ಲ ಬೆಂಗಳೂರಿಗೆ ಬರೋಕ್ಕೆ ಇನ್ಕನ್ವೀನಿಯನ್ಸ್ ಆಯಿತು. ಹಾಗಾಗಿ ಸೇಲ್ ಮಾಡಿ ಮತ್ತೆ ಇಲ್ಲಿ ಕಟ್ಟಿದ್ವಿ. ಸೊ ಇಲ್ಲಿ ಬಂದ್ರಿ, ಇಲ್ಲಿ ಬಂದಿರುವಂಥದ್ದು. ಓಕೆ ಓಕೆ. ದೂರ ಆಗ್ಬಿಡ್ತು ಬೆಂಗಳೂರು ಸಿಟಿಗೆ. ಹಾಗಾಗಿ ಮತ್ತೆ ಇಲ್ಲಿ ಬಂದು. ಸೊ ಇದು ನಿಮ್ಮ ಎರಡನೇ ಮನೆ. ಸ್ವಲ್ಪ ನಾಲೆಜ್ ಇದೆ ನಿಮಗೆ ಮನೆ ಬಗ್ಗೆ ಅಲ್ವಾ? ಸೊ ಇಲ್ಲಿ ಮನೆ ಕಟ್ಟಬೇಕಾದ್ರೆ ಸೊ ನೀವು ಎಷ್ಟು ಲೈಕ್ ಕಷ್ಟಪಟ್ರಿ? ಲೈಕ್ ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಮ ಸ್ಟ್ರಗಲ್ ಯಾವ ಥರ ಇತ್ತು ಅದೊಂಚೂರು ಹೇಳಿ. ಎಷ್ಟು ಕಷ್ಟಪಟ್ಬಿಟ್ಟು ಮನೆ ಕಟ್ಟಿದ್ರಿ? ನಾವು HL ಕೆಲಸ ಮಾಡೋದ್ರಿಂದ ನಾವು ಡೈಲಿ ಬೆಳಗ್ಗೆ 5 ಗಂಟೆಗೆ ಡ್ಯೂಟಿಗೆ ಹೋದರೆ ಸಾಯಂಕಾಲ 3 ಗಂಟೆಗೆ ಸಂಜೆ ಆಗುತ್ತೆ. ಕರೆಕ್ಟ್. ನಾವು ರಜೆಗಳು ಹಾಕಿ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು ಮೆಟೀರಿಯಲ್ ಕೊಟ್ಟು ಮಾಡೋಕ್ಕಂತೂ ಕಷ್ಟ ಇದೆ ಅಂತ ನಾವು ವಿತ್ ಮೆಟೀರಿಯಲ್ದು ಕನ್ಸ್ಟ್ರಕ್ಷನ್ ಹುಡುಕ್ತಾ ಇದ್ವಿ. ಆವಾಗ ನಮಗೆ ಯೂಟ್ಯೂಬಲ್ಲಿ ನೋಡಿದ್ವಿ RCC ಮತ್ತು ಕೈಟ್ಸ್ 2 ಬರ್ತಾಯಿತ್ತು. ಅದ್ರಲ್ಲಿ ನೋಡಿದಾಗ RCC ಅವರು ಇಲ್ಲೇ ಸಪ್ತಗಿರಿ ಕಾಲೇಜ್ ಐತಲ್ಲ, ನೀವೇ ಇದು ಮಾಡಿದ್ದೀರಾ? ಅವರೇ ಪ್ರೆಸರ್ ಹಾಕಿದ್ದು. ನಿಮ್ಮ ವಿಡಿಯೋ ನೋಡ್ತೀವಿ ಸರ್ ನಾನು. ಓಕೆ ಓಕೆ ಓಕೆ. ಹೌದು, ಅವರೇ ನಿಮ್ಮ ವಿಡಿಯೋ ನೋಡ್ತೀನಿ ನಾನು. ಯಾವಾಗಲೂ ನೋಡ್ತಾ ಇರ್ತೀನಿ ಸರ್ ನಿಮ್ಮ ವಿಡಿಯೋ. ಇಷ್ಟ ಆಯಿತು ನಿಮಗೆ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು? ಓಕೆ. ಸೊ ನೀವು ಮುಂಚೆ ಹೇಳಿದ್ರಿ ದೊಡ್ಡಬಳ್ಳಾಪುರ ಕಡೆ ಇದ್ರಿ. ಸೊ ಅಲ್ಲಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕು, ಮನೆಗಳನ್ನ ಕಟ್ಟಬೇಕು, ಮಾಡಬೇಕು. ಎಷ್ಟು ಸರ್ಚಸ್ ಎಲ್ಲ ಮಾಡಿದ್ರಿ? ಸರ್ಚ್ ಹೆಂಗೆ ಮಾಡಿದ್ರಿ? ನಾವು ಸೈಟ್ಗೆ ನಾವು 3-4 ತಿಂಗಳು ಸರ್ಚಸ್ ಮಾಡಿದ್ವಿ. ಎಲ್ಲ ಕಡೆ ಹುಡುಕಿದ್ವಿ. ನಮ್ಗೆ ಇದು ಸ್ವಲ್ಪ ಮೆಟ್ರೋ ನಿಯರೆಸ್ಟ್ ಇದೆ, ಹೈವೇಗೆ ಹತ್ರ ಇದೆ ಅಂತ ಅನ್ನಿಸ್ತು. ಅಲ್ಲಿ ಸೈಟ್ ತೊಗೊಂಡ್ವಿ. ಆಮೇಲೆ ನಮಗಿಂತ ನಮ್ಮ ಮಕ್ಕಳು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಅನುಕೂಲ ಆಗಬೇಕು, ತೊಂದರೆ ಆಗಬಾರ್ದು ಅನ್ನೋದು ನಿಮ್ಮದು. ಹೋಗ್ಬಿಡ್ತೀವಿ, ಅಲ್ಲೇ PG ಹೋಗ್ತೀವಿ ಅಂತಾರೆ. ಅದಕ್ಕೆ ಇನ್ಕನ್ವೀನಿಯನ್ಸ್ ಆಗಬಾರ್ದು ಅಂತ ನಾವು ಎಲ್ಲ ಅನುಕೂಲ ಇರೋದು ನೋಡಿ ಇಲ್ಲಿ ಬಂದ್ವಿ. ಸೊ ಈ ಕಂಪೇರ್ ಮಾಡಿ ನೋಡಿದ್ರೆ ನೀವು ಸ್ವಂತ ಮುಂಚೆನೂ ಕಟ್ ನೋಡಿದ್ದೀರ, ಒಂದ್ಸತಿ ಕಟ್ ಟ್ರೈ ಮಾಡಿದ್ದೀರಿ. ಅವಾಗ ಮಾಡಿದ್ದಕ್ಕೂ ಇವಾಗ RCC ಜೊತೆ ಕನ್ಸ್ಟ್ರಕ್ಷನ್ ಮಾಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ? ಆವಾಗ ನಮ್ಗೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಈ ಮೊಬೈಲ್ ಥರ ಅಪ್ಡೇಟ್ ಇಲ್ಲ ಮನೆಗಳು. ಯಾರೋ ಒಬ್ರು ಇಂಟೀರಿಯರ್ ಮಾಡಿಕೊಡ್ತಾರೆ ಸಾಕು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಾರೆ. ಹೆಂಗೆ ಬಂತು ಹಂಗೆ ಅಲ್ವಾ? ಅವಾಗ ಮಾಡಬೇಕಾದ್ರೆ ಅವಾಗ ನಾವೆಲ್ಲ ಜಾಸ್ತಿ ಓಡಾಡೋಕೆ ನಾವು HL ಇದ್ವಿ ದೊಡ್ಡಬಳ್ಳಾಪುರದಲ್ಲಿ. ನಾವು ಓಡಾಡ್ತಿದ್ದೆ. ಇಲ್ಲಿ ಜಾಸ್ತಿ ಓಡಾಡಿದೆ ಸರ್, ಸ್ವಲ್ಪ ಓಡಾಡಿದೆ. ಅದು ಹೆಂಗೆ ಬೇಕು ತಿಳ್ಕೊಂಡು ಓಡಾಡ್ಕೊಂಡೆ. ಇಲ್ಲಿ ತುಂಬ ಓಡಾಡಿದೆ ನಾನು. ಆದರೆ ಅಲ್ಲಿ ನಾವು ಓಡಾಡ್ತಿರ್ಲಿಲ್ಲ, ನಮ್ಮ ಯಜಮಾನ್ರೆ ಓಡಾಡ್ತಾ ಇದ್ರು. ಇಲ್ಲಿ ಓಡಾಡಿದೆ ನಾನು. ಇದೇ ಬೇಕು ಅಂತ ಮಾಡಿಸಿದ್ವಿ. ಓಡಾಡೋದಂದ್ರೆ ಚೂಸ್ ಮಾಡಿದ್ರಿ ನೀವು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡ್ರಿ ನೀವು ಅಲ್ವಾ? ಸೊ ಮುಂಚೆ ಆ ಥರ ಬಂದಿರಲಿಲ್ಲ. ನೋಡ್ತಾ ಇದ್ದು ದೇವ್ರ ಮನೆ ಯಾವ ಥರ ಇರುತ್ತೆ, ಡೋರ್ ಯಾವ ಸೈಜ್ ಬರಬೇಕು ಎಲ್ಲ ಅವರೇ. ಅದು ಇವಾಗ ನಾವು ಹಾಕಿರೋದು ಸಾಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇನ್ನೂ ಚೆನ್ನಾಗಿ ಬೇಕು ಅಂತ ಹೇಳಿ ಅಷ್ಟೊಂದು ಇದಿದೆ ನಿಮಗೆ. ಓಕೆ ಓಕೆ. ಆಮೇಲೆ ಮನೆ ಓಪನಿಂಗ್ ಆದಾಗ, ಓಪನಿಂಗ್ ಆಯ್ತಾ? ಮನೆ ಓಪನಿಂಗ್ ಆಯ್ತಾ? ನೆಂಟರೆಲ್ಲ ಬಂದಿರ್ತಾರೆ, ಏನು ಹೇಳಿದ್ರು ಮನೆ ಬಗ್ಗೆ? ಚೆನ್ನಾಗಿದೆ ಅಂತ ಲೇಡೀಸ್ ಕೇಳಬೇಕು. ಎಲ್ಲ ಚೆನ್ನಾಗಿದೆ, ಯಾರು ಕಟ್ಕೊಟ್ಟಿದ್ದು ಅಂತ ಕೇಳಿದ್ರು ಸರ್. RCC ನಮ್ದು RCC ಒಂದು ಕಂಪ್ನಿ ಇದೆ ಹೆಸರುಘಟ್ಟ ರೋಡಲ್ಲಿ ಅಂತ ಹೇಳಿದ್ವಿ. ಓಕೆ. ಇವ್ರದ್ದು ಪೇಮೆಂಟ್ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂದರೆ ಈಸಿ ಕೊಡ್ಬೋದಾ ಪೇಮೆಂಟ್? ಸ್ಟೆಪ್ ಬೈ ಸ್ಟೆಪ್ ಆಪ್ಷನ್ ಚೆನ್ನಾಗಿದೆ. 10% ಇರುತ್ತೆ. ಅರ್ಜೆಂಟ್ ಎಲ್ಲ ಏನೂ ಇರೋದಿಲ್ಲ. ಓಕೆ. 5% ಇರುತ್ತೆ. ಅವ್ರು ಬಿಲ್ ಕಳಿಸಿದ ಮೇಲೆ ಒಂದು 15 ಡೇಸ್ ಟೈಮ್ ಹೇಳ್ತಾರೆ. ನಾವು 1 ಮಂತ್ ಲೇಟಾಗಿ ಕೊಟ್ಟರು ಏನೂ ಕೇಳೋದಿಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಫಸ್ಟೇ ಫೋನ್ ಮಾಡಿ ಈ ಥರ ಲೇಟ್ ಆಗುತ್ತೆ ಅಂದರೆ ಓಕೆ ಅಂತಾರೆ. ಓಕೆ ಓಕೆ. ಇಲ್ಲಿ ಯಾವತ್ತೂ ನಮಗೆ ಡಿಸ್ಟರ್ಬೇ ಆಗಿಲ್ಲ. ಬಿಲ್ ದುಡ್ಡಿನ ವಿಷಯದಲ್ಲಿ ತೊಂದರೆನೇ ಆಗಿಲ್ಲ. ಅವರು ಡಿಸ್ಟರ್ಬೇ ಮಾಡಿಲ್ಲ. ಓಕೆ. ಆಮೇಲೆ ಇದು ಮೇಡಮ್ ಇಲ್ಲಿ ವರ್ಕ್ ನಡೀತಾ ಇರ್ಬೇಕಾದ್ರೆ ಬರ್ತಿದ್ರೆ ರೆಗ್ಯುಲರ್ ಆಗಿ? ನಾವು ಬರ್ತಿದ್ವಿ. ಎಲ್ಲಿದ್ರಿ ನೀವು ಆ್ಯಕ್ಚುಲಿ? ನಾವು ಯಲಹಂಕದಲ್ಲಿ, ಸಿಂಗನಾಯ್ಕನಲ್ಲಿ ಅಲ್ಲಿ ಇರೋದು ನಾವು. ವರ್ಕರ್ಸ್ ಎಲ್ಲ ಹೆಂಗೆ ಚೆನ್ನಾಗಿ ಕೆಲಸ? ಚೆನ್ನಾಗಿ ಮಾಡಿದ್ರು. ಸೈಟ್ ಇಂಜಿನಿಯರ್ ಎಲ್ಲ ಬರೋರು? ಬರೋರು ಸರ್. ಅಪ್ಡೇಟ್ ಎಲ್ಲ ಹೆಂಗೆ ಕೊಡ್ತಿದ್ರು ಸರ್? ಡೈಲಿ ಕೆಲಸ ಹೆಂಗಾಯ್ತು ಏನು ಕತೆ? ಡೈಲಿ ವಾಟ್ಸಪ್ಪಲ್ಲಿ ಅಪ್ಡೇಟ್ ಬರೋದು, ಫೋನ್ ಮಾಡ್ತಾ ಇದ್ವಿ ನಾವು ವೀಕ್ಲಿ 2 ಟೈಮ್ಸ್ ಬರ್ತಾ ಇದ್ವಿ. 2 ಸತಿ ಬರ್ತಾ ಇದ್ರಿ. ಯಲಹಂಕದಿಂದ ಆರಾಮಾಗಿ ಓಡಾಡ್ಬೋದು ಇಲ್ಲಿಗೆ ಅಲ್ವಾ? ಲಾಸ್ಟ್ 6 ಮಂತ್ ಬ್ಯಾಕ್ ನಮ್ಮ ಮಗನ ಕಾಲೇಜ್ ಮುಗೀತು. ಆಮೇಲೆ ಇಂಟೀರಿಯರ್ ಎಲ್ಲ ಶುರು ಆಯ್ತಲ್ವಾ, ಅವರು ಡೈಲಿ ಬರೋಕ್ಕೆ ಶುರು ಮಾಡಿದ್ರು. ಇಂಟೀರಿಯರ್ ಎಲ್ಲ ಕೆಡಿಸ್ಬಿಡ್ತಾರೆ ಅಂತ. ಇದೆಲ್ಲ ಸ್ವಲ್ಪ ಐಡಿಯಾಗಳು ನಮ್ಮ ಮಗಂದೇ ಜಾಸ್ತಿ. ಓಕೆ. ಹಿಂಗೆ ಬರಬೇಕು ಇಂಟೀರಿಯರ್ ಅಂತ. ಫುಲ್ ಫ್ಯಾಮಿಲಿ ಬರ್ತಿದ್ರಿ ಹಂಗಾದ್ರೆ ಇಲ್ಲಿ ಎವ್ರಿಡೇ? ಇಂಜಿನಿಯರು ಮಗ ಸೇರ್ಕೊಂಡು ಹಂಗೆ ಬರಬೇಕು, ಇಲ್ಲಿ ಬರಬೇಕು ಅಂತ ಅವ್ರ ಐಡಿಯಾ. ಸರ್ ಫೈನಲ್ ಆಗಿ ಕೇಳೋದು ಒಂದೇನೆ, ಏನು RCC ಕೆಲಸ ಕೊಟ್ಟಿದ್ದೀರಾ, ನೀವು ಅನ್ಕೊಂಡಂಗೆ ಇಬ್ಬರು ಅನ್ಕೊಂಡಂಗೆ ಮುಂಚಿನ ಮನೆ ಕಟ್ಟಿ ಭಾಳ ಇದನ್ನು ಮಾಡ್ಕೊಂಡಿದ್ರೆ, ಸೊ ಇವಾಗ ಅನ್ಕೊಂಡಂಗೆ ಮನೆ ಬಂದಿದೆ ಸರ್ ನೀವು ಅನ್ಕೊಂಡಂಗೆ? ಖಂಡಿತ ಬಂದಿದೆ. ನಾವು ನಮ್ಮ ಸ್ನೇಹಿತರೆಲ್ಲ ಬೇರೆ ಬೇರೆ ಕಾಂಟ್ರಾಕ್ಟಲ್ಲಿ ಮನೆ ಕಟ್ಟಿದ್ದು ನೋಡಿದ್ದಾರೆ. ಅವರೆಲ್ಲ ಹೇಳೋ ಅನುಭವ ನೋಡ್ಬಿಟ್ಟು ನಮಗೆ ಮನೆ ಕಟ್ಟೋದಕ್ಕೆ
ಭಯ ಆಗಿತ್ತು. ಆದರೆ RCC ಅವರು ಕೊಟ್ಟ ಮೇಲೆ ನಮಗೆ ಆ ಥರ ಎಲ್ಲ ಕೆಲವರೆಲ್ಲ ಅಯ್ಯೋ ಮೇಸ್ತ್ರಿ ಬಂದಿಲ್ಲ ಕೈ ಕೊಟ್ಟೋದ, ಅವ್ರು ಯಾರೋ ಎಲೆಕ್ಟ್ರಿಷಿಯನ್ ಅರ್ಧಂಬರ್ಧ ಮಾಡೋದ್ರು, ಈ ಥರ ಎಲ್ಲ ಕಂಪ್ಲೇಂಟ್ಸ್ಗಳು. ಕೆಲವು ನಮ್ಮ ಫ್ರೆಂಡ್ ಒಬ್ಬರು ಕಟ್ಟಿದ್ದಾರೆ, ಅವರು ವೈರಿಂಗ್ ಮಾಡಿ ಹೋಗಿ ನೆಕ್ಸ್ಟ್ ಡೇನೇ ವೈರಿಂಗ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಓಕೆ 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 ಅವರು ಕಾಂಟ್ರಾಕ್ಟರ್ ನಾನು ಕೊಡಲ್ಲ ನೀವು ಕೊಡಬೇಕು ವೈರ್ ಅಂತ, ಅದೇ ಜಗಳ. ನಾನು ಹಾಕಿದ್ದೀನಿ ಕುಡಿಯೋಲಾಗ್ಯಾರೆ ಅಂತ. ಈ ಥರ ಎಲ್ಲ ಅನುಭವ. ಯಾವುದಕ್ಕೂ ಜಗಳ ಇಲ್ಲ, ತೊಂದರೆ ಆಗಲಿ, ತೊಂದರೆನೇ ಇಲ್ಲ ಸರ್, ಯಾವುದಕ್ಕೂ ತೊಂದರೆ ಆಗಿಲ್ಲ. ಓಕೆ 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 ಅದೊಂದು ಖುಷಿ ಆಗುತ್ತೆ. ಖುಷಿ ಅಂತೀರಾ? ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಇಂಜಿನಿಯರು. ನೀವು ಯಾವುದೇ ಬ್ಯುಸಿಯಲ್ಲಿರಲಿ, ಅವ್ರು ಬ್ಯುಸಿ ಇದ್ರೂ ತೆಗೆದು ಆಮೇಲೆ ಮಾಡ್ತಾರೆ, ಮಾಡ್ತಾರೆ ಅಂತ ಹೇಳ್ತೀರಾ? ಆಫೀಸ್ ಸ್ಟಾಫ್ ಎಲ್ಲ ತುಂಬ ಕೋಆಪರೇಟಿವ್ ಮಾಡ್ತಾರೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ? ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಂದು RCC ಒಂದು ತಮ್ಸ್ ಕೊಟ್ಬಿಡ್ಬಿಡೋದು ಹಾಗಾದ್ರೆ. ಕೊಡಿ, ತಮ್ಸ್ ಕೊಟ್ಬಿಡಿ. ಬೆಸ್ಟ್ ಆಫ್ ಲಕ್ RCC. ಬೆಸ್ಟ್ ಆಫ್ ಲಕ್ RCC. ಓಕೆ ಸರ್, ನಮ್ಮ RCC ಅವ್ರಿಗೆ ಕೆಲಸ ಕೊಡ್ಬೋದು ಹಾಗಾದ್ರೆ? ಖಂಡಿತ ಕೊಡ್ಬೋದು ಸರ್. ಕೆಲಸ ಕೊಡ್ಬೋದು, ಬೇರೆಯವ್ರಿಗೆ ಕೊಡ್ಬೋದು ಸರ್, ಕೊಡ್ಬೋದು ಸರ್, ವೀಕ್ಷಕರೇ ಧೈರ್ಯವಾಗಿ ಕೊಡ್ಬೋದು. ಯಾಕಂದರೆ ಈಗ ಎಲ್ಲ ಬಿಲ್ಡರ್ಸು ಎಲ್ಲರ ಹತ್ರ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ತವೆ. ಆ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಅಲ್ಲೇ ಮಿಸ್ಟೇಕ್ಗಳು ಇರ್ತಾವೆ. ಆ ಥರ ಅವನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಸಣ್ಣ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಬೆಟರ್ ಕೊಡ್ಬೋದು ಅಂತ ಹೇಳ್ತಾರೆ ಸರ್ ನಮ್ಮ ವೀಕ್ಷಕರಿಗೆ. ನಮಗೆ ರಿಸ್ಕ್ ಇಲ್ಲ ಸರ್, ಇವ್ರಿಗೆ ಕೊಟ್ಟರೆ ಮಾತ್ರ ರಿಸ್ಕ್ ಇಲ್ಲ ಅಷ್ಟೇ. ರಿಸ್ಕ್ ಇಲ್ಲ ಅಂತೀರಾ? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಥ್ಯಾಂಕ್ ಯು ಸರ್. ಮೇಲೆ ಹೋಗ್ತಾ ಡಬಲ್ ಐಟ್ ಡಿಸೈನ್ ಬಗ್ಗೆ ಹೇಳಿ ಸರ್. ಡಬಲ್ ಐಟ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಸರ್, ಇದೊಂದು ಹೈಲೈಟ್ ವಾಲ್ ಥರ ತೊಗೊಂಡಿದ್ದೀವಿ. ಈ ಜಸ್ಟ್ ಎಲ್ಲ ಇದೆಲ್ಲ ವುಡನ್ ಬೀಡಿಂಗ್ಸ್ ಸರ್, ವಾಲ್ ಮೋಲ್ಡಿಂಗ್ಸ್. ಹೌದು ಸರ್, ವಾಲ್ ಮೋಲ್ಡಿಂಗ್ಸ್ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಅಂಡ್ ಅದನ್ನ ಇದರಲ್ಲಿ ಮತ್ತೇನು ಕಾಸ್ಟ್ ಏನು ತುಂಬ ಏನು ಹೋಗಿಲ್ಲ ಇದಕ್ಕೆ. ಯೂಶಲಿ ಟೆಕ್ಸ್ಚರ್ ಪೇಂಟ್ ಅದು ಇದೆಲ್ಲ ಡಿಸೈನ್ಸ್ ಬರ್ತಾ ಇತ್ತು. ಇವಾಗ ಇದೊಂದು ಸ್ವಲ್ಪ ಇದಾಗಿದೆ, ಇನ್ನೂ ಸ್ವಲ್ಪ ಇದರಲ್ಲಿ ಒಂಚೂರು ಕೆಲಸ ಬ್ಯಾಲೆನ್ಸ್ ಇದೆ ಸರ್. ಓಕೆ ಓಕೆ ಓಕೆ. ಇನ್ನೂ ಕ್ಲೈಂಟ್ ಇಂಟೀರಿಯರ್ ಆರ್ಡರ್ ಮಾಡ್ಕೊಂಡಿದ್ದರಿಂದ ನಮಗೂ ಅವ್ರಿಗೂ ಸ್ವಲ್ಪ ಇದಾಯಿತು. ಆಮೇಲೆ ಇದೆಲ್ಲ ನೋಡ್ಬೋದು ಸರ್, ಇಲ್ಲೆಲ್ಲ ಗೋಲ್ಡ್ ಬೀಡಿಂಗ್ನ ಇನ್ನೂ ಹಾಕ್ಬೇಕಲ್ವಾ ಸರ್? ಅದು ಬ್ಯಾಲೆನ್ಸ್ ಇದೆ ಸರ್, ವರ್ಕ್ ನಡೀತಾ ಇದೆ. ಮೇಲ್ಗಡೆನೂ ಲೈಟ್ ಪಾಯಿಂಟ್ಸ್ ಇದೆ, ಹೈಲೈಟ್ ಆಗಕ್ಕೆ ಕೊಟ್ಟಿದ್ದೀವಿ ಸರ್. ಓಕೆ, ಹಾಗೆ ಬನ್ನಿ ಸರ್, ಮೇಲೆ ಬಂದ್ಬಿಡಿ ಸರ್. ಹಂಗೆ ಮೇಲೆ ಬಂದ್ವಿ ಅಂತಂದರೆ ಸರ್ ನೋಡ್ಬೋದು ಸ್ಟೇರ್ ಕೇಸ್ ಗ್ರಾನೈಟ್ ಎಲ್ಲನೂ ಒಳಗಡೆ ನಮಗೆ ಯಾವಾಗಲೂ ಯೂಶಲಿ ಸ್ಟೇರ್ ಕೇಸ್ ಒಳಗಡೆ ಇಂಟರ್ನಲ್ ಡೂಪ್ಲೆಕ್ಸ್ಗೆ ನಮಗೆ ಏನು ಆ್ಯಂಟಿ ಸ್ಕಿಡ್ ಬೇಕಂತೇನಿಲ್ಲ. ಈ ಥರದ್ದು ನಮಗೆ ಸ್ವಲ್ಪ ಗ್ರಾನೈಟ್ ಸ್ವಲ್ಪ ನೀಟಾಗಿರೋ ಡಿಫ್ರೆಂಟ್ ಡಿಸೈನ್ ಇರೋದನ್ನು ಕೂಡ ಹಾಕೋಬೋದು ಸರ್. ಪೂತ್ರ ಥರ ಕಾಣಿಸುತ್ತೆ, ಬಟ್ ನಾರ್ಮಲ್ ಅಲ್ಲ ಸರ್, ನಾರ್ಮಲ್ ಗ್ರಾನೈಟ್ ಸರ್. ಅಲ್ಲಿ ಸರ್ ರೈಲಿಂಗ್ ಬಗ್ಗೆ ಹೇಳೋದಾದ್ರೆ ನಾವು ಟಫನ್ ಗ್ಲಾಸು ಮತ್ತು SS ರೈಲಿಂಗ್ ಸರ್. ಓಕೆ, ಆಮೇಲೆ ಸ್ಕೈ ವ್ಯೂ ನೋಡ್ಬೋದು ಸರ್. ಸ್ಕೈ ವ್ಯೂ ಒಂದು ಚಿಕ್ಕದಾಗಿ ಕೊಟ್ಟಿದ್ದೀವಿ, ಬಟ್ ಫುಲ್ ಲಿವಿಂಗಿಗೆಲ್ಲ ಬೆಳಕು ಹೋಗಿ ಅಂತ ಹೇಳ್ಬಿಟ್ಟು SS ಅಲ್ಲಿ ಸೇಫ್ಟಿ ಗ್ರಿಲ್ ಆಗಿದೆ, ಅದ್ರ ಮೇಲ್ಗಡೆ ಸ್ಕೈ ಲೈಟ್ ಆಗಿದೆ. ಆಮೇಲೆ ಸುತ್ತಲೂ ನೋಡ್ಬೋದು ಸರ್, ಇಲ್ಲೊಂದು ಲೈಟ್ ಕಾಣಿಸ್ತಾ ಇದೆ, ಇದ್ರೊಳಗಡೆ ಲೈಟ್ ಇದೆ, ಲೈಟ್ ಕೊಟ್ಟಿದ್ದೀವಿ. ಅದು ಡಿಫ್ರೆಂಟ್ ಆಗಿ ಬಂದಿದೆ ಸರ್. ಇದಕ್ಕೂ SS ಬಳಸ್ಬಿಟ್ರೆ? SS ಸರ್. ಹೌದು ಸರ್. ಸೊ ಎಲ್ಲೂ MSA ಮಾಡಿಲ್ಲ, ಇಲ್ಲಿ MSA ಯೂಸ್ ಆಗಿಲ್ಲ ಸರ್ ಜಾಸ್ತಿ, ಎಲ್ಲ SS ಎಲ್ಲ ಬಂದಿರೋದು. ಓಕೆ, ಇಲ್ಲಿ ಮೇಲ್ಗಡೆ ಬಂದು ಎಷ್ಟು ರೂಮ್ ಇದೆ ಸರ್? ಮೇಲ್ಗಡೆ ಇದರಲ್ಲಿ ಏನು ಅಂತಂದ್ರೆ ಇವು ಚಿಕ್ಕ ಏರಿಯಾ ಇರೋದ್ರಿಂದ ಆಮೇಲೆ ಇದ್ರಲ್ಲಿ ಫುಲ್ ಏರಿಯಾನು ಯೂಸ್ ಮಾಡ್ಕೊಂಡಿಲ್ಲ. ಇದು ಅರ್ಧನ ಯೂಸ್ ಮಾಡ್ಕೊಂಡು 2 ಬೆಡ್ರೂಮ್ 2 ಟಾಯ್ಲೆಟ್ ಎಲ್ಲಾನು ಫಿನಿಶ್ ಮಾಡಿದ್ವಿ. ಇಲ್ಲಿ ಲಿವಿಂಗ್ ಏರಿಯಾ ಏನು ತೊಗೊಂಡಿಲ್ಲ. ಫಸ್ಟ್ ಇದು ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ ಸರ್. ಓಕೆ ಸರ್, ಈ ರೂಮಲ್ಲಿ ನೋಡ್ಬೋದು ನಮಗೆ ರೂಮ್ ಸೈಜಸ್ ಎಲ್ಲ ಸ್ವಲ್ಪ ಚಿಕ್ಕದಿದೆ. ಅಂದರೆ ನಮಗೆ ಎಕ್ಸಾಕ್ಟ್ಲಿ ಲಿವಿಂಗಿಗೆ ಅಂತ ಹೇಳ್ಬಿಟ್ಟು ನಮಗೆ ಒಂದು 10x11 ಅಷ್ಟು ಸಿಗುತ್ತೆ. 10x11 ಸಿಗುತ್ತೆ ಸರ್. ಇದಕ್ಕಂತೇಳಿ ಮಿರರ್ ಪಾಯಿಂಟ್ಸ್ ಪ್ರಾವಿಷನ್ ಆಗ್ಬೋದು, ಮತ್ತು ಬೆಡ್ ಏರಿಯಾ ಆಗ್ಬೋದು, ಮತ್ತು ಸ್ಟಡಿಗೆ ಆಗ್ಬೋದು, ಎಲ್ಲದ ಥರದ ಪ್ರಾವಿಷನ್ಸ್ ಕೂಡ ಇಲ್ಲಿದೆ. ಆ್ಯಂಡ್ ಇದ್ರ ಜೊತೆನಲ್ಲಿ ಇದೇ ರೂಮ್ಗೆ ಅಟ್ಯಾಚ್ಡ್ ಆಗಿ ಒಂದು ಬಾಲ್ಕನಿ ಇದೆ ಸರ್. ಸೊ ಇಲ್ಲಿ ಬಾಲ್ಕನಿ ಇದೆ ಸರ್. ಬಾಲ್ಕನಿ ನೋಡ್ಬೋದು. ಬಾಲ್ಕನಿ ಓಪನ್ ಇಟ್ವಿ ಅಂತ ಹೇಳಿದ್ರೆ ಸೈಜ್ ಎಷ್ಟು ಬರುತ್ತೆ ಬಾಲ್ಕನಿ ಸರ್? ಅಗಲ 4 ಅಡಿ ಇದೆ ಸರ್. ಅಗಲ 4 ಅಡಿ ಇದೆ. ಫುಲ್ ನೋಡ್ಬೋದು, ನಾವು ಆಲ್ಮೋಸ್ಟ್ ಒಂದು 4 ಜನ ಕೂತ್ಕೋಬೋದು ಸರ್, ಚೇರ್ ಹಾಕ್ಕೊಂಡು, ಅಷ್ಟು ದೊಡ್ಡದಾಗಿದೆ. ಆಮೇಲೆ ಇಲ್ಲೂ ಕೂಡ ಫುಲ್ ಲೈಟ್ ಟೈಲ್ಸ್ ತೊಗೊಂಡಿದ್ದೀವಿ, ಮತ್ತು ವಿಂಡೋ ಏನಂತ ಬೀಡಿಂಗ್ ತೊಗೊಂಡಿದ್ದೀವಿ. ಆಮೇಲೆ PVC ಫಾಲ್ ಸೀಲಿಂಗ್ ಆಗಿದೆ ಸರ್. ಓಕೆ. ಆಮೇಲೆ ಇದರಲ್ಲಿ ಸರ್ ಈ ಕಡೆ ಒಂದು ಕಟ್ಟಿ ಅದಕ್ಕೆ ಒಂದು ಒಳಗಡೆ ಸ್ಟೇರ್ ಕೇಸ್ ಏನಿತ್ತಲ್ಲ ಅದೇ ಗ್ರಾನೈಟ್ ಇಲ್ಲಿ ಕಂಟಿನ್ಯೂ ಮಾಡಿದ್ವಿ. ಮತ್ತು ಈ ವಾಲ್ ಟೈಲಲ್ಲಿ ಯಾವುದೇ ಥರದ್ದು ಗ್ರೂ ಡಿಸೈನ್ಸು ಆಗಲಿ ಮತ್ತು ಹೈಲೈಟ್ ಮಾಡ್ಕೊಳ್ಳೋದಾಗಲಿ ಏನೂ ಮಾಡ್ಕೊಂಡಿಲ್ಲ. ಪ್ಲೇನಾಗಿ ವಾಲ್ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ ಸರ್. ಎಲ್ಲ ಆರಾಮಾಗಿ ಸಫಿಷಿಯೆಂಟಾಗಿ ಕೂತ್ಕೋಬೋದು. ಮೇನ್ ರೋಡ್ಗೆ ಇರೋದ್ರಿಂದ ಇದೊಂದೊಂದು ಪ್ರಾವಿಷನ್ ಕೊಟ್ಕೊಂಡಿದ್ದೀವಿ ಸರ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು. ಆಮೇಲೆ ಸರ್ ಈ ಕಡೆ ನಿಮ್ಮ ಹಿಂದೆನೂ ಅಷ್ಟೇ, ಹಿಂದೆಗಡೆ ಅದನ್ನು ತೋರಿಸ್ಬೋದು ಸರ್. ಅಲ್ಲೂ ಸೇಫ್ಟಿ ಗ್ರಿಲ್ಸ್ ಆಗಿದೆ ಕಂಪ್ಲೀಟಾಗಿ. ಇಲ್ಲೂ ಕೂಡ ಗೋಡೆ ತೊಗೊಂಡು ಬ್ಲಾಕ್ ಮಾಡಿಲ್ಲ ಸರ್. ಗೋಡೆ ಎಲಿವೇಶನ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾತ್ರ ಮುಂದೆ ತೊಗೊಂಡಿದ್ದೀವಿ. ಈ ಕಡೆಯಿಂದನೂ ಬೆಳಕು ಬರುತ್ತೆ, ಈ ಕಡೆಯಿಂದನೂ ಗಾಳಿ ಬೆಳಕು ಎರಡಕ್ಕೂ ಕೂಡ ಸಫಿಷಿಯೆಂಟ್ ಸ್ಪೇಸ್ ಇದೆ ಅಂತ ಹೇಳ್ಬೋದು ಸರ್. ಒಂದು ಒಳ್ಳೆ ಬಾಲ್ಕನಿ ಕ್ರಿಯೇಟ್ ಆಗಿ ಆಗೋದು ಸರ್. ಒಂದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಸರ್. ಡೋರ್ ಕಲರ್ಸ್ ನೋಡ್ಬೋದು ಸರ್. ಯಾವಾಗ ನಾವು ವುಡ್ ಕಲರ್ಗೆ ಹೋಗ್ತಾ ಇದ್ವಿ, ಇದು ಸ್ವಲ್ಪ ನಮಗೆ ಒಂಚೂರು ಪಿಂಕಿಶ್ ಕಲರಲ್ಲಿ ಹೋಗಿದ್ದೀವಿ. ಸ್ವಲ್ಪ ಮೆಜೆಂಟಾ ಕಲರ್ ಥರ. ಹೌದು ಸರ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ನೋಡಿ. ಓಕೆ, ಮಾಸ್ಟರ್ ಬೆಡ್ರೂಮಲ್ಲಿ ಇವಾಗ ಇಲ್ಲಿ ನೋಡಿದ್ರೆ ಸರ್, ಇಲ್ಲಿ ಒಂದು ಹ್ಯಾಂಗರ್ ಕೊಟ್ಕೊಂಡು ಇಲ್ಲೊಂದು ಸ್ಕ್ರೀನ್ ಹಾಕೋಬೋದು. ಇಲ್ಲಿ ಒಂದು ವಾಕಿನ್ ಆರ್ಡರ್ ಅಂತೇಳಿ ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ಪೇಸ್ ಇದೆ.
ಇಲ್ಲಿ ನೋಡ್ಬೋದು ಸರ್ ಆರ್ಡರ್ ಬೇರೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಸ್ಮಾಲ್ ವಾರ್ಡ್ರೋಬ್ ಇದೆ, ಆರ್ಡರ್ ಬೇರೆ ಹೌದು ಸರ್. ಇಲ್ಲೂ ಕೂಡ ನೋಡ್ಬೋದು ಸರ್ ಎಲ್ ಶೇಪಲ್ಲಿ ಸ್ಟೋರೇಜ್ ಸಿಕ್ಕಿದೆ. ಸ್ಮಾಲ್ ಏನು ಸಫಿಷಿಯೆಂಟ್ ಇದೆಯಲ್ಲ ಸರ್. ಹೌದು ಸರ್. ವಾಕಿಂಗ್ ಕೊಟ್ಟಿದ್ದಾರೆ, ಒಳಗಡೆನೇ ಹೋಗ್ಬೋದು. ಒಳಗಡೆ ಹೋಗ್ಬೋದು ಸರ್, ಒಳಗಡೆ ಹೋಗಿ ಅಲ್ಲೇ ನಿಂತ್ಕೊಂಡು ಎಲ್ಲ ತೊಗೊಂಡು ಪಿಕ್ ಮಾಡ್ಕೊಂಡು ಎತ್ಕೊಂಡು ಬರ್ಬೋದು. ಇನ್ನು ಲೈಟಿಂಗ್ಸ್ ಆಗಿಲ್ಲ ಸರ್, ಒಳಗಡೆ ಫಿಕ್ಚರ್ಸ್ ಹಾಕಿಲ್ಲ. ಆಮೇಲೆ ಇಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿದೆ ಸರ್. ಟಾಯ್ಲೆಟ್ ಡೋರು ಕೆಳಗಡೆ ತೋರಿಸೋದಲ್ಲ ಅದೇ ಕಾಮನ್ ಡೋರೇನೆ. ಆಮೇಲೆ ಸರ್ ಇಲ್ಲೂ ಕೂಡ ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀವಿ ಸರ್. ಅಂದರೆ ಅಗಲ ಬಂದು 6 ಅಡಿ ಇದೆ, ಹಿಂಗೆ ಅಡ್ಡ ಬಂದ್ಬಿಟ್ಟು ನಮಗೆ 4 ಫೀಟ್ ಇದೆ ಸರ್. 4x6 ಇದೆ. 4x6 ಇದೆ. ಸೇಮ್ ಕೆಳಗಡೆ ಏನು ಟೈಲ್ಸ್ ಹಾಕೋದಲ್ಲ ಸರ್, ಅದೇ ಟೈಲ್ಸ್ ಇಲ್ಲೂ ಮಾಡಿದ್ದೀವಿ. ಸೇಮ್ ಅದೇ ಥರದೇ ಫಿಕ್ಚರ್ಸು ಮತ್ತು ಎಲ್ಲ ವಾಲ್ ಮಿಕ್ಸ್ಚರ್ಸ್ ಅದೆಲ್ಲ ಸೇಮ್ ಪ್ಲ್ಯಾನ್ ಮಾಡಿದ್ದೀವಿ. ಸ್ವಲ್ಪ ಏರಿಯಾ ಒಂಚೂರು ಸ್ಪೇಸ್ ಮಾಡಿದ್ದೀವಿ ಸರ್, ಯಾಕಂದರೆ ಕಂಫರ್ಟಬಲ್ ಆಗಿ. ಯಾಕಂದರೆ ಇದೊಂದು ನಮಗೆ ವಾರ್ಡ್ರೋಬ್ ಬೇರೆ ಒಂದು ಅಲ್ಲಿ ರೂಮ್ ಚಿಕ್ಕದಿದೆ ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಸರ್. ಚಿಕ್ಕದಾಗಿತ್ತಲ್ವಾ ಇದು? ಪರವಾಗಿಲ್ಲ, ಬಟ್ ಸಫಿಷಿಯೆಂಟ್ ಇದೆ. ಚಿಕ್ಕದಾಗಿರೋದಕ್ಕೆ ಏನು ಮಾಡಿದ್ವಿ ಸರ್, ವಾಲ್ ಮೌಂಟ್ ಮಾಡ್ಕೊಬಿಟ್ಟಿದ್ದೀವಿ. ವಾಲ್ ಮೌಂಟ್ ಹಾಕ್ಬಿಟ್ಟಿದ್ದೀವಿ. ಫ್ಲೋರ್ ಮೌಂಟ್ ಹೋದ್ರೆ ಇನ್ನೂ ಸ್ವಲ್ಪ ಜಾಗ ಹಿಡ್ಕೊಳ್ಳುತ್ತೆ ಅಂತೇಳಿ ವಾಲ್ ಮೌಂಟು ಮತ್ತು ಅದಕ್ಕೆಲ್ಲ ಫಿಕ್ಚರ್ಸ್ ಎಲ್ಲನೂ ಕೂಡ ಸ್ವಲ್ಪ ಎಲ್ಲ ವಾಲಲ್ಲೇ ಹೈಲೈಟ್ ಆಗಂಗೆ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀರಾ? ಓಕೆ. ಈ ಕಡೆ ಬಂದರೆ ಈ ಡೋರ್ ಚೆನ್ನಾಗಿದೆ ಸರ್. ಡೋರು ಸೂಪರ್ ಆಗಿದೆ ಸರ್. ಇದು ಅದು ಎರಡೂ ಆಲ್ಮೋಸ್ಟ್ ಸೇಮ್ ರೂಮ್ ಡೋರ್ಸ್ ಇದೆ. ಇದು ರೆಗ್ಯುಲರ್ ಪ್ಯಾಟರ್ನ್ ಡೋರ್ಸ್ ಏನೋ, ಬಟ್ ಡಿಫ್ರೆಂಟ್ ಡಿಸೈನ್ಸ್ ಬರ್ತಾ ಇರುತ್ತೆ. ನಾವು ಎಲ್ಲ ಕಸ್ಟಮರ್ಸ್ಗೆ ಹೊಸದನ್ನೇ ಸಜೆಸ್ಟ್ ಮಾಡ್ತಾ ಇರ್ತೀವಿ ಸರ್. ಇದನ್ನ ಹಾಕೊಳ್ಳಿ ಅದನ್ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವ್ದು ಬಂದಿರೋದನ್ನ ಅಂತ ಹೇಳ್ಬಿಟ್ಟು. ಆಮೇಲೆ ಅದ್ರ ಜೊತೆಲಿ ಇನ್ನೂ ಏರಿಯಾ ವೈಸು ಕೂಡ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸರ್. ಈ ಡೋರ್ ನೋಡ್ಬೋದು, ಈ ಡೋರ್ ಸ್ವಲ್ಪ ಸೇಮ್ ಮೆಟೀರಿಯಲ್ ಎಲ್ಲ ಸೇಮು, ಗ್ರೂ ಡಿಸೈನ್ ಸ್ವಲ್ಪ ಚೇಂಜಸ್ ಸರ್. ಓಕೆ, ಪ್ಯಾಟರ್ನ್ ಮಾತ್ರ ಚೇಂಜ್ ಮಾಡಿ. ಪ್ಯಾಟರ್ನ್ ಮಾತ್ರ ಚೇಂಜಸ್ ಹೌದು ಸರ್. ಈ ರೂಮ್ ಸೈಜ್ ಏನಿದೆ ಸರ್? ಈ ರೂಮ್ ಸೈಜ್ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಸರ್. ಇದು ನಮಗೊಂದು 14 ಅಡಿ ಲೆಂತ್ ಸಿಗುತ್ತೆ, 10 ಅಡಿ ಅಗಲ ಸಿಗುತ್ತೆ. ಸೊ ದೊಡ್ಡದಾಗಿದೆ ಇದು. ಸೊ ಇದರಲ್ಲಿ ಯಾಕೆ ದೊಡ್ಡದಿದೆ ಅಂದರೆ ಇದರಲ್ಲಿ ಬಾಲ್ಕನಿ ಬಂದಿಲ್ಲ. ಬಾಲ್ಕನಿ ಇಲ್ಲ, ಬಾಲ್ಕನಿ ಬಂತು ಅದಕ್ಕೆ. ಇದರಲ್ಲಿ ಬಾಲ್ಕನಿ ಬಂದಿಲ್ಲ. ಸೊ ಸೇಮ್ ಫ್ಲೋರ್ ಎಲ್ಲನೂ ಸೇಮ್ ಕಂಟಿನ್ಯೂ ಸರ್. ಅದೆಲ್ಲ ಇನ್ನೇನಿದೆಯಲ್ಲ, ಕೆಳಗಡೆ ಲಿವಿಂಗ್ ಇರ್ಬೋದು, ಆ ರೂಮ್ ಈ ರೂಮ್ ಎಲ್ಲ ಕಡೆನೂ ಫ್ಲೋರ್ ಎಲ್ಲ ಸೇಮ್ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಆಮೇಲೆ ಹೈಲೈಟ್ ಕಲರ್ಸ್ ಮಾತ್ರ ರೂಮ್ ಟು ರೂಮ್ ಚೇಂಜ್ ಮಾಡಿದ್ದೀವಿ ಸರ್. ಇಲ್ಲೂ ನೋಡ್ಬೋದು ಬ್ಲೂ ಕಲರು ಮತ್ತು ಅದಕ್ಕೆ ಕಾಂಬಿನೇಷನ್ ಒಂದೇ ಒಂದು ಕಾಂಟ್ರಾಸ್ಟ್ ಕೊಟ್ಬಿಟ್ಟಿದ್ದಾರೆ ಮಾತ್ರ, ಒಂದೇ ಚೇಂಜಸ್ ಇರುತ್ತೆ. ಅದು ಕೂಡ ಚೆನ್ನಾಗಿ ಬಂದಿದೆ ಸರ್. ಒಂದು ಡಿಫ್ರೆಂಟ್ ಕಲರ್, ಅದನ್ನು ಕೂಡ ಡಾರ್ಕರ್ ಶೇಡ್ ಅಂತಂದು ಏನು ಅನಿಸ್ತಾ ಇಲ್ಲ. ಮತ್ತು ಲೈಟ್ ಪಾಯಿಂಟ್ಸ್ ಎಲ್ಲನೂ ಕೂಡ ಪ್ರೊವಿಷನ್ಸ್ ಪ್ರಾಪರಾಗಿ ಆಗಿದೆ. ಆಮೇಲೆ ಮಿರರ್ ಪಾಯಿಂಟ್ಸು ಮತ್ತು ಅಲ್ಲೂ ಕೂಡ ಸ್ಪೇಸ್ ವೇಸ್ಟ್ ಆಗಿಲ್ಲ ನೋಡ್ಬೋದು ಸರ್. ಅಲ್ಲೂ ಕೂಡ ಒಂದು ಸ್ಪೇಸ್ ಕೊಟ್ಟಿರೋದ್ರಲ್ಲಿ ಇಲ್ಲೊಂದೇನೋ ಮಾಡಿಬಿಟ್ಟಿದ್ದೀರ ಅಲ್ಗೊಳಕ್ಕೆ ಅಂತೇಳಿ ಅದನ್ನು ಫುಲ್ ಮಾಡಿದ್ರೆ ಅಲ್ಲಿ ಸ್ಟಡಿ ಥರನೂ ಯೂಸ್ ಮಾಡ್ಕೋಬೋದು ಸರ್. ನೋಡಿ ವೀಕ್ಷಕರೇ. ಓಕೆ, ವಾರ್ಡ್ರೋಬ್ ಕೂಡ ರೆಡಿ ಇದೆ. ವಾರ್ಡ್ರೋಬ್ ಕೂಡ ಸಿಂಗಲ್ ಕಲರಲ್ಲಿ ನೋಡ್ಬೋದು ಸರ್. ಅದನ್ನು ಪೇಸ್ಟಲ್ ಕಲರಲ್ಲಿ ನೀಟಾಗಿ ಬಂದಿದೆ ಸರ್. ಆಮೇಲೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆಯಾ? ಇಲ್ಲಿ ಬಂದಂದ್ರೆ ಅಟ್ಯಾಚ್ ಬಾತ್ರೂಮ್ ಸರ್. ಸೇಮ್ ಅದೇ ಥರನೇ ಡೋರ್ ಸೇಮ್ ಇದೆ. ಅದಕ್ಕೂ ಇದಕ್ಕೂ ಸೇಮ್ ಅದೇ ಥರನೇ ಸೇಮ್ ಟಾಯ್ಲೆಟ್ ಬಂದಿದೆ. ಸೇಮ್ ಕಮೋಡ್ ಡೈರೆಕ್ಷನ್ ಅದೆಲ್ಲನೂ ಕೂಡ ಆ ಪಕ್ಕದ ವಾಶ್ರೂಮ್ ಏನು ನೋಡಿದ್ವಲ್ಲ ಅದು ಇದೆರಡು ಪಕ್ಕದಲ್ಲೇ ಇದೆ ಸರ್. ಅಕ್ಕಪಕ್ಕದಲ್ಲೇ ಇದೆ, ಇದೆ. ಅದ್ರ ಪ್ರಕಾರನೇ ಪ್ಲಾನ್ ಮಾಡಿಬಿಟ್ಟಿದ್ದೀವಿ ಸರ್. ಇಲ್ಲಿ ಡೈವರ್ಟ್ರೆ ನಂಗೆ ಸ್ವಲ್ಪ ಯುನೀಕ್ ಅಂತ. ಡೈವರ್ಟರ್ ತುಂಬ ಚೆನ್ನಾಗಿದೆ ಸರ್. ಸ್ಪೌಟ್ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಯಾವಾಗಲೂ ಮೇಲೆ ಡೈವರ್ಟರ್ ಇರೋದು, ಸ್ಪೌಟ್ ಕೆಳಗಡೆ ಇರೋದು. ಈ ಪಕ್ಕದಲ್ಲೇ ಬಂದ್ಬಿಟ್ಟಿದೆ ಸರ್. ಅದು ಒಂದೇ ಇದರಲ್ಲಿ ಬಂದ್ಬಿಡುತ್ತೆ. ಓಕೆ, ಸೂಪರ್. ಸೊ ಇಲ್ಲಿ 2 ರೂಮ್ಗಳಲ್ವ? 2 ರೂಮ್ ಬರ್ತಾ ಇದೆ ಸರ್. ಕೆಳಗಡೆ ಒಂದು ರೂಮ್ ಇದೆ. ಟೋಟಲ್ 3 ಬೆಡ್ರೂಮ್ ಇದೆ ಸರ್. 3 ಬೆಡ್ರೂಮ್ ಇದೆ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಇದು ತೋರಿಸ್ಬಿಡೋಣ ಮುಂದೆ ಏನಿದೆ ಅಂತ ಸರ್. ಮುಂದೆ ಬಂದ್ವಿ ಅಂತಂದ್ರೆ ಇಲ್ಲಿ ಟೆರೆಸ್ಗೆ ಎಂಟ್ರಿ ಆಗ್ತೀವಿ ಸರ್. ಇದು ಆಚೆ ಕಡೆಯಿಂದ ಸ್ಟೇರ್ ಕೇಸ್ ಬಂತಲ್ಲ, ಹೌದು, ಹಂಗೆ ಇಲ್ಲಿ ಕಂಟಿನ್ಯೂ ಬಂದಿದೆ. ಅದಕ್ಕೆ ಫುಲ್ ಕಂಪ್ಲೀಟ್ ಆಗಿ SS ರೈಲಿಂಗೇನೆ ಹೋಗಿದ್ದೀವಿ ಮೇಲ್ಗಡೆ ಗಂಟನು, ಟೆರೆಸ್ ಗಂಟ. ಬಟ್ ಇಲ್ಲಿ ಬಂದ್ರೆ ಒಂದು ಚಿಕ್ಕದೊಂದು ಟೆರೆಸ್ ಕೂಡ ಇದೆ ಸರ್. ಸೊ ಇಲ್ಲೂ ಒಂದು ಟೆರೆಸ್ ಇದೆಯಾ? ಹೌದು ಸರ್, ಇಲ್ಲೊಂದು ಪ್ರೈವೇಟ್ ಟೆರೆಸ್ ಅಂತ ಹೇಳ್ಬೋದು ಬಿಡಿ ಇದನ್ನು. ಓಕೆ, ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ನಮಗೆ ಈ ಸ್ಪೇಸ್ ಎಲ್ಲ ನಮಗೆ ಪಾರ್ಕಿಂಗ್ ಟೈಲ್ಸ್ನ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಇರೋ ಟೈಲ್ಸ್ ಎಲ್ಲ ಇಲ್ಲಿ ಹಾಕೊಂಡಿದ್ದೀವಿ. ಹೌದು ಸರ್. ಇಲ್ಲಿ ಗಂಟ ಮೋಲ್ಡ್ ಕವರ್ ಅಪ್ ಆಗಿದೆ. ಇಲ್ಲಿ ನಾವು ಈ ಕಡೆ ಏನಾದ್ರು ಒಂದು ಸ್ವಲ್ಪ MS ಫ್ಯಾಬ್ರಿಕೇಶನ್ ಮಾಡಿಕೊಂಡು FRPನೋ ಯಾವ್ದಾದ್ರು ಒಂದು ಶೀಟ್ಸ್ ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ಇದಿಷ್ಟು ಕೂಡ ನಮಗೆ ಆಕ್ಟಿವಿಟಿ ಏರಿಯಾಗೆ ಕನ್ವರ್ಟ್ ಆಗ್ಬಿಡುತ್ತೆ ಸರ್. ಸೊ ಎಂಟೈರ್ ಏರಿಯಾನು ಕೂಡ ನಮಗೆ ಟೆರೆಸ್ ಯೂಸ್ ಮಾಡ್ಕೊಳ್ಳಂಗೆ ಅಂತೇಳಿ ಡೆವಲಪ್ಮೆಂಟ್ ಮಾಡ್ಕೊಂಡು ಏನೋ ಫಂಕ್ಷನ್ ಇದ್ರೆ ಇಲ್ಲೇ ಮಾಡ್ಕೋಬಹುದು, ಸಣ್ಣದಾಗಿ ಮಾಡ್ಕೋಬಹುದು ಸರ್. ಆಮೇಲೆ ಎಷ್ಟು ಸಿಕ್ತು ಜಾಗ ಇದು? ಎಷ್ಟು ಏರಿಯಾ ಸರ್? ಇದು ಸಿಗುತ್ತೆ ಸರ್ ನಮ್ಗೆ ಒಂದು 10 ಅಡಿ ಲೆಂತ್ ಸಿಗ್ತಾ ಐತೆ. 10 ಅಡಿಗೆ ನಮಗೆ ಫುಲ್ 24 ಅಡಿನೂ ಸಿಗ್ತಾ ಇದೆ ಸರ್. 24 ಅಡಿ ಎಂಟೈರ್ ಆಗಿ ಸಿಗ್ತಾ ಇದೆ, ಫುಲ್ ಸಿಗ್ತಾ ಇದೆ. ಆಮೇಲೆ ಇದಿಷ್ಟು ವಾಷಿಂಗ್ ಏರಿಯಾ ಸಪ್ರೇಟ್ ಆಗಿ ಮಾಡಿದ್ವಿ ಸರ್. ಇಲ್ಲೊಂದು ಟ್ಯಾಪು ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ, ಅದಕ್ಕೊಂದು ಸ್ಟೆಪ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಕೂತ್ಕೊಂಡು ಬಟ್ಟೆ ಒಗೆಯೋದಾದ್ರೆ ಅದಕ್ಕಂತ ಪ್ರೊವಿಷನ್ ಕೊಟ್ಟಿದ್ದೀವಿ. 2ರದ ಔಟ್ಲೆಟ್ಗೆ ಅಂತ ಅಲ್ಲೂ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಅದೇ ಔಟ್ಲೆಟ್ಗೆ ಈ ಟೆರೆಸ್ ವಾಟರ್ ಎಲ್ಲ ಹೋಗಂತ ಇಲ್ಲಿ ಲಿಂಕ್ ಮಾಡಿ ಅಲ್ಲಿ ಆಚೆ ಬಿಟ್ಬಿಟ್ಟಿದ್ದೀವಿ ಸರ್. ಸೊ ಎಲ್ಲ ರೈನ್ ವಾಟರ್ದು ಕೂಡ ಸ್ಟಾಗ್ನೆಂಟ್ ಆಗೋದು ಇದೆಲ್ಲ ಏನು ತಲೆನೋವೇನಿಲ್ಲ. ಆಮೇಲೆ ಇದಕ್ಕೆ ನಾವು ಲೇ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಮಡ್ಡಿ ಎಳೆದು ಸ್ಲೋಪ್ ಎಳೆದು ಈ ಟೈಲ್ಸ್ ನೋಡ್ಬೋದು ಸರ್. ಸ್ಲೋಪ್ ಇಲ್ಲಿಗೆ ಕರೆಕ್ಟಾಗಿ ಸ್ಲೋಪ್ ಕಾಣಿಸುತ್ತೆ. ತಂದಿದ್ದೀರಲ್ವಾ? ಹೌದು ಸರ್.
ಅದಕ್ಕೆ ಆ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಟೈಲಿಂಗ್ ಮಾಡಿ ಫಿನಿಶ್ ಮಾಡಿದ್ವಿ. ಬೇಕಾದ್ರೆ ಇದನ್ನೊಂದು ರೂಮ್ ಆಗೂ ಕನ್ವರ್ಟ್ ಮಾಡ್ಬೋದು. ರೂಮ್ ಮಾಡ್ಕೋಬೋದಾಯ್ತು ಸರ್, ರೂಮ್ ಮಾಡ್ಕೋಬೋದು. ಆಮೇಲೆ ಇದನ್ನೇನು ಫುಲ್ ತೊಗೊಂಡಿದ್ವಿ ಅಂದ್ರೆ ರೂಮ್ ಫುಲ್ ದೊಡ್ಡ ಬಂದ್ಬಿಟ್ಟು ದೊಡ್ಡ ದೊಡ್ಡ ರೂಮ್ಗಳು ದೊಡ್ಡ ಸಿಕ್ಕಿರೋದು ಬರ್ತಾ ಇತ್ತು. ಮತ್ತೆ ಟೆರೇಸ್ ಮತ್ತೆ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಅದೇ ಇಷ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಮಿನಿ ಟೆರೆಸ್ ಇರಲಿ ಅಂತ. ಮಿನಿ ಟೆರೇಸ್ ಇರಲಿ ಅಂತ ಬೇಕಾದ್ರೆ ಒಂದು ಸಾಲಿಡ್ ಆಗಿ ಪರ್ಗೋಲ ಥರ ಎಲ್ಲ ಮಾಡ್ಕೊಂಡು ಹೋಗೋದು ಸರ್. ಇದ್ರ ಮೇಲ್ಗಡೆ ಸ್ವಲ್ಪ ಆಲ್ರೆಡಿ ನೋಡಿ ಸರ್, ಆಲ್ರೆಡಿ ಪ್ರೊಜೆಕ್ಷನ್ ಇಟ್ಟಿದ್ದೀವಿ. ಅವ್ರು ಒಂದು ಸ್ವಲ್ಪ ಮುಂದೆಗಡೆ ಫ್ಯಾಬ್ರಿಕೇಶನ್ ಇಲ್ಲ ಅಂತಂದ್ರೆ ಏನು ಗ್ಲಾಸ್ ರೂಫಿಂಗ್ ಏನಾರು ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಇದು ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಈ ಕಡೆ ನಾವು ಏನು ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಮಾಡ್ಕೊಂಡ್ರೆ ನಡೆಯುತ್ತೆ ಸರ್. ಸಾಕತ್ತೆ. ಇದು ನಮಗೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಸರಿ ಹೋಗ್ಬಿಡುತ್ತೆ. ಬನ್ನಿ ಸರ್, ಆ ಕಡೆ ಮೇಲೆ ಹೋಗಿ ಬಂದ್ಬಿಡಿ ಸರ್. ಒಂದು ರೋಡ್ ಮೇಲೆ ಹೋಗೋಣ ಬನ್ನಿ ಸರ್. ಸ್ಟೆಪ್ಸ್ ಯಾವ ಥರ ಕೊಟ್ಟಿದ್ದೀರಾ? ಸ್ಟೆಪ್ಸ್ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಏನು ನೋಡಿದ್ವಲ್ಲ ಸರ್, ಅದೇ ಸ್ಟೆಪ್ಸ್ ಇಲ್ಲಿ ಮೇಲೆ ಹೋಗ್ತಾ ಇದೀವಿ. ಸೊ ಡಬಲ್ ಸ್ಟೇರ್ಕೇಸ್ ಸರ್, ಇಂಟರ್ನಲ್ ಇದೆ, ಎಕ್ಸ್ಟರ್ನಲ್ ಇದೆ, ಎರಡೂ ಕಡೆ ಇದೆ ಅಲ್ವಾ? ಎಕ್ಸ್ಟರ್ನಲ್ ಇದೆ. ಇಲ್ಲಿ ನಾವು ಇಲ್ಲೂ ಕೂಡ ಟೆರೇಸ್ ಗಂಟನ್ನು SSA ಮಾಡಿಬಿಟ್ಟಿದ್ದೀವಿ ಸರ್. ಎಲ್ಲೂ MS ಅನ್ನೋದೇ ಇಲ್ಲ, MSA ಯೂಸ್ ಇಲ್ಲ ಸರ್. 43 ಲಕ್ಷದಲ್ಲಿ ಇದೆಲ್ಲ ಒಳ್ಳೆ ಬಂತಲ್ಲ ಸರ್? ಹೌದು ಸರ್, ಇದೆಲ್ಲ ಒಳ್ಳೆ ಬಜೆಟ್ ಫ್ರೆಂಡ್ಲಿನಲ್ಲಿ ಆಗೋಗಿದೆ. ಆಮೇಲೆ ಇಲ್ಲೆಲ್ಲ ಏನು MS ಬೇಕಾಗಿತ್ತಂತ ಏನಿರಲಿಲ್ಲ, SS ಬೇಕಾಗಿತ್ತಂತ ಏನಿರಲಿಲ್ಲ, MS ಮಾಡ್ಕೋಬೋದಾಗಿತ್ತು. ಬಟ್ ಒನ್ ಟೈಮ್ ಮಾಡ್ಕೊಂತೀವಿ ಅಂತೇಳಿ ಕ್ಲೈಂಟ್ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ. ಟೆರೆಸಲ್ಲಿ ಏನೇನಿದೆ, ಏನೇನು ಬಂದಿದೆ? ಟೆರೇಸಲ್ಲಿ ಫಸ್ಟ್ ಥಿಂಗ್ ನೋಡೋದಾದ್ರೆ ಟ್ಯಾಂಕ್ ರೂಮ್ ಸರ್. ಟ್ಯಾಂಕ್ ರೂಮ್ ನೋಡ್ಬೋದು ನಾವು. ಯಾವಾಗಲೂ ಸ್ವಲ್ಪ ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಸರ್, ಇದಕ್ಕೆ ಕ್ಲೈಂಟಿಗೂ ಕೂಡ ಸ್ವಲ್ಪ ಕನ್ವರ್ಟ್ ಮಾಡಿಬಿಟ್ಟು ಹೇಳ್ಬಿಟ್ಟು ಅವರಿಗೆ ಯೂಸಬಲ್ ಏರಿಯಾ ಥರ ಕನ್ವರ್ಟ್ ಮಾಡಿಬಿಡ್ತೀವಿ ಸರ್. ಓಕೆ. ಟ್ಯಾಂಕ್ ರೂಮ್ ನೋಡ್ಬೋದು ಸರ್, ಸ್ಪೇಷಿಯಸ್ ಆಗಿದೆ. ಇಲ್ಲಿ ಡೋರ್ ಬೇಕಾದ್ರೆ MS ಡೋರ್ ಹಾಕೋಬೋದು. ಇದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಅದು ಇದನ್ನೆಲ್ಲನೂ ಕೂಡ ಪ್ರಾವಿಷನ್ ಮಾಡಿಕೊಟ್ಬಿಟ್ಟಿರ್ತೀವಿ. ಸೊ ಮಿನಿ ಗೋಡ ಒಂಥರ ಆಗೋಗ್ಬಿಡುತ್ತೆ. ಆ್ಯಂಡ್ ಅದ್ರ ಮೇಲ್ಗಡೆ ಟ್ಯಾಂಕ್ ಇಟ್ಟಿದ್ದೀವಿ ಸರ್. ಒಂದು ಟ್ಯಾಂಕ್ ಅಲ್ಲಿ ಮೇಲ್ಗಡೆ ಕೊಟ್ಬಿಟ್ಟಿದ್ದೀವಿ. ಆ ಟ್ಯಾಂಕು ಕೂಡ SS ಅಲ್ಲೇ ರೇಲಿಂಗ್ಸ್ ಆಗೋಗ್ಬಿಟ್ಟಿದೆ. MS ಒಂದು 10 ರೇಲಿಂಗ್ ಇದೆ. ಇದು ನಮ್ಗೆ ಆಲ್ಮೋಸ್ಟ್ ಸರ್ ನಮ್ಗೊಂದು 6 ಅಡಿ ಸಿಗುತ್ತೆ ಸರ್ ಟ್ಯಾಂಕ್ ರೂಮ್. 6x6 ಇದು ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಇದರಲ್ಲಿ ಏನೋ ಯೂನಿಕ್ ಅಂತಂದ್ರೆ ಸರ್, ಪ್ಯಾರಾಪಿಟ್ ಕಟ್ಬಿಟ್ಟು ಅದ್ರ ಮೇಲ್ಗಡೆ ನೋಡ್ಬೋದು ಸರ್, ಎಲಿವೇಶನ್ ಹೈಟಿಗೆ ಅದಕ್ಕೂ ಲಿಂಕ್ ಮಾಡ್ಕೊಳ್ಳೋಕೆ ಅಂತೇಳಿ, ಬಿಲ್ಡಿಂಗ್ ಹೈಟ್ ಕಾಣೋಕ್ಕೆ ಅಂತೇಳಿ ಇದೊಂದು ಬೀಮ್ ಕ್ಯಾಶ್ ಮಾಡಿದ್ದೀವಿ ಸರ್. ಕೆಳಗಡೆ ತೋರಿಸೋದಲ್ಲ, ಹೌದೌದು, ಇದು ಕೂಡ ಹೈಲೈಟ್ ಅಂತ ಹೇಳಿ ಯೂನಿಕ್ ಆಗಿ ಕಾಣಿಸುತ್ತೆ. ಅಲ್ಲಿ ಲೈಟ್ ಪಾಯಿಂಟ್ಸ್ ಇದೆ. ಮತ್ತು ಇದರಲ್ಲಿ ಚಿಕ್ಕ ಪಾರ್ಟ್ಸನ್ನು ಇಟ್ಕೋಬೋದು. ಅದ್ರ ಮೇಲೆ ಪ್ರೊಜೆಕ್ಷನ್ನು ಬಿಡ್ಬೋದು ಸರ್. ಅಲ್ಲಿ ಸ್ಕೈಲೈಟ್ ಅಂತೂ ನೋಡ್ಬೋದು ಸರ್. ಸ್ಕೈಲೈಟ್ನ ರೈಸ್ ಮಾಡಿ ರೆಡಿ ಮಾಡಿದ್ದೀವಿ. ಅದಕ್ಕೊಂದು ಟಫ್ ಆ್ಯಂಡ್ ಗ್ಲಾಸ್ ಹಾಕ್ಬಿಟ್ಟು ಕಂಪ್ಲೀಟಾಗಿ SS ಅಲ್ಲೇ ಫಿನಿಶ್ ಬಂದಿದೆ ಸರ್. ಆ್ಯಂಡ್ ಟೆರೆಸ್ದು ಪೇಂಟಿಂಗ್ ಆಗಿದೆ ನೋಡ್ಬೋದು ಸರ್. ಇದು ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಒಂದು ಬ್ಲೂ ಕಲರಲ್ಲೇ ಮಾಡಿದ್ದೀವಿ. ಸೊ ಇದು ನಾವು ಆ್ಯಕ್ಚುಲಿ ಕೆಳಗಡೆ ಟೈಲ್ಸ್ಗಿನ್ನ ನೀಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ಯಾಕಂದರೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಹೌದೌದು, ಡ್ಯಾಪ್ನೆಸ್ ಪೇಂಟ್ ಇದು. ಹೌದು ಸರ್, ಇದನ್ನು ಲೀಕೇಜ್ ಅದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಆಮೇಲೆ ನಮಗೆ ವಾಟರ್ ಸ್ಟಾಗ್ನೆಂಟ್ ಆಗಲ್ಲ. ಒಂದು ಅಡಿಷನಲ್ ಒಂದು ಸಪ್ರೇಟ್ ಕೋಟಿಂಗ್, ವಾಟರ್ ಪ್ರೂಫ್ ಕೋಟಿಂಗ್ ಇದೆ ಹಂಗೆ ಸರ್, ಅಷ್ಟಾಗಿರುತ್ತೆ. ಅಲ್ಲೆಲ್ಲ ಡಮ್ಮಿ ಕಾಲಮ್ಗಳನ್ನೆಲ್ಲ ರೈಸ್ ಮಾಡಿಬಿಟ್ಟಿದ್ದೀವಿ. ಸೊ ನಾಳೆ ದಿನ ಇದನ್ನ ಮಾಡ್ಕೋಬೋದು ಸರ್, ಯಾಕಂದರೆ ಔಟ್ಸೈಡ್ ಸ್ಟೇರ್ಕೇಸ್ ಎಲ್ಲ ಇಟ್ಟಿದ್ದೀವಿ. ಅದಕ್ಕೆ ಅಂತಂತಾನೆ ಇವಾಗ ನಾವು ಮತ್ತೆ ಅದಕ್ಕೆ ಮೇಲೆ ಮುಂದೆ ಫ್ಯೂಚರಲ್ಲಿ ಏನಾದ್ರು ರೈಸ್ ಮಾಡೋದು ಏನೋ ಇತ್ತು ಅಂತಂದ್ರೆ ಇವರು ಡೂಪ್ಲೆಕ್ಸ್ ಥರನೂ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಮಾಡ್ಕೋಬೋದು. ಒಂದು ರೆಂಟಲ್ಲೂ ಕೂಡ ಮಾಡ್ಕೋಬೋದು ಸರ್. ಬಟ್ಟೆ ಒಣಗಾಕಷ್ಟೇ ಆ್ಯಂಗಲ್ಸ್ ರೆಡಿ ಇದೆ ಸರ್. ಸರ್, ಇನ್ನು ಇದನ್ನ ಟೆಕ್ನಿಕಲ್ ಹೇಳಬೇಕು ಅಂತಂದ್ರೆ ಏನೇನು ಮಟೀರಿಯಲ್ ಎಲ್ಲ ಯೂಸ್ ಮಾಡಿದೆ ಸರ್ ಇಲ್ಲಿ? ಸರ್, ಇಲ್ಲಿ ಆಲ್ಮೋಸ್ಟ್ ನಮಗೆ ಇದನ್ನು ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜಲ್ಲೇ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ನಮಗೆ ಎಲ್ಲ SS ರೈಲಿಂಗ್ಸ್ನ ನಾವು ನೋಡಿದ್ವಿ. ಮತ್ತು ಟೈಲ್ಸ್ ಎಲ್ಲ 2x4 ಟೈಲ್ಸ್ನ ನಾವು ನೋಡಿದ್ವಿ. ಆ್ಯಂಡ್ ಆಮೇಲೆ ಇದರಲ್ಲಿ ಏನಂತಂದ್ರೆ ಪ್ಲಾನಿಂಗ್ ಇಸ್ ಡಿಫ್ರೆಂಟಾಗಿ ಮಾಡಿದ್ದೀವಿ ಸರ್. ಓಕೆ. ಅಂದರೆ ರೆಗ್ಯುಲರ್ ಪ್ಲಾನಿಂಗಿನ ಇದೊಂದು ಸ್ವಲ್ಪ ಲಿವಿಂಗು ನೋಡಿದ್ವಿ. ಲಿವಿಂಗಲ್ಲಿ ಒಂದು ವಾಕಿನ್ ಟಾಯ್ಲೆಟ್ ಇರೋದು ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಸ್ಟೋರ್ ರೂಮ್ ಆಗ್ಬೋದು. ಆಮೇಲೆ ಮೇಲ್ಗಡೆ ಲಿವಿಂಗಲ್ಲಿ ಮೇಲ್ಗಡೆ 2 ರೂಮ್ಗೆ ನಮಗೆ ಬಾಲ್ಕನಿ ಇದು ಕೊಟ್ಟಿಲ್ಲ, ಮತ್ತು ಒಂದು ಅಲ್ಲೊಂದು ಅಡಿಷನಲ್ ಲಿವಿಂಗ್ ಅಂತಂತ ಬಂದಿಲ್ಲ. ಸೊ ಪ್ಲಾನಿಂಗ್ ಇಸ್ ಡಿಫ್ರೆಂಟ್ ಅನ್ಬೋದು. ಪೇಂಟಿಂಗ್ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದೀವಿ. ಆಮೇಲೆ ಟೆಕ್ನಿಕಲಿ ಪಾಯಿಂಟ್ಸ್ ಅನ್ನೋದಾದರೆ ನಮಗೆ ಎಲ್ಲನೂ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿರೋದು ಸ್ಟೀಲೆಲ್ಲ A1 ಗೋಲ್ಡ್ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಸಿಮೆಂಟ್ ಎಲ್ಲ ನಾವು ಅಲ್ಟ್ರಾಟೆಕ್ ಹೋಗಿದ್ದೀವಿ. ಆಮೇಲೆ ಪೇಂಟ್ಸ್ ಎಲ್ಲನೂ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿದ್ದೀವಿ ಸರ್. ಎಲ್ಲ ವೆದರ್ ಪ್ರೂಫ್ ಇರ್ಬೋದು, ಮತ್ತು ಟ್ಯಾಂಕ್ಗೆ ಮತ್ತು ಟೆರೇಸ್ಗೆಲ್ಲ ವೆದರ್ ಪ್ರೂಫು, ಔಟ್ಸೈಡ್ ವೆದರ್ ಪ್ರೂಫ್ ಆಗ್ಬೋದು, ಮತ್ತು ಇದು ಡ್ಯಾಮ್ ಪ್ರೂಫ್ ಆಗ್ಬೋದು. ಸೊ ಎಲ್ಲ ಥರದ ಪೇಂಟ್ಸು ಯಾವ್ದಾದ್ರು ನಮಗೆ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಆ್ಯಂಡ್ ಅದರ ಜೊತೆಯಲ್ಲಿ ನಮಗೆ ಅಡಿಷ್ನಲ್ ಹೇಳೋದಾದ್ರೆ ಸ್ವಿಚಸ್ ಎಲ್ಲನೂ GMಗೆ ಹೋಗಿದ್ದೀವಿ. ಮತ್ತು ಫಿಕ್ಚರ್ಸ್ ಎಲ್ಲ ಜಾಗ್ವಾರ್ ಮ್ಯಾಕ್ಸಿಮಮ್ ಹೋಗಿದ್ದೀವಿ. ಮತ್ತು ಸ್ವಲ್ಪ ರೆಂಟಲ್ ಯೂನಿಟ್ಸ್ಗೆ ಸ್ವಲ್ಪ ಮಿಕ್ಸರ್ ಹೋಗಿದ್ದೀವಿ. ಮತ್ತು ಪೈಪ್ಸ್ ಎಲ್ಲ ಆಶೀರ್ವಾದ್ಗೆ ಹೋಗ್ಬಿಟ್ಟಿದ್ದೀವಿ. ಸೊ ಒಂದು ಪರ್ಫೆಕ್ಟ್ ಪ್ಯಾಕೇಜಲ್ಲಿ ಒಂದು ಮನೆ ಎಕ್ಸಿಕ್ಯೂಟ್ ಆಗಿದೆ ಅಂತ ಆಲ್ಮೋಸ್ಟ್ 30-40ಗೆ ಈಕ್ವಲೆಂಟ್ ಆಗಿ ಮನೆ ಆಗಿದೆ. ಹೌದು ಸರ್. ನಮಗೇನೋ ಇವಾಗ ಫಾರ್ ಎಕ್ಸಾಂಪಲ್ ಸರ್, ನಮಗೆ 30-40ನಲ್ಲಿ ಇದೇ ಮಾಡಬೇಕಂದ್ರೆ 60 ಲಕ್ಷ ಆಗ್ಬಿಡುತ್ತೆ. ಹೌದೌದು. ಅದು 60 ಲಕ್ಷದ ಬದಲಾಗಿ ಒಂದು 45 ಲಕ್ಷದಲ್ಲಿ ಮುಗಿಸ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಸೈಟ್ ಒಂದು 900 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಈ ಥರ ಆಗುತ್ತೆ, ಸಾಕಾಗತ್ತೆ ಅಂತಾರೆ. ಬಟ್ ಎಲ್ಲದೂ ಬಂತಲ್ಲ ಸರ್ ಇಲ್ಲಿ? ಎಲ್ಲ ಬಂದ್ಬಿಡುತ್ತೆ. ರೂಮ್ಗಳು ಬಂತು, ಎಕ್ಸ್ಟ್ರಾ ಜಾಗ ಬಂತು, ಸ್ಪೇಸ್ ಇದೆ, ಟೆರೆಸ್ ಇದೆ.
ಸೊ ಇದು ಯೂಸೇಬಲ್ ಇದೆ, ಸರ್ ಈ ಜಾಗನು ಯುಟಿಲೈಸ್ ಮಾಡೋ ಥರ ಇದೆ. ಆರಾಮಾಗಿ ಇಲ್ಲೂ ಕೂಡ ಯಾಕಂದ್ರೆ ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಕೆಳಗಡೆಯಿಂದ ಮೇಲೆ ಬರ್ಬೋದು, ಹೌದು ಹೌದು. ಇಲ್ಲೂ ಬಟ್ಟೆ ಒಣಗಾಕ್ಬೋದು, ಎಲ್ಲ ಥರದ ಪ್ರೊವಿಷನ್ ಇದೆ ಸರ್. ಸರ್ ಫೈನಲ್ ಆಗಿ ಮನೆ ನೋಡ್ತಿರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಈ ಮನೆ ನೋಡ್ತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಹೋಮ್ ಟೂರ್ ಅಂತ ಹೇಳ್ಬೋದು. ಆ್ಯಂಡ್ ಇದೇ ಥರದ್ದು ಏನಾರ ಒಂದು ಸ್ಪೇಸು ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡೋಷ್ಟೇನಿಲ್ಲ. ಬಟ್ 900 ಅಡಿನಲ್ಲಿದೆ ಅಂತಂದ್ರೂ ಡುಪ್ಲೆಕ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಒಂದು ರೌಂಡು ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಯಾರು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂತಿದ್ರೆ ಒಂದಷ್ಟು ನಾಲೆಡ್ಜ್ ಅಂತ 100% ಬಂದೇ ಬರುತ್ತೆ. ಅದ್ರ ಜೊತೆನಲ್ಲಿ ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಚಾನಲ್ ಫಾಲೋ ಮಾಡಿದ್ರೆ ಸಾಕಂತೀರಾ? ಸಾಕಷ್ಟು ಇನ್ಫಾರ್ಮೇಶನ್ ಅದರಲ್ಲಿ ಬಂದ್ಬಿಡುತ್ತೆ. ಆಫರ್ ಏನಿದೆ ಸರ್? ಆಫರ್ಸ್ ನಡೀತಾ ಇರುತ್ತೆ ಸರ್. ಆಲ್ಮೋಸ್ಟ್ ಇದು ಯಾವ ಟೈಮಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅದ್ರ ಜೊತೆನಲ್ಲಿ ಯಾವ್ದು ಆಫರ್ ಇರುತ್ತೋ ಅದನ್ನ ಇಂಟಿಗ್ರೇಟ್ ಮಾಡ್ಬಿಡೋಣ ಸರ್, ಕೊಟ್ಬಿಡೋಣ ಅಲ್ವಾ? ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.